आचार्याणि च भारती देवो नारायणश्रीजः देवी मङ्गलदेवता आपादमूलपर्यन्तं गुरूणामातं स्मरेत्तेन विघ्नाः प्रणश्यन्ति सिद्ध्यन्ति मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुन् सत्यादित्यकराभ्योत्थान पञ्चाशद्वर्षपूजिकान् प्रमुसंज्ञातान् सुधापीजकान् सत्यात्मगुरुं वन्दे शास्त्रज्ञानसिद्धये ओं विद्यापीठविधातारं विद्यावारिन्द्रं ओं विद्यार्थिवत्सलं वन्दे महामहिमसद्गुरुं स्वस्त्यस्तुताम् अखिलसन्मङ्गलानि भवन्तु हरिः ओं हरिः ओं हरिः ओं ಜೀವೋತ್ತಮರಾದ ಮುಖ್ಯ ಪ್ರಾಣದೇವರು ಸೀತಾದೇವಿಗೆ ಶ್ರೀ ರಾಮದೇವರ ಸಂದೇಶ ರೂಪವಾಗಿ ಉಂಗುರವನ್ನು ಕೊಟ್ಟು ಹಾಗೆ ಚೂಡಾಮಣಿಯನ್ನು ಕೂಡ ಅವರಿಂದ ಪಡೆದುಕೊಂಡು ನಮಸ್ಕಾರ ಮಾಡಿ ರಾಮ ಕಾರ್ಯ ಮಾಡಿದಂತಹ ಆ ಒಂದು ಪೂಜಾ ಅದನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಸಮರ್ಪಣೆ ಮಾಡಿ ಇಷ್ಟು ಕಾಲ ಉಪವಾಸ ಇದ್ದೆ, ಈಗ ಹಸಿವಾಗ್ತಾ ಇದೆ ಅಂತ ಇದ್ದಾರೆ ಪ್ರಾಣದೇವರು. ಏನಕ್ಕೆ ಪ್ರಕಾರೇಣ ರಾವಣನನ್ನು ಅವನು ಮೊಟ್ಟ ಮೊದಲಿಗೆ ಅವನಿಗೆ ರಾಮನ ಬಲ ಏನು, ರಾಮದೇವರ ಒಂದು ಶಕ್ತಿ ಸಾಮರ್ಥ್ಯ ಏನು ಎನ್ನುವುದನ್ನು ತೋರಿಸಬೇಕಾಗಿದೆ. ಹೀಗಾಗಿ ಅದರ ಬಲ ಸುಮ್ಮನೆ ಬಂದರು ಮತ್ತು ಹಾಗೆ ಹೋಗ್ಬಿಟ್ರು ಅಂತ ಆಗಬಾರದು. ಹೀಗಾಗಿ ನಮ್ಮ ಪ್ರಭು ಅವನು ಜಗತ್ ಸ್ವಾಮಿ, ಅವನು ಸರ್ವೇಶ್ವರ, ಹಾಗೆ ಸರ್ವಾಂತರ್ಯಾಮಿಯಾಗಿದ್ದಾನೆ. ಅಂತಹ ಸಬೈ ಬಲಂ ಬಲಿನಾಂ ಚಾಪರೇಶಾಂ ಎನ್ನುವುದಾಗಿ ಸಾರಿದಂತೆ ಎಲ್ಲರಿಗೂ ಅಂತಹ ಬಲಪ್ರದ ಪರಮಾತ್ಮನೇ. ಆದ್ದರಿಂದ ಅಂತಹ ಭಗವಂತನ ಒಂದು ಕಾರುಣ್ಯ, ಅವನ ಮಹಿಮಾತಿಶಯವನ್ನು ಲೋಕಕ್ಕೆ ಅದನ್ನು ಪ್ರಚುರಪಡಿಸಬೇಕು ಅಂತ ಮಹತ್ತರವಾದಂಥ ಉದ್ದೇಶ ಇಟ್ಟುಕೊಂಡು ಆವಾಗ ಪ್ರಾಣದೇವರು ಇನ್ನೇನು ಇಲ್ಲಿ ತನಕ ಉಪವಾಸ ಇತ್ತು. ಯಾಕಂದರೆ ಆ ಒಂದು ಮುಖ್ಯವಾಗಿ ದೇವರ ಪೂಜೆ ಆಗುವ ತನಕ ಉಪವಾಸ ಇರಬೇಕು. ದೇವರ ಪೂಜೆ ಆದ ನಂತರ ನೈವೇದ್ಯಲ್ಲಿ ಆಗಿರ್ತದೆ, ಆದಮೇಲೆ ತೀರ್ಥಪ್ರಾಶನ ಮಾಡಿ ಆಹಾರವನ್ನು ಸೇವಿಸಬೇಕು ಅಂತಿದೆ. ಆದ್ದರಿಂದ ಅವಶ್ಯವಾಗಿ ಅಂತಹ ರಾವಣನಿಗೆ ಅತ್ಯಂತ ಪ್ರಿಯವಾದಂತಹ ಈ ಅಶೋಕವನ ಬೇಕಾದಷ್ಟು ಹಣ್ಣುಗಳಿದೆ, ಇನ್ನೇನು ಯೋಚನೆ ಇಲ್ಲ. ಆ ತಾಯಿಯ ಅಪ್ಪಣೆಯನ್ನು ಪಡೆದು ಅವಶ್ಯವಾಗಿ ನೀನು ಯಥೇಚ್ಛವಾಗಿ ನಿನಗೆ ಬೇಕಾದಂಥ ಎಲ್ಲ ಹಣ್ಣುಗಳನ್ನು ಸೇವಿಸು. ಆದರೆ ಅಲ್ಲೆಲ್ಲ ರಾಕ್ಷಸರು ಎಲ್ಲರೂ ವಿಶೇಷವಾಗಿ ಅಲ್ಲೆಲ್ಲ ಮಲಗಿದ್ದಾರೆ, ಕಾವಲುಗಾರರು ಅವರೆಲ್ಲ ನಿನ್ನ ಮೇಲೆ ಎರುತ್ತಾರೆ. ಅವರೆಲ್ಲ ಅದಕ್ಕಾಗಿ ಅತ್ಯಂತ ಹುಷಾರಾಗಿ ನೀನು ಅಲ್ಲಿ ಕೆಳಗೆ ಬಿದ್ದಿರುವಂಥ ಹಣ್ಣುಗಳನ್ನಷ್ಟು ತಿನ್ಕೊಂಡು ಹೋಗುವಂಥ. ಹಾಗೆಲ್ಲ ಸಾಧ್ಯನೇ? ಕೋತಿಗಳು ಬಿದ್ದದ್ದು ಎಲ್ಲ ಇಲ್ಲೇ ಇಲ್ಲ, ಡೈರೆಕ್ಟ್ ನೇರವಾಗಿ ಇದ್ದ ಎಲ್ಲ ಹಣ್ಣುಗಳನ್ನು ಅಲ್ಲಿ ಬಿಂಬರೂಪಿ ಅಂತ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಅದನ್ನು ಒಂದೊಂದೇ ಮರದಿಂದ ಮರಕ್ಕೆ ಅಲ್ಲೆಲ್ಲ ಜಿಗಿಯುತ್ತಾ ಅದರ ಸ್ವಭಾವ ಕಪಿ ಸ್ವಭಾವ. ಆದ್ದರಿಂದ ಒಳ್ಳೆ ಫ್ರೆಶ್ ಆಗಿರುವಂಥ ಹಣ್ಣುಗಳನ್ನೇ ತಿಂದು ಅಷ್ಟಕ್ಕೆ ಮುಗಿಲಿಲ್ಲ, ಅದನ್ನು ಮತ್ತೆ ತಮ್ಮ ಕಾಲಿನಿಂದ ಅದನ್ನು ಒತ್ತು ಅಲ್ಲಿ ಅದಕ್ಕೆ ಸುತ್ತಲೂ ಮರದಲ್ಲಿ ಕೆಳಗಡೆಗೆ ಮಲಗಿರುವಂತಹ ಆ ಎಲ್ಲ ರಾಕ್ಷಸರ ಗುಂಪು ಅದರ ಸಮೇತ ಮಮರ್ಧ ಎಲ್ಲ ಪೂರ್ಣವಾಗಿ ಸಮೂಲವಾಗಿ ಅವರನ್ನೆಲ್ಲ ಕೊಲ್ಲುತ್ತಾ ಮರದಿಂದ ಮರಕ್ಕೆ ಹಾರ್ತಾ ಎಲ್ಲ ಗಿಡಗಳನ್ನೂ ಆ ನಂತರ ಎಲ್ಲ ವಿಧವಾಗಿರತಕ್ಕಂಥ ಹಣ್ಣು ಹಂಪಲುಗಳನ್ನು ಕೂಡ ವಿಶೇಷವಾಗಿ ಅಲುಗಾಡಿಸುತ್ತಾ ಅಂತಹ ಹಾಗೆ ತಲಪ್ರಹಾರ ಚೂರ್ಣಿತಾನ್ ಅತ್ಯಂತ ಲೀಲೆಯಿಂದ ತಾವು ಅಂತಹ ಕಪಿಚೇಷ್ಟೆ ಹೇಗೆ ಬೇಕೋ ಹಾಗೆ ಅಂತಹ ಅದ್ಭುತವಾದಂತಹ ಒಂದು ವಿಶಿಷ್ಟವಾದಂತಹ ಎಲ್ಲ ರಾಕ್ಷಸರ ಸಮೂಹವನ್ನು ಪರಾಕ್ರಮದಿಂದ ಅವರನ್ನೆಲ್ಲ ಸೆದಿ ಬಡಿತಾ ಇದ್ದಾರೆ. ಹೀಗೆ ಒಬ್ಬರು ತಪ್ಪಿಸಿಕೊಂಡು ಹೋಗಿಬಿಟ್ಟು ಓಡಿ ಹೋಗಿ ಒಂದು ಕಪಿ ಬಂದಿದೆ, ಕಪಿ ಬಂದು ನಿನಗೆ ಅತ್ಯಂತ ಪ್ರಿಯವಾದಂತಹ ಅಶೋಕವನವನ್ನೆಲ್ಲ ಸಮೂಲವಾಗಿ ನಾಶ ಮಾಡ್ತಾ ಇದೆ. ಅದಕ್ಕೆಲ್ಲ ಕಾವಲುಗಾರರು ಇದ್ದ ಎಲ್ಲರೂ ಕೂಡ ಅವರನ್ನೆಲ್ಲ ಸೆದಿ ಬಡಿದು ಎಲ್ಲವೂ ಕೂಡ ಸೆದಿ ಬಡಿದು ಬಿಟ್ಟಿದ್ದಾರೆ, ಒಂದೊಂದು ಉಳಿಸ್ತಾ ಇಲ್ಲ. ಹೀಗಾಗಿ ಅವರು ವಿಶಿಷ್ಟವಾದಂತಹ ಎಂತಹ ಇಡೀ ಬ್ರಹ್ಮಾಂಡವನ್ನೇ ನುಂಗಿ ಹಾಕುವ ಸಾಮರ್ಥ್ಯ ಇದೆ. ಅಂಗುಷ್ಟ ಮಾತ್ರಂ ಜಟದೆ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತ ವೇದಸಂ ಅಂತಿದೆ. ಆದ್ದರಿಂದ ಅವರಂಗುಷ್ಟ, ನಮ್ಮ ಅಂಗುಷ್ಟ ಅಲ್ಲ, ಮತ್ತೆ ಅವರಂಗುಷ್ಟ. ಹೀಗಿರುವಾಗ ಅಂತಹ ಆರ್ಧವಾಗಿರ್ತಕ್ಕಂತಹ ರೀತಿಯಾಗಿ ಎಲ್ಲ ರಾಕ್ಷಸರ ಆ ಸಮೂಹವನ್ನೆಲ್ಲ ಸೆದಿಬಡಿಯುತ್ತಾ ಆ ಎಲ್ಲ ವೃತ್ತಾಂತವನ್ನು ಓಡಿ ಹೋಗಿ ಅಲ್ಲಿ ಹೋಗಿ ಹೇಳ್ತಾರೆ. ಅಂತ ಅಥಾ ಶೃಣೋದ್ದಶಾನನ ಕಪೀಂದ್ರ ಚೇಷ್ಟಿತಂ ಪರಂ ದಿದೇಶ ಕಿಂಕರಾನ್ ಬಹೂನ್
ಅಂತ ಹೇಳುತ್ತಾ ಅಥಾಶ್ರವಣೋ ದಶಾನನಃ ಅಂತ ಹೇಳಿಬಿಟ್ರಲ್ಲಿ, ರಾವಣ ಅಂತ ಹೇಳಿಲ್ಲ ಅವರು. ದಶಾನನಃ 10 ಮುಖ 10 ತಲೆ ಅಂತ ಅರ್ಥ ಅಲ್ಲಿ. ಅಥಾಶ್ರವಣೋದ ರಾವಣ ಅಂತ ಹೇಳಿಲ್ಲ ಆಚಾರ್ಯರು, ಶ್ರೀಮದಾಚಾರ್ಯರು. ಅಥಾಶ್ರವಣೋ ದಶಾನನಃ ಅಂತಹ ಅವನು ಕೂಲಿ ನೋಡಿ, ಅಂತಹ 10 ತಲೆ ರಾವಣ 20 ಕಿವಿಗಳಿಂದಲೂ ಕೂಡ ಆ ಪ್ರಾಣದೇವರ ಹನುಮಂತ ದೇವರ ಆ ಒಂದು ಅದ್ಭುತವಾದ ಪರಾಕ್ರಮವನ್ನು ಕೇಳಿ ಅವನಿಗೆ ಭಕ್ತಿ ಬರಲಿಲ್ಲ ವಾಯುದೇವರಲ್ಲಿ. ಆ ವಾಯುದೇವರಿಗೂ ಪತಿಯಾದಂತಹ ಪರಮಾತ್ಮನ ಭಕ್ತಿ ಬರಲಿಲ್ಲ, ವಿಪರೀತವಾಗಿ ಕೋಪವೇ ಬಂತು, ಸಿಟ್ಟೇ ಬಂತು ನೋಡ್ರಿ. ಯಾಕಂದ್ರೆ ಭಕ್ತಿ ಬರಬೇಕು ಅಂದರೆ ಅವರವರ ಯೋಗ್ಯತಾ ತಾರತಮ್ಯ. ವಾಯುದೇವರ ವಿಶಿಷ್ಟವಾಗಿರತಕ್ಕಂತಹ ಮಹತ್ತರವಾದ ಕಾರ್ಯ, ಅದೇ ರೀತಿಯ ದೇವರು ಮಾಡುವಂತಹ ಕಾರ್ಯ ದೇವತೆಗಳಿಗೆ ಮತ್ತು ದಾನವರಿಗೆ ಮಾನವರಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಜ್ಞಾನ ಆಗತ್ತೆ. ದೇವತೆಗಳು ಸಂತೋಷ ಪಡ್ತಾರೆ, ಸಜ್ಜನರು ಸಂತೋಷ ಪಡ್ತಾರೆ, ಅದರಲ್ಲೂ ಇರ್ತಾರೆ. ಹೀಗಾಗಿ ಯಾಕಂದರೆ ಸಾತ್ವಿಕತೆ ಇರ್ತದೆ, ಕೆಲವೊಮ್ಮೆ ರಾಜಸ, ಕೆಲವೊಮ್ಮೆ ಅದರಲ್ಲೂ ತಾಮಸ. ಸಾತ್ವಿಕ ಅಂತ 3 ವಿಂಗಡಣೆ ಮಾಡ್ತಾರೆ. ರಾಜಸ ತಾಮಸ ಅಂತ ಅದರಲ್ಲಿ ವಿಂಗಡಣೆಗಳು ಉಂಟು. ಅದರಲ್ಲಿ ಸಾತ್ವಿಕತೆಯೂ ಇರುತ್ತದೆ, ಕೆಲವೊಮ್ಮೆ ರಾಜಸನೂ ಸೇರಿಬಿಡುತ್ತದೆ, ಅದರೊಳಗೂ ತಾಮಸವೂ ಸೇರಿಬಿಡುತ್ತದೆ. ಹೀಗೆ ಪರಮ ಸಾತ್ವಿಕರು ಪರಮ ಸಂತೋಷ ಪಡ್ತಾರೆ, ಆನಂದ ಪಡ್ತಾರೆ. ದೇವತೆಗಳು ಅವರು ವಿಶೇಷವಾಗಿ ಸಂತೋಷಪಟ್ಟು ಇನ್ನೂ ಸ್ತೋತ್ರ ಮಾಡ್ತಾರೆ. ಆದರೆ ಅಸುರರು, ಅಜ್ಞಾನಿಗಳು, ಎಲ್ಲ ರಜೋಗುಣ ಸಮುದ್ಭವ, ಆ ರಾಜಸ ತಾಮಸ ಯುಕ್ತರಾದವರೆಲ್ಲ ಅಸೂಯೆ ಪಡ್ತಾರೆ, ಮಾತ್ಸರ್ಯ ಪಡ್ತಾರೆ, ಆಮೇಲೆ ಕೋಪ ಮಾಡ್ಕೊಳ್ತಾರೆ. ಹೀಗೆಲ್ಲ ಮಾಡಬಾರದು, ಇದೆಲ್ಲ ಏನಿದು ಅಂತ ತಿಳ್ಕೊಂಡು ಹೇಳಿ ತಾವು ಈ ಪ್ರಕಾರವಾಗಿ ಅವರಿಗೂ, ಯಾಕಂದರೆ ಈಗೆಲ್ಲ ಕೆಲವರೆಲ್ಲ ರಾವಣ ಅಂತ ಹೆಸರಿಟ್ಟುಕೊಂಡು ಇದ್ದಾರೆ, ದುರ್ಯೋಧನ ಅಂತ ಹೆಸರಿಟ್ಕೊಂಡವರು ಇದ್ದಾರೆ. ತಿಳಿತಾ? ರಾವಣ ಅಂತ ಇಡ್ತೀನಿ ನಾನು ಅಂತ ಅವನು ರಾವಣ ಅಂತ ಹೆಸರಿದ್ದವನು ಇದ್ದಾನೆ, ವ್ಯಕ್ತಿ ರಾವಣ ಅಂತಿದ್ದಾನೆ. ದುರ್ಯೋಧನ ಅಂತೂ ಇದ್ದಾನೆ, ಕರ್ಣ ಅಂತೂ ಇದ್ದಾರೆ. ನಾವೇ ಇಡಬಾರ್ದು ಹೆಸರು. ಬುದ್ಧಿಜೀವಿಗಳು ಇಟ್ಟಿದ್ದಾರೆ, ಎಷ್ಟೋ ಕಡೆ ಬುದ್ಧಿಜೀವಿಗಳು ಎಲ್ಲ ಇಟ್ಟಿದ್ದಾರೆ, ರಾವಣ ಅಂತಿದ್ದಾರೆ. ಹಾಗೆ ಕುಂಭಕರ್ಣ ಅಂತ ಇಟ್ಟಿಲ್ಲ ಪುಣ್ಯಕ್ಕೆ, ಪುಣ್ಯಕ್ಕೆ ಅವನ 6 ತಿಂಗಳ ನಿದ್ರೆ 6 ತಿಂಗಳ ಊಟ ಕೇಳ್ಕೊಂಡು ಅಷ್ಟು ವರ ಕೇಳಿದ್ದವನು ಪಾಪ. ಪೂರ್ತಿ 12 ತಿಂಗಳು 1 ವರ್ಷ ಪೂರ್ತಿ ಮಲಗಿದ್ದೇ ಅವನು ಜೀವನ. ಹೀಗಾಗಿ ರಾವಣನ ದರ್ಬಾರು. ಹೀಗಾಗಿ ಅಂತಹ ಈ ರೀತಿಯಾಗಿ ಅವರವರ ಯೋಗ್ಯತೆ ತಕ್ಕಂತೆ ಆಯಾ ಜ್ಞಾನ ಅವರಿಗೆ ಆಗತ್ತೆ, ಆಯಾ ಗತಿ, ಅಷ್ಟೇ, ಇನ್ನೇನಿಲ್ಲ. ಹೀಗಾಗಿ ಈ ವಿಧವಾಗಿರತಕ್ಕಂತಹ ಸಂದರ್ಭ. ಅಂತೆಯೇ ಇವನ್ ದಶಾನನಃ 10 ತಲೆಯ ಆ ಒಂದು ರಾವಣ. ಆ ನಂತರ ಅವನಿಗೆ 20 ಕಿವಿಗಳು. ಕೇಳಿದ್ರೂ ಕೂಡ ಅವನಿಗೆ ದೇವರಲ್ಲಿ ಭಕ್ತಿ ಬರಲಿಲ್ಲ, ಪ್ರಾಣಿಗಳಲ್ಲಿ ಭಕ್ತಿ ಬರಲಿಲ್ಲ. ಅವನಿಗೆ ಮತ್ತಷ್ಟು ಕೋಪ ಬಂತಂತೆ. ಕೂಡಲೇ ತಾನು ಅಲ್ಲಿ ಎಲ್ಲ ಕಿಂಕರಾನ್ನ ತನ್ನ ಸದೃಶ ಸಮಾನರಾಗಿರ್ತಕ್ಕಂತಹ ಮಹಾಬಲಿಷ್ಠರಾಗಿರ್ತಕ್ಕಂತಹ ಕಿಂಕರ ನಾಮಕ ವಿಶಿಷ್ಟವಾಗಿರುವಂಥ ಮಹಾ ಸೇನಾ ನಾಯಕರಂತಲ್ಲ, ಕಮಾಂಡೋ ಸೇನಾ ನಾಯಕರು. ಒಬ್ಬೊಬ್ಬರಿಗೆ 80,000, ಒಬ್ಬೊಬ್ಬರಿಗೆ ಅಂಥವರಿಗೆ ಆ ಕಿಂಕರ ನಾಮವರು ಅವರು 80 ಕೋಟಿ. 80 ಕೋಟಿಯೂತಪಂ ಪುರಸ್ಸರಾಷ್ಟ್ರಕಾಯುತಂ. 80 ಕೋಟಿ, 1 ಕೋತಿನ ಹಿಡಿಲಿಕ್ಕೆ 1 ಕೋತಿ ಬಂದದ್ದೇ ಒಂದೇ ಕಪಿ. ಆ 1 ಕಪಿನ ಹಿಡಿಲಿಕ್ಕೆ ಅಂತಹ 80 ಕೋಟಿ ರಾಕ್ಷಸರು, ಸೇನಾ ನಾಯಕರು, ಒಬ್ಬೊಬ್ಬನಿಗೆ 80,000 ಸೈನಿಕರಂತೆ. ವಿಚಾರ ಮಾಡ್ರಿ, ಒಂದೇ ಕಪಿ ಹಿಡಿಲಿಕ್ಕೆ ಇಂಥವ್ರು 80 ಕೋಟಿ ಅವರೇ ಸೇನಾ ನಾಯಕರಾದರೆ ಒಬ್ಬೊಬ್ಬರಿಗೆ 80,000 ಆದರೆ ಲೆಕ್ಕ ಹಾಕಿ. ಅಪಾರವಾದಂತಹ ಸೇನೆ, ಒಬ್ಬರಿಗಿಂತ ಒಬ್ಬರು ಎಲ್ಲ ರುದ್ರದೇವರಿಂದ ಅವಧ್ಯತ್ವ ವರವನ್ನು ಪಡೆದುಕೊಂಡಿದ್ದಾರೆ. ಕಿಂಕರ ನಾಮಕ ಮಹಾರಾಕ್ಷಸರು, ಅತುಲ ಪರಾಕ್ರಮಗಳು, ಮಹಾಪರಾಕ್ರಮ ವಿಶಿಷ್ಟವಾದಂತಹ ಶಾಲೆಗಳು, ಅನೇಕ ವಿಧವಾದಂತಹ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಎಲ್ಲ ಪಡೆದುಕೊಂಡಿದ್ದಾರೆ. ಎಲ್ಲರೂ ಮುತ್ತಿಗೆ ಹಾಕಿಬಿಟ್ರು ಒಂದೇ ಕಪ್ಪಿನ ಹಿಡಲಿಕ್ಕಾಗಿ. ನೋಡ್ರಿ, ಅಂತ ಜೀವೋತ್ತಮರಾಗಿರ್ತಕ್ಕಂತಹ ಆ ಪ್ರಾಣದೇವರ ಸಾಮರ್ಥ್ಯ ಹೇಗಿರಲಿಕ್ಕಿಲ್ಲ. ಏನಪ್ಪ, ಇಡೀ ಅವರೆಲ್ಲ 72 ಕೋಟಿ ಎಲ್ಲ ಕಪಿಗಳ ಒಂದು ಸೇನೆ ಇದೆ ಅಂತ ಬಂದಿದೆ ರಾಮಾಯಣದಲ್ಲಿ. ನೋಡಿದಲ್ಲಿ ಬಂದದ್ದು ಒಂದೇ ಒಂದು ಕೋತಿ ಬಂದದ್ದು, ಒಂದೇ ಕಪಿ ಬಂದದ್ದು. ಒಂದೇ ಕಪಿಗೆ ಇಷ್ಟೆಲ್ಲ ಸೇನೆ ಕಳಿಸಬೇಕಾದರೆ ಊಹೆ. ರಾವಣ ಇದು ಸಾಮಾನ್ಯ ಕೋತಿ ಅಲ್ಲ, ಸಾಮಾನ್ಯ ಕಪಿ ಅಲ್ಲ, ಇದು ಅಸಾಧಾರಣ ಕಪಿ ಅಂತ. ಯಾಕಂದ್ರೆ ನನಗೆ ಪ್ರಿಯವಾದಂಥ ಅಶೋಕವನ, ನನಗೆ ಅತ್ಯಂತ ಪ್ರಿಯವಾದದ್ದು ಇಂತಹ ಲಂಕಾಪಟ್ಟಣ.
ಇದು ಪರದೇಶಗಳಿಗೆ ಯಾರಿಗೂ ಕೂಡ ಒಳಗಡೆಗೆ ಬರಲಿಕ್ಕೆ ಅವಕಾಶವೇ ಇಲ್ಲ. ಇದು ಬಂದಿದೆ ಅಂದರೆ ಇದು ಸಾಧಾರಣ ಕೋತಿ ಅಲ್ಲ. ಯಾಕಂದರೆ ಎಲ್ಲ ಜಲದುರ್ಗ, ಆ ಪರ್ವತದುರ್ಗ ಅಂತಹ ಇಂತಹ ಲಂಕಿಣಿ ಗ್ರಾಮ ದೇವತೆ, ಅದಕ್ಕಿಂತೂ ಮೊದಲಾಗಿ ಶಿಂಹಿಕ, ಎಂತೆಂಥವ್ರು ಎಲ್ಲ ಇಟ್ಟಿದ್ದವನು ಅದನ್ನೆಲ್ಲ ಸೆಡೆಬಿಡುವುದು ಬರಬೇಕಂದರೆ ಇದು ಅಸಾಧಾರಣವಾದದ್ದೇ. ಕಪಿ ಎಂತೆಂಬುದಾಗಿ ಅವನಿಗೆ ಮನವರಿಕೆ ಆಯಿತು. ಈ ಕಾರಣಕ್ಕಾಗಿ ಅವನು ಕಿಂಕರ ಅಂಬಹುನ್ ಕಪಿರ್ ನಿಗರಿಹತಾಮಿತಿ ಅವರೆಲ್ಲ ಹೇಳ್ತಾರೆ. ಅವಧ್ಯಾನ್ ಶಂಕರವರಾತ್ ಕಿಂಕರಾನ್ನಾಮ ರಾಕ್ಷಸಾನ್ ಸಾಸೀತಿ ಕೋಟಿಯೂತೇಶಂ ಸಪೂರ್ವಗೋಷ್ಟಕಾಯುತಂ ಸುರಾಣಾಂ ದೇವಾನಾಂ ಅಂತರಾತ್ಮನಃ ಅಂತರ್ಯಾಮಿಣಃ ವಾಯೋ ಅಂಗಜಂ ಪುತ್ರಂ. ರಾಮಾಯಣ ಹೇಳುತ್ತೆ, ಅವಧ್ಯಾನ್ ಶಂಕರವರಾತ್, ರುದ್ರದೇವರ ವರದಿಂದ ಅವಧ್ಯರಾದಂತಹ ಆ ಕಿಂಕರ ನಾಮಗಳಾದಂತಹ ಎಲ್ಲ ಅಸುರರು ಅವರೆಲ್ಲ ಸಾವು ನಮಗೆ ಬರಬಾರದು ಗೆದ್ದಿದ್ರು. ಸಾವು ಇಲ್ಲದವರಾಗಿದ್ದ ಕಿಂಕರೆಲ್ಲರೂ ಎಲ್ಲರೂ ವಿಶಿಷ್ಟವಾದಂತಹ ಆ ಅತುಲ ಬಲ ಪರಾಕ್ರಮಶಾಲಿಯಾಗಿರ್ತಕ್ಕಂತಹ ಹನುಮಂತ ದೇವರನ್ನ ಮುತ್ತಿಗೆ ಹಾಕಿದ್ದಾರೆ. ಮುತ್ತಿಗೆ ಹಾಕಿ ನಾನಾ ಶಸ್ತ್ರಾಸ್ತ್ರಗಳನ್ನೆಲ್ಲ ಅವರ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ. ಅವರು ಬಂದದ್ದು ಬರಿಗೈಲಿ, ಏನು ಗದಾ ಪಾಣಿ ಮೃಕೋದರಹ, ಗದಾ ಇರಲಿಲ್ಲ, ಏನೂ ಇರಲಿಲ್ಲ, ಬರಿಗೈಲಿ ಬಂದದ್ದಷ್ಟೇ. ಏನು ಎಲ್ಲ ಅಸ್ತ್ರಗಳನ್ನೆಲ್ಲ ಎದೆಗೆ ಎಲ್ಲೋ ಬಂದು ಪ್ರಹಾರ ಆಗ್ತಾ ಇತ್ತು. ಆದರೆ ಸ್ವಲ್ಪ ಅದ್ರ ಗಾಯ ಆಗಬೇಕು, ಇಲ್ಲ ಎಲ್ಲ ಪುಡಿ ಎಲ್ಲ. ಇವರು ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠಾರ. ವಜ್ರ ಶರೀರ ಹೇಳ್ತಾರೆ, ಆಕಣಾಶ್ವ ಸಮಹ ಅಂತ ಹೇಳ್ತಾ ಇದ್ದಾರೆ. ಅಂತಹ ಎಲ್ಲ, ಯಾಕಂದರೆ ಎಲ್ಲ ಕಲಿ ಎಲ್ಲ ಕಡೆಗೂ ಎಲ್ಲರಲ್ಲಿಯೂ ಪ್ರವೇಶ, ಕಲಿ ಪ್ರವೇಶ. ಹೌದು, ಕಲ್ಯಾದಿ ಎಲ್ಲ ದೈತ್ಯರು ಎಲ್ಲರಲ್ಲಿಯೂ ಪ್ರವೇಶ ಉಂಟು. ಪ್ರಾಣದರ ಮೇಲೂ ಎಲ್ಲರೂ ಕೂಡ ಪ್ರವೇಶ ಮಾಡಿ ಬಂದರೆ ಅವರೆಲ್ಲ ಪುಡಿಪುಡಿಯಾದರು. ಹೇಗೆ ಅಂದರೆ, ಒಂದು ದೊಡ್ಡ ಬಂಡೆ ಕಲ್ಲಿಗೆ ಮಣ್ಣಿನ ಹೆಂಟಿ ಎಸೆದರೆ ಅದಕ್ಕೇನಾಗುತ್ತೆ, ಬಂಡೆ ಕಲ್ಲಿಗೆ ಮಣ್ಣಿನ ಹೆಂಟಿ ಪುಡಿಪುಡಿ ಆಗತ್ತೆ. ಹಾಗೆ ಪ್ರಾಣದೇವರ ಅಲ್ಲಿ ಅವರೊಳಗೂ ಕೂಡ ಅವರು ಪ್ರವೇಶ ಮಾಡಲಿಕ್ಕೆ ಬಂದರು, ಎಲ್ಲ ತಾವಾಗಿಯೇ ಪುಡಿಪುಡಿ ಆಗೋದರು. ಆಕಣಾಶ್ಮ ಸಮ ಅಂತ ಉಪನಿಷತ್ತು ವಾಯುದೇವರಿಗೆ ವರ್ಣನೆ ಮಾಡುತ್ತೆ. ಅಂತಹ ಹನುಮಂತ ದೇವರು ಬಂದಂತಹ ಆ ಹರನ ವರದಿಂದ ಎಲ್ಲ ಅವಧ್ಯರಾಗಿರ್ತಕ್ಕಂತಹ ಎಲ್ಲ ಆ ಕಿಂಕರ ನಾಮಕ ಅಸುರರ ಎಲ್ಲ ಸಮೂಹವನ್ನೆಲ್ಲ ತಮ್ಮ ಅಂಗೈಯಿಂದಲೇನೆ ಹೇಗೆ ಆಡಿಸ್ಬಿಟ್ರೆ ಮುಗಿದೋಯ್ತು. ಈಗ ಕಾಲದಲ್ಲಿ ಶಕ್ತಿ ಹಾಕೇ ಇಲ್ಲ, ಲೀಲೆಯಿಂದ ಅವರನ್ನು ಕೆಲವೊಂದೆಲ್ಲ ಶಸ್ತ್ರಾಸ್ತ್ರಗಳಿಂದ ತಮ್ಮ ವಿಶಿಷ್ಟವಾದ ಮುಖದ ವಾಯುವಿನಿಂದ ಒಂದು ಊದು ಬಿಡ್ತಾ ಇದ್ರಂತೆ. ಅದು ಮತ್ತೆ ಹಾಗೆ ತಿರುಗಿ ಅವರಿಗೆ ಬೀಳ್ತಿತ್ತು. ಎಷ್ಟು ಆಶ್ಚರ್ಯ! ಸುಮ್ಮನೆ ಹಿಂಗೆ ಕೈ ಮಾಡಿಬಿಟ್ರೆ ಸಾಕು, ಆ ಅಸ್ತ್ರ ಅವನಿಗೆ ಪೂರ್ಣವಾಗಿ ಅಂತಹ ಮಹಾರಾಕ್ಷಸನನ್ನೇ ಅದೇ ಆಹುತಿಯನ್ನು ಅದು ಹಾಗೆ ತೆಗೆದುಕೊಳ್ತಾ ಇತ್ತು. ಹೀಗೆ ಆ ಅಸುರರ ಆ ಒಂದು ಸಮುದ್ರ, ಆ ಸೇನಾ ಸಮುದ್ರ ಅದನ್ನೆಲ್ಲ ನಮರ್ದ. ಈ ಪ್ರಕಾರವಾಗಿ ಅನೇಕ ಹೇತಿ ಸಂಕುಲಮ್ಮ, ಹೇತಿ ಅಂದರೆ ಆಯುಧಗಳು. ಹೀಗೆ ಹನುಮಂತ ದೇವರು ಈ ರೀತಿಯಾಗಿ ಎಲ್ಲರನ್ನೂ ಕೂಡ ಅದರಲ್ಲಿ ವಿಶೇಷವಾಗಿ ಮಮರ್ದ, ಎಲ್ಲರನ್ನೂ ಕೂಡ ವಿಶೇಷ ಪುಡಿ ನೆಲ ಹೇಳ್ತಾ ಇದ್ದಾರಲ್ಲ. ಹೀಗಾಗಿ ಎಲ್ಲ ಏಕಕಾಲದಲ್ಲಿ ಸಾವಿರಾರು ಸೊಳ್ಳೆಗಳು ಟಪ್ ಅಂತ ಹೊಡೆದು ಬಿಟ್ಟರೆ ಹೇಗಾಗ್ತದೆ, ಹಾಗೆ ಅಷ್ಟೆಲ್ಲ ನಾವೆಲ್ಲ ಬಲ ಹಾಕಿಬಿಡ್ತೇವೆ, ಶಕ್ತಿ ಹಾಕ್ತೀವಿ, ನಮಗೆ ಪೆಟ್ಟಾಗ್ತದೆ. ಅವ್ರಿಗೇನು ಶಕ್ತಿ ಹಾಕೇ ಇಲ್ಲ, ಲೀಲೆಯಿಂದಲೇನೆ ಆ ಎಲ್ಲ ಅಸುರರನ್ನು ಸಂಹಾರ ಮಾಡ್ತಾ ಇದ್ದಾರೆ. ಆ ಪ್ರಕಾರವಾಗಿ ಅವರೆಲ್ಲ ನೋಡ್ರಿ, ಅದಕ್ಕೆ ಭೃಶಂ ಅಂತ ವಾಕ್ಯ ಇದೆ. ಅವರೆಲ್ಲ ಜೋರಾಗಿ ಶಕ್ತಿ ಹಾಕಿ ಪ್ರಹಾರ ಮಾಡ್ತಾ ಇದ್ರು. ಗದಾ, ಮುಸಲ, ಎಲ್ಲ ತ್ರಿಶೂಲ, ಆಯುಧಗಳು, ನಾನಾದಂತಹ ಎಲ್ಲ ಏನೇನು ಬೇಕೋ, ಬಿಲ್ಲು, ಬಾಣ ಎಲ್ಲ ಕಡೆ ಏಕಕಾಲದಲ್ಲಿ ಸೋತ್ತಲಿಂದ ಎಲ್ಲ ಕಡೆಯಿಂದ ಬರ್ತಾ ಇತ್ತು. ಯಾವ ತಪ್ಪಿಸೋಬೇಕು ವಿಚಾರ ಮಾಡಿ. ಹೀಗಾಗಿ ಸರ್ವ ದಿಕ್ಕುಗಳಿಂದ ಬರುವಂತಹ ಸರ್ವದಿಕ್ಷೋಬಣಕರಾಯ ಹುಂ ಫಡ್ ಪರಬ್ಬರೆ ಅಂತಹ ಆ ಸುದರ್ಶನ ಚಕ್ರ ಯಾವ ರೀತಿ ಜ್ವಾಲೆ ಎಲ್ಲ ಕಡೆಗಿಂದಲೂ ಸುತ್ತಲೂ ಅಂತಹ ಬಾಣ ಪ್ರಯೋಗ ಮಾಡ್ತಾ ಇದ್ದರೆ ಹನುಮಂತನದು ಬಾಂಬ್ ಇಟ್ಕೊಂಡಿದ್ರ ಏಕಕಾಲದಲ್ಲಿ ಏನಿಲ್ಲ ಬಬೆ, ಕೇವಲ ಕೈಯಿಂದಲೇನೆ ಪುನಃ ಎಲ್ಲರನ್ನೂ ಕೂಡ ಏಕಕಾಲದಲ್ಲಿ ಅವರನ್ನೆಲ್ಲ ಸಂಹಾರ ಮಾಡಿಬಿಟ್ಟಿದ್ದಾರೆ. ಈ ರೀತಿ ಅದರಲ್ಲಿಯೂ ಕೂಡ ಒಬ್ಬ ಓಡಿ ಹೋಗಿ ಎಲ್ಲರೂ ಮಮರ್ದ ಪುಡಿ ಆಗಿಬಿಟ್ಟಿದ್ದಾರೆ. ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ, ಯುದ್ಧ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಎಷ್ಟು ಆಶ್ಚರ್ಯ,
ಹರ ಅವನು ಲಯ ದೇವತೆ, ಹೌದಲ್ಲೋ, ಸಂಹಾರಕ್ಕೆ ಅಭಿಮಾನಿ. ಆದ್ದರಿಂದ ಆ ಹರನ ವರದಿಂದ ಅವಧ್ಯರಾದವರೆಲ್ಲ ಲಯ ಹೊಂದಿದರು ಅಂತ ಅರ್ಥ. ಮಹಾಶಿವರಾತ್ರಿ ಇವತ್ತು ಅಂತ ಮಹರುದ್ರದೇವರ ಅವರ ಸ್ಮರಣೆ ನಾವೆಲ್ಲ ವಿಶೇಷವಾಗಿ ಮಾಡಬೇಕಾದ್ದರಿಂದ ಈ ರೀತಿಯಾಗಿ ಅಂತಹ ಪ್ರಾಣದೇವರ ವಿಶಿಷ್ಟವಾಗಿರತಕ್ಕಂತಹ ಆ ಒಂದು ಶಕ್ತಿ, ಅದನ್ನು ಎಲ್ಲರೂ ತಲೆಬಾಗ್ತಾರೆ. ದೇವಾದಿ ಎಲ್ಲ ದೇವತೆಗಳು ಶರವೇಂದ್ರ ಪೂರ್ವೈರಿಪಿ ವಕ್ತುಕಾನೇ ಸಂಕ್ಷಿಪ್ರವಾಕ್ಯೆ ಮೈ ಮಂದಬುದ್ಧವು ಸಂತೋ ಗುಣಾಢ್ಯ ಕರುಣಾಂ ಕ್ರಿಯಾಸುಹು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಕೊನೆಗೆ ಈ ರೀತಿಯಾಗಿ ಎಲ್ಲರೂ ಕೂಡ ಲಯವನ್ನು ಹೊಂದಿದರು ಅಂತ ಹೇಳ್ತಾ ಇದ್ದಾರೆ. ಪುನಶ್ಚ ಮಂತ್ರಿ ಪುತ್ರಕಾನ್ ರಾವಣ ಪ್ರಚೋದಿತಾನ್ ಮಮರ್ಧ ಸಪ್ತ ಪರ್ವತ ಪ್ರಭಾನ್ ವರಾಭಿರಕ್ಷಿತಾನ್. ಇಷ್ಟಾದ ಕೂಡಲೇ ಮತ್ತೆ ಮಂತ್ರಿ ಪುತ್ರರು ಅವರೆಲ್ಲ ಪರ್ವತ ಪ್ರಭಾನ್, ಒಬ್ಬೊಬ್ಬರು ಪರ್ವತಾಕಾರಂತೆ ನಡೀತಾ ಇದ್ರೆ ಪರ್ವತವೇ ನಡೆದಿದೆ, ಎಲ್ಲ ನಡ್ಕೊಂಡು ಬರ್ತಾ ಇದೆಯೇನೋ ಅಂತ. ಹಿಂದೆಲ್ಲ ರಕ್ಕೆ ಪುಕ್ಕ ಇತ್ತು, ಇಂದ್ರ ಎಲ್ಲ ಕತ್ತರಿಸಿ ಹಾಕಿದ್ದ. ಇಲ್ಲಿ ಪರ್ವತಾಕಾರವಾಗಿರುವಂಥವ್ರು ಮಂತ್ರಿಗಳ ಮಕ್ಕಳದು ಒಬ್ಬೊಬ್ರು. ಅವರೆಲ್ಲ ಅವರು ಕೂಡ ರುದ್ರದೇವರ ವರದಿಂದ ಅವಧ್ಯರಾಗಿದ್ದರಂತೆ. ಬ್ರಹ್ಮವರದಿಂದ ಅವರೆಲ್ಲ ಅವಧ್ಯತ್ವವನ್ನು ಪಡೆದಿದ್ದರಾದ್ದರಿಂದ ಅದಕ್ಕೆಲ್ಲ ನೋಡೋದಲ್ಲಿ ಇಷ್ಟೇ ಹೇಳ್ತಾರೆ ಇಲ್ಲಿ ಎಲ್ಲ ವ್ಯಾಖ್ಯಾನದಲ್ಲಿ. ವಿರೂಪಾಕ್ಷ ಸುವಿರೂಪಾಕ್ಷ ಯೂಪಾಕ್ಷವು ದುರ್ಧರಂ ಚೇವ ರಾಕ್ಷಸಂ ಪ್ರಘಸಂ ಭಾಸಕರಣಂಚ ಪಂಚಶೇನಾಗ್ರನಾಯಕಾನ್. ವಾಲ್ಮೀಕಿ ರಾಮಾಯಣ. ಹೀಗೆ ವಿರೂಪಾಕ್ಷ, ಯೂಪಾಕ್ಷ, ದುರ್ಧರ, ಪ್ರಘಸ, ಭಾಸಕರಣ, ಹೀಗೆ ಇವರೆಲ್ಲ ಸೇನಾ ನಾಯಕರು ಅಂತ ವಾಲ್ಮೀಕಿ ರಾಮಾಯಣ ವಿಶೇಷವಾಗಿ ಹೇಳ್ತಾ ಇದೆ. ಸಪ್ತ ಪರ್ವತ ಪ್ರಭಾನ್ ಅಂತ ಪರ್ವತದಂತೆ ಮಹಾಬಲಿಷ್ಠರಾಗಿರ್ತಕ್ಕಂತಹ ಅವರನ್ನೆಲ್ಲರನ್ನೂ ಕೂಡ ಏಕಕಾಲದಲ್ಲಿ ಪ್ರಾಣದೇವರು ಏನು ಶಸ್ತ್ರಾಸ್ತ್ರಗಳೆಲ್ಲ ಇಡೀ ಅಂತಹ ಪರ್ವತ ಪ್ರಾಯರಾಗಿರ್ತಕ್ಕಂತಹ ಪರ್ವತದಂತೆ ವಿಶೇಷವಾಗಿ ಅತ್ಯಂತ ತಾವು ಎಲ್ಲ ಬೆಳೆಸ್ಕೊಂಡಿದ್ದಾರೆ. ಬುದ್ಧಿ ಮಾತ್ರ ಬೆಳೆದಿಲ್ಲ, ಬರೀ ದೇಹ ಮಾತ್ರ ಬೆಳೆಸ್ಕೊಂಡಿದ್ದಾರೆ. ಇಂಥವ್ರು ಇದ್ದರಷ್ಟು ಸುಮ್ಮನೆ ಭೂಮಿಗೆ ಭಾರ ಅಂಥೇಳಿ ಎಲ್ಲ ಏಕಕಾಲದಲ್ಲಿ ತಲಪ್ರಹಾರ ಚೂರ್ಣಿತ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ರಾಕ್ಷಸರನ್ನೂ ಸಂಹಾರ ಮಾಡಿ ಮಹಾ ಸಮರ್ಥರಾದರೂ ಕೂಡ ಆ ಇದು ಕೇವಲ ಸಂಹಾರ ಮಾಡಿದ್ದು 1/3 ಭಾಗ ಅಷ್ಟೇ. ಹೋದವರೆಲ್ಲ ಏನು ಮಿಸ್ ಕಾಲ್ ಕೊಡ್ತಾ ಇಲ್ಲ, ಯಾರು ಕೂಡ ವಾಟ್ಸಪ್ ಮೆಸೇಜ್ ಮಾಡ್ತಾ ಇಲ್ಲ. ಏನು ಆಶ್ಚರ್ಯ ನೋಡ್ರಿ, ಹೋದವರೆಲ್ಲ ಆ ಕಡೆ ಯಾರು ಅಪ್ಪಿ ಏನಾದರೂ ಒಬ್ರು ತಪ್ಪಿಸಿಕೊಂಡು ಬಂದರೆ ರಾವಣ ಸುದ್ದಿ ಗೊತ್ತಾಗುವುದು. ಹೀಗಾಗಿ ಇಷ್ಟಾಗಿಯೂ ಕೂಡ ಇಲ್ಲಿ ಹೋದವರೆಲ್ಲ ಪ್ರಾಣದೇವರ ಕೈಯಿಂದ ಎಲ್ಲರೂ ಹತರಾಗ್ತಾ ಇದ್ದಾರೆ. ಯಾವುದಾದ್ರು ವಾಪಸ್ಸು ಬರೋದು ಇಲ್ಲೇ ಇಲ್ಲ, ಇಂಥ ಸ್ಥಿತಿ ಆಗಿಬಿಟ್ಟಿದೆ. ಆ ನಂತರ ಇದೆಲ್ಲ ನೋಡಿ ಇನ್ನೇ ರಾವಣ ಅವನು ಚಿಂತಾಕ್ರಾಂತನಾದ. ಇನ್ನು ಹೇಗೆ ಮಾಡೋದಪ್ಪ, ಒಂದು ಕಪಿಯನ್ನು ಹಿಡಿಲಿಕ್ಕಾಗ್ತಾ ಇಲ್ವಲ್ಲ. ಇಂತಹ ಅಪಾರವಾದಂತಹ ಸೇನೆ ಅದು ಸಮೂಲವಾಗಿ ಪೂರ್ಣವಾಗಿ ನಾಶವಾಗೋಯಿತು. ಇನ್ನೇನು ಗತಿ ಅಂಥೇಳಿ ಅವನು ಅತ್ಯಂತ ಅಷ್ಟು ಚಿಂತಾಕ್ರಾಂತನಾಗಿದ್ದರೂ ಕೂಡ ಮತ್ತೆ ಅವು ಎಂದೂ ಕೂಡ ನಾವು ಹಿಂದಕ್ಕೆ ಹೆಜ್ಜೆ ಹಾಕಬಾರದು, ಮುಂದಕ್ಕೆ ಹೆಜ್ಜೆ ಹಾಕಬೇಕು. ಏನಾಗ್ತದೆ ಆಗಲಿ, ದುಷ್ಟರು ಹಾಗೇನೆ. ಹೀಗೆ ಅವರೆಲ್ಲರೂ ಕೂಡ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ ಮನಸ್ಸನ್ಯತ ವಚಸ್ಸನ್ಯತ ಕರ್ಮಣ್ಯನ್ಯ ದುರಾತ್ಮನಾಂ ಅಂತಿದೆ. ಅವ್ರ ಮನಸ್ಸು ಬೇರೆ, ಅವ್ರ ಎಲ್ಲ ಒಂದು ಕ್ರಿಯೆ ಅವರು ಎಲ್ಲ ಬೇರೆ ಬೇರೆನೆ. ಯಾವುದು ಸಜ್ಜನರು ಹಾಗಲ್ಲ, ಒಂದೇ ಮಾತು, ಒಂದೇ ಕೃತಿ, ನಡೆ, ನುಡಿ ಎಲ್ಲ ಒಂದೇ ಥರ ಇರ್ತದೆ. ಅವರು ಹಾಗಲ್ಲ, ಎಲ್ಲ ವಿಪರೀತ, ಎಲ್ಲ ವಿರುದ್ಧವಾಗಿರ್ತದೆ. ಆದ್ದರಿಂದ ನಾವು ಅದನ್ನು ಕೆಣಕಬಾರ್ದಪ್ಪ, ಅದ್ರ ಹತ್ರ ಹೋಗಬಾರ್ದು. ನಾವೆಲ್ಲ ಶರಣಾಗತರಾಗೋಣ, ನಮ್ಮಿಂದ ತಪ್ಪಾಯಿತು ಅಂತ ಹೇಳೋಣ. ಸಾಧ್ಯನೇ ಇಲ್ಲ. ನೋ ಕಾಂಪ್ರಮೈಸ್ ಅಂತಾರಲ್ಲ, ಹಾಗೆ ಏನಿಲ್ಲೇ ಇಲ್ಲ. ಈ ರೀತಿಯಾಗಿ ಅನುಪಮಂ ಹರೇರ್ಬಲಂ ನೋಡ್ರಿ, ಇಂತಹ ಒಂದು ಕಪಿಯ ಬಲ ಅನುಪಮವಾದದ್ದು. ಒಂದು ಕೇಳದಂತಹ ಆ ರಾಕ್ಷಸರ ರಾಜ ರಾವಣ ಬಲದಲ್ಲಿ ತನಗೆ ಅತ್ಯಂತ ಸಮನಾಗಿರುವಂತಹ ತನ್ನ ಮಗ ಅಕ್ಷಕುಮಾರನನ್ನ ಅವನನ್ನು ನೀನಾದರೂ ಹೋಗಿ ಅವನು ಹಿಡಿದು ಎಳ್ಕೊಂಡ್ಬರ್ಬೇಕು. ಅವನು ಕೊಂದಾದ ಸಹಿತ ಜೀವಂತವಾಗಲಿ ಅವನು ಹಿಡಿದು ನನ್ನ ಮುಂದೆ ತರಬೇಕು ಅಷ್ಟೇನೆ ಅಂತ ಹೇಳಿ ಆಜ್ಞೆ ಮಾಡಿದ್ದಾನೆ. ಅಕ್ಷಕುಮಾರ ಹೊರಟಿದ್ದಾನೆ. ಕೃಷ್ಣ ನಾಳೆ ಮುಂದುವರ್ಸ. ಹರಿ ಓಂ ಸೃಷ್ಟಿಶ್ಚಿತ್ಯಪ್ಯೇಯಾನಿದ್ದು ಒಂದು ಮೋಕ್ಷಾದಸ್ಮಾತ್ ಅಸ್ಯ ಸ್ತ್ರೀ ಬ್ರಹ್ಮೋತ್ತರಕಸ್ಯ ವಿಷ್ಣುರ್ವಸ್ತಾ ಸಮಸ್ತಾ ಸಕಲೋಪೇತಃ ಪೂರ್ಣಾನಂದಾಯೋ ಪ್ರಪರೋಮಚ್ಚಿಂತಯೇತಂ ಮಹಾಂತಂ. ಹರಿ ಓಂ. ವಿದುರರು ತಾವು ಅಲ್ಲಿ ತೀರ್ಥಯಾತ್ರೆ ಹೊರಟಿದ್ದಾರೆ. ದುರ್ಯೋಧನನಿಂದ ಅವಮಾನಿತರಾಗಿ ಆ ನಂತರ ಪರಮಾತ್ಮನ ಪ್ರೀತ್ಯರ್ಥವಾಗಿ
ವ್ರತಾನಿ ಚೇರೆ ಹರಿತೋಷಣಾನಿ, ಭಗವಂತನ ಪ್ರೀತ್ಯರ್ಥಗಾಗಿ ಅನೇಕ ವ್ರತಗಳನ್ನು ಅನುಷ್ಠಾನ ಮಾಡುತ್ತಾ ತೀರ್ಥಯಾತ್ರೆ ಮಾಡುತ್ತಾ ಯಮುನಾ ತೀರಕ್ಕೆ ಬಂದಿದ್ದಾರೆ. ಅಲ್ಲಿ ಭಾಗವತರಾಗಿದ್ದಂಥ ಉದ್ಧವನನ್ನು ಕಂಡರು. ಉದ್ಧವನ ಕಂಡ ಕೂಡಲೇ ಪರಸ್ಪರ ಭೇಟಿಯಾಯಿತು, ಸಂಭಾಷಣೆಯಾಯಿತು. ಕೃಷ್ಣನನ್ನು ವಿಚಾರಿಸಿದರಂತೆ. ಕೃಷ್ಣ ಹೇಗಿದ್ದಾನೆ, ಕೃಷ್ಣ ಎಲ್ಲಿದ್ದಾನೆ, ಕೃಷ್ಣನ ಕಥೆ ಹೇಳಬೇಕು ಅಂತ ವಿದುರ ಕೇಳಲಾಗಿ ಕೃಷ್ಣ ಅಂತಂದು ಕೂಡಲೇ ಉದ್ಧವ ಅವನು ಒಂದು ಕ್ಷಣ ಹಾಗೆ ಸ್ತಬ್ಧನಾಗಿ ನಿಂತು ಬಿಟ್ಟ. ಏನು ಮಾತು ಕಂಠ ಬಿಗಿದು ಬಂತು, ಮಾತೇ ಬರ್ತಾ ಇಲ್ಲ. ಕೃಷ್ಣದ್ಯುಮ್ನಿ ನಿಮ್ಲೋಚೆ, ಕೃಷ್ಣನೆಂಬಂತಹ ಆ ಒಂದು ಸೂರ್ಯ ಅಸ್ತಂಗತನಾಗಿದ್ದಾನೆ ಅಂತ ಹೇಳಿದ್ರೆ ಕೃಷ್ಣ ಪರಂಧಾಮಕ್ಕೆ ಹೋಗಿ ಆಯಿತು. ಆವಾಗ ನಾನು ಯಾದವನಾಗಿದ್ದರೂ ಕೂಡ ಕೃಷ್ಣ ನನಗೆ ತಾನು ಭಾಗವತವನ್ನು ಉಪದೇಶ ಮಾಡಿದ. ಮುಂದೆ ಬದರಿಕಾಶ್ರಮಕ್ಕೆ ಹೋಗಿ ಕಲಾಪ ಗ್ರಾಮದಲ್ಲಿ ಎಲ್ಲ ನನ್ನ ಭಕ್ತರಿದ್ದಾರೆ, ಎಲ್ಲ ಸಾತ್ವಿಕರಿದ್ದಾರೆ, ಅವರಿಗೆ ನಾನು ಕೊಟ್ಟ ತತ್ವಜ್ಞಾನವನ್ನು ಅವರಿಗೆಲ್ಲ ನೀನು ಕೊಡಬೇಕು. ಯಾದವನಾಗಿದ್ದರೂ ಕೂಡ ನನಗೆ ಅನುಗ್ರಹ. ನೋಡ್ರಿ, ಯಾದವರಿಗೆಲ್ಲ ಶಾಪ ಕೊಡಿಸಿದ ಕೃಷ್ಣನೇ, ಆದರೂ ನೀನು ಇರಬೇಕು, ದೇವರ ಸಂಕಲ್ಪ ಆಗಿದೆ. ನೋಡ್ರಿ, ನೀನು ಬಂದುಬಿಟ್ರೆ ತತ್ವಜ್ಞಾನ ಮುಂದೆ ಕೊಡೋರೆ ಯಾರು? ತತ್ವಜ್ಞಾನ ನಮ್ಮ ಜೊತೆಗೆ ಅದು ಕೂಡ ಬಂದುಬಿಡ್ತದೆ. ಅದಕ್ಕೆ ತತ್ವಜ್ಞಾನ ಪ್ರಚಾರ ಆಗಬೇಕು, ಭಾಗವತ ಧರ್ಮ ಪ್ರಚಾರವಾಗಬೇಕು. ಈ ಉದ್ದೇಶಕ್ಕೋಸ್ಕರವಾಗಿ ನೀನಿದ್ದು ಈ ಕಾರ್ಯವನ್ನು ಮಾಡಬೇಕು, ಆಗಲೇ ಮೋಕ್ಷ ನಿನಗೆ. ನೋಡಿ, ಇಂಥ ಮಹತ್ತರ ಕಾರ್ಯ. ಅದಕ್ಕಾಗಿ ಅಂತಹ ಕೃಷ್ಣನ ಅದ್ಭುತವಾದಂತಹ ಎಲ್ಲ ಲೀಲೆಗಳನ್ನು ವರ್ಣನೆ ಮಾಡ್ತಾರೆ. ಅಂತಹ ಆ ಎಲ್ಲ ಗೋಪಿಕಾಸ್ತ್ರೀಯರ ಬಳಿ ನನ್ನನ್ನು ಕೊಟ್ಟು ಕಳಿಸಿದಾಗ ಎಲ್ಲರೂ ಕೃಷ್ಣನನ್ನೇ ಕೊಂಡಾಡ್ತಾರೆ. ನಾನೇ ಭಕ್ತ ಅಂದ್ಕೊಂಡಿದ್ದೆ, ನನ್ನ ಮೀರಿದಂಥ ಭಕ್ತಿ ಗೋಪಿಕಾಸ್ತ್ರೀಯರು ಅಂತ ನನಗೇನು ಹೆಚ್ಚಿಗೆ ಆಯಿತು. ಏನಪ್ಪ, ನಾವೇನು ಭಕ್ತಿ ಮಾಡ್ತೇವೆ ಅಂತ. ಈ ರೀತಿಯಾಗಿ ಅಂತಹ ಆ ಕೃಷ್ಣನ ಅದ್ಭುತವಾಗಿರತಕ್ಕಂಥ ಆ ಒಂದು ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಮಹಾಭಾರತ ಯುದ್ಧ ಆ ಸಂದರ್ಭದಲ್ಲಿಯೂ ಕೂಡ ಎಂಥದ್ದೆಲ್ಲ ದುರ್ಯೋಧನನಿಗೆ ಕೇವಲ 5 ಗ್ರಾಮ್ ಅಷ್ಟೇ ಕೇಳಿದ್ದ. 5 ಗ್ರಾಮ್ ಸಾಕು, ಇನ್ನೇನು ಬೇಡ, ಅದನ್ನೂ ಕೊಡೋದಲ್ಲ ಅಂತ ನಿರಾಕರಣೆ ಮಾಡಿದ್ದ ಅಂತ ದುರ್ಯೋಧನ. ಶಾಂತಿಗಾಗಿ ಹೋದರೆ ಅದು ಅವನನ್ನೇ ಕಟ್ಟಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ. ಕಟ್ಟಿ ಹಾಕೊಂಡು ನೋಡೋಣ ಅಂಥೇಳಿ ವಿರಾಟ್ ರೂಪ, ವಿಶ್ವರೂಪವನ್ನೇ ತಾನು ಅಲ್ಲಿ ಕಾಣ್ತಾನನ್ನು ಕಟ್ಟಿ ಹಾಕಲಿಕ್ಕೆ ಆಗಲಿಲ್ಲ. ಈ ರೀತಿಯಾಗಿ ಅಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡಲೇ ಇಲ್ಲ. ವಿದುರನ ನಿನ್ನ ಮನೆಗೆ ಬಂದು ಆತಿಥ್ಯವನ್ನು ಸ್ವೀಕಾರ ಮಾಡಿದ. ಇದು ಎಲ್ಲಿ ಭಕ್ತಿ, ಎಲ್ಲಿ ಆದರ ಇರುತ್ತೋ ಅಲ್ಲಿ ಮಾತ್ರ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ಅದಕ್ಕಾಗಿ ಆದರವಿಲ್ಲದ ಅಮೃತಾನ್ನವೇಕೆ ಎಂದು ದಾಸರು ಹೇಳ್ತಾರಲ್ಲ, ಹೀಗೆ ಈ ರೀತಿಯಾಗಿ ಅಂತಹ ಪರಮಾತ್ಮನ ಅದ್ಭುತವಾಗಿರತಕ್ಕಂತಹ ಎಲ್ಲ ಲೀಲೆಗಳನ್ನು ವರ್ಣನೆ ಮಾಡುತ್ತಾ ಆ ಭಾಗವತ ಎಲ್ಲ ಧರ್ಮಗಳನ್ನು ನನಗೂ ಉಪದೇಶ ಮಾಡಪ್ಪ, ನನಗೂ ಹೇಳು ಅಂತಂದಾಗ, ಇಲ್ಲ, ಈ ಕಾರ್ಯವನ್ನು ಮೈತ್ರೇಯರಿಗೆ ಹೇಳಿದ್ದಾನೆ. ನಮಗೆಲ್ಲ ಉಪದೇಶ ಮಾಡುವಾಗ ಮೈತ್ರೇಯರು ಅಲ್ಲಿ ಆಸೀನರಾಗಿದ್ದರು. ಮೈತ್ರೇಯರ ಕುರಿತು ನಾನು ಕೊಟ್ಟ ಈ ತತ್ವಜ್ಞಾನವನ್ನು ನನ್ನ ಭಕ್ತ ವಿದುರು ಬರ್ತಾನೆ, ಆ ವಿದುರನಿಗೆ ನೀವು ಇದನ್ನು ಜ್ಞಾನೋಪದೇಶವನ್ನು ಮಾಡಬೇಕು ಅಂತ ಆಜ್ಞೆ ಮಾಡಿದ್ದಾನೆ. ಆದ್ದರಿಂದ ಮೈತ್ರೇಯರ ಬಳಿಗೆ ಹೋಗಿಯೇ ನೀವು ತತ್ವಜ್ಞಾನವನ್ನು ತಾವು ವಿಶೇಷವಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ನೋಡ್ರಿ, ಎಷ್ಟು ಆಶ್ಚರ್ಯ. ಯದ್ಯಪಿ ಆ ಜ್ಞಾನ ಕೊಟ್ಟರೂ ಕೂಡ ಆ ಸಂದರ್ಭದಲ್ಲಿ ಪರಮಾತ್ಮನ ಆಜ್ಞೆ ಆಗಿದೆ. ಆದ್ದರಿಂದ ಮೈತ್ರೇಯರಿಗೆ ಆ ಕಾರ್ಯ ವಹಿಸಿದರಾದ್ದರಿಂದ ಅವರ ಬಳಿಗೆ ಹೋಗಿ ಅವರು ವಿಶಿಷ್ಟವಾದಂತಹ ಇದರಲ್ಲಿ ದ್ವಾರಿ ಧ್ವನದ್ಯ ವೃಷಭ ಕುರುಣಾಮ್ ಅಂತ ಹರಿದ್ವಾರ ಕ್ಷೇತ್ರದಲ್ಲಿ ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ, ಸಾಧನ ಮಾಡ್ತಾ ಇದ್ದಾರೆ. ಅವರ ಬಳಿಗೆ ಹೋಗಿ ತತ್ವಜ್ಞಾನವನ್ನು ಸ್ವೀಕಾರ ಮಾಡಬೇಕು ಅಂತಂದಾಗ ಆ ವಿದುರನ ಕಣ್ಣಂಚಿನಲ್ಲಿ ನೀರು ಬರ್ತಾ ಇದೆ. ನನ್ನನ್ನು ಜ್ಞಾಪಿಸಿಕೊಂಡೆ, ಆ ಕೃಷ್ಣನ ದೃಷ್ಟಿ ನಾನಿದ್ದೇನಲ್ಲ, ಸಾಕು, ನಾನು ಉದ್ಧಾರ ಆಗೋಯ್ತು ಅಂತ. ಜ್ಞಾನಿಗಳ ದೃಷ್ಟಿ ಏನಪ್ಪ, ನಮ್ಮನ್ನು ನೋಡಲೇ ಇಲ್ಲ, ನಮ್ಮನ್ನು ಮಾತಾಡಿಸಲಿಲ್ಲ, ದೃಷ್ಟಿ ಸಾಕು. ಅದು ಮಂತ್ರಾಕ್ಷತೆ ನಮಗೆ ಕೊಟ್ಟಾಗೆ ಸಾಕು. ದೃಷ್ಟಿ ನಮ್ಮ ಮೇಲೆ ಹಾಯಿಸ್ಬಿಟ್ಟು ಶ್ರೀಗಳವರು ಸಾಕು, ನಮ್ಮ ಜನ್ಮ ಪಾವನವಾಗಿಬಿಡ್ತದೆ. ಅಷ್ಟಿದೆ. ಅಂದ ಬಳಿಕ ಇನ್ನೂ ಅಂತಹ ತಾನು ಕೃಷ್ಣ ತಾನು ವಿಶೇಷವಾಗಿ ಇಲ್ಲಿನ ಪರಂಧಾಮಕ್ಕೆ ಪ್ರಯಾಣ ಮಾಡುವಾಗ ನನ್ನನ್ನು ಜ್ಞಾಪಿಸಿಕೊಂಡ. ನಾನು ಏನು ಸಾರ್ಥಕ ಆಯಿತು ಅಂತ ಹೇಳ್ತಾನೆ. ನಾನು ಮಾಡಿದಂತಹ ಭಕ್ತಿ ಇವತ್ತು ಸಾರ್ಥಕವಾಯಿತು ಅಂಥೇಳಿ ವಿದುರ ಆನಂದಪಟ್ಟಿದ್ದಾನೆ. ಪರಮಾತ್ಮನ ಅದ್ಭುತವಾಗಿರತಕ್ಕಂತಹ ಲೀಲೆಯನ್ನು ವರ್ಣನೆ ಮಾಡುತ್ತಾ ನೇರವಾಗಿ ಹರಿದ್ವಾರಕ್ಕೆ ಬರ್ತಾ ಇದ್ದಾನೆ. ಅಲ್ಲಿ ಕೃಷ್ಣ ಧ್ಯಾನೇನ ನಿರ್ಮಲ ಚಿತ್ತ ವಿದುರ. ಕೃಷ್ಣ ಧ್ಯಾನದಿಂದ ನಿರ್ಮಲ ಚಿತ್ತನಾಗಿರ್ತಕ್ಕಂಥ ವಿದುರ ಹರಿದ್ವಾರಕ್ಕೆ ಬಂದು ಅಲ್ಲಿ ಅಗಾಧ ಜ್ಞಾನಗಳಂತಹ ಮೈತ್ರಿಯನ್ನು ಕಂಡು ಕೌಶಲ್ಯಾದಿಗಳು ಸಂಬಂಧವಾಗಿರತಕ್ಕಂತಹ ಮಹಾನುಭಾವರ ಅವರ ಚರಣಾರವಿಂದಕ್ಕೆ ಎರಗಿ ವಿಶೇಷವಾಗಿ ತಾನು ಮುಂದೆ ಕುಳಿತು ಉಪದೇಶ ಮಾಡಬೇಕು ಅಂತೆಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ.
ಆವಾಗ ವಿದುರ ಹೇಳ್ತಾನೆ, ಸುಖ ಆಗಬೇಕು ಅಂತ ಎಲ್ಲರೂ ಕರ್ಮ ಮಾಡ್ತಾರೆ, ಆದರೆ ಪ್ರತ್ಯುತ ದುಃಖವೇ ಆಗತ್ತವರಿಗೆ. ಸುಖಾಯ ಕರ್ಮಾಣಿ ಕರೋತಿ ಲೋಕ ನತೇ ಸುಖಂ ಹಾಗೆ ಉಪಾರಮಂಬ. ಎಲ್ಲ ಜನ ಸುಖ ಆಗಬೇಕು, ಎಲ್ಲರಿಗೂ ಅಪೇಕ್ಷೆ. ಯಾರು ನಮಗೆ ದುಃಖ ಆಗಬೇಕು ಅಂತ ಯಾರೂ ಅಪೇಕ್ಷೆ ಪಡುವುದಿಲ್ಲ. ಅಭಿಲಾಷೆ ಸುಖವೇ ಬೇಕು. ದುಃಖಂ ಮನಾಗಪಿ ಮಾ ಭೂತ್ ಅಂತಿದೆ, ದುಃಖ ಆಗಲೇಬಾರದು ಅಂತ. ಬೇಡುವರು ಸುಖವಾ, ಬೇಡರೋ ಕಷ್ಟವಾ. ಕಷ್ಟ ಯಾರೂ ಬಿಡುವುದಿಲ್ಲ, ಅದಕ್ಕೆ ಸುಖವೇ ಬೇಕು ಅಂತಾರೆ. ಆದರೆ ಆ ಕರ್ಮಗಳಿಂದ ಅವರಿಗೆ ಸುಖ ಆಗುವುದೇ ಇಲ್ಲ. ಇದಕ್ಕೇನು ವಿಚಿತ್ರ ಅಂತ ಹೇಳುತ್ತಾ ತಮ್ಮಂತಹ ಜ್ಞಾನಿಗಳ ಒಂದು ಸಂಚಾರ ಇದು ಕೇವಲ ಅನುಗ್ರಹಕ್ಕಾಗಿಯೇ. ಯಾರು ಅಧರ್ಮಶೀಲರಾಗಿದ್ದಾರೋ, ಅದಕ್ಕಾಗಿ ದುಃಖಿತರಾಗಿದ್ದಾರೆ, ಅಂತಹ ಆ ದುಃಖ ದುಮ್ಮಾನಗಳನ್ನು ದೂರ ಮಾಡಲಿಕ್ಕಾಗಿಯೇ ತಮ್ಮಂತಹ ಜ್ಞಾನಿಗಳೆಲ್ಲ ಸಂಚಾರ ಮಾಡ್ತಾ ಇರ್ತೀರಿ. ಅಂತಹ ವಿಶಿಷ್ಟವಾಗಿರತಕ್ಕಂತಹ ಮಹಾನುಭಾವರೇ, ಮಹದಾದಿ ಎಲ್ಲ ತತ್ವಗಳ ವಿಶಿಷ್ಟವಾದಂತಹ ಅದರ ಜ್ಞಾನವನ್ನು ನಮಗೆ ಮಾಡಿಕೊಡಬೇಕು. ಎಲ್ಲ ಸೃಷ್ಟಿಯ ಮಹಿಮೆಯನ್ನು ಎಲ್ಲ ನಮಗೆ ತಿಳಿಸಿಕೊಡಬೇಕು. ಎಲ್ಲದರ ಸಾರ ಶಿವಾನೆಯ ಕೀರ್ತಿಗೆ ತೀರ್ಥಕೀರ್ತೆ ಉದ್ಧತ್ಯ ಪುಷ್ಪೆಬ್ಬಿ ಇವಾರ್ಥ ಬಂಧೋ. ಮಕರಂದ ಯಾವ ರೀತಿಯ ದುಂಬಿ ಯಾವ ಹೂಗಳಿಗೆ ನೋವಾಗದಂತೆ ಅಲ್ಲಿಯ ಸಾರವನ್ನು ಸಂಗ್ರಹ ಮಾಡಿ ಕೊಡುತ್ತಲ್ಲ, ಜೇನು ಕೊಡುತ್ತಲ್ಲ, ಆ ಎಲ್ಲ ಶಾಸ್ತ್ರಗಳ ಸಾರವನ್ನು ಸಂಗ್ರಹ ಮಾಡಿ ನಮಗೆ ಅನುಗ್ರಹ ಮಾಡಬೇಕು. ಇದೇ ವಾಕ್ಯಗಿದೆ. ಶಿವಾನೆಯ ಕೀರ್ತಿಗೆ ತೀರ್ಥಕೀರ್ತೆ ಅಂತಹ ಕೀರ್ತನಾಗಿರ್ತಕ್ಕಂತಹ ಅಂತಹ ಪರಮಾತ್ಮನ ಮಹಿಮೆಯನ್ನು ಹೇಳಬೇಕು. ಆನಂತರ ಯಾರು ಎಲ್ಲ ಮಹದಾದಿ ಈ ಎಲ್ಲ ತತ್ವಗಳ ಸೃಷ್ಟಿಯನ್ನು ಯಾರಿಂದ ಆಯಿತು, ಇಂದ ಬ್ರಹ್ಮಾಂಡದ ರಚನೆ, ಬ್ರಹ್ಮಾಂಡದ ವಿಶಿಷ್ಟವಾದ ಅಳತೆ ಎಲ್ಲ ವಿಶಿಷ್ಟವಾಗಿ ಯಾರು ಇದನ್ನು ರಚನೆ ಮಾಡ್ತಾರೆ, ಆನಂತರ ಸಂವತ್ಸರಗಳು, ಅಯನಗಳು, ಮಾಸಗಳು ಎಲ್ಲ ಪ್ರತಿಯೊಂದು ಕೇಳ್ತಾನೆ. ಕೊನೆಗೆ ಪ್ರಳಯವನ್ನು ಯಾರು ಮಾಡ್ತಾರೆ ಎಲ್ಲಕ್ಕೆ ಕೇಳಲಾಗಿ ಆವಾಗ ಮೈತ್ರೇಯರು ಅಂತ ಪರಮಾತ್ಮನ ವಿಶೇಷವಾಗಿ ಸ್ಮರಣೆ ಮಾಡುತ್ತಾ ಹಿರಣ್ಯಗರ್ಭ ಎಲ್ಲ ಸೃಷ್ಟಿ ಅದನ್ನೇ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಮಹತ್ತತ್ವ ಪ್ರಕೃತಿ, ಪ್ರಕೃತಿ ಅದು ವಿಶಿಷ್ಟವಾದ, ಅದಕ್ಕೆ ಗುಣಗಳು 3: ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಹೇಳ್ತಾರೆ. ಅಲ್ಲಿ ಸತ್ವಕ್ಕೆ ವಿಷ್ಣು, ಹೌದಲ್ಲೂ, ಅಂತಹ ಸತ್ವಗುಣಕ್ಕೆ ವಿಷ್ಣು, ರಜೋಗುಣಕ್ಕೆ ಬ್ರಹ್ಮ, ತಮೋಗುಣಕ್ಕೆ ರುದ್ರದೇವರು ಅಂತೆಂಬುದಾಗಿದೆ. ಈ ಪ್ರಕಾರವಾಗಿ ಪ್ರಕೃತಿಯ ಗುಣಗಳು, ಅಲ್ಲಿಂದ ಆ ಪ್ರಕೃತಿಯ ಗುಣಗಳಿಂದ ಸಾತ್ವಿಕ ಮತ್ತು ರಾಜಸ, ತಾಮಸ, ವೈಕಾರಿಕ, ತೇಜಸ, ತಾಮಸ ಅಂತೆಂಬುದಾಗಿ ಎಲ್ಲ ವಿಧವಾಗಿರ್ತಕ್ಕಂತಹ ಸೃಷ್ಟಿ. ಅಂತಹ ಮೊಟ್ಟ ಮೊದಲಿಗೆ ಬ್ರಹ್ಮದೇವರ ಸೃಷ್ಟಿ. ವಿರಿಂಚೋಪಿ ಸದಾಚಕ್ರಿ ದಿವ್ಯಂ ವರ್ಷದಂ ತಪಃ ಅಂತ ಹೇಳುತ್ತಾ ಬ್ರಹ್ಮದೇವರ ತಪಸ್ಸು ನಿನ್ನೆ ಬಂತು. ಹೀಗೆ ಅಂತಹ ವಿಶಿಷ್ಟವಾಗಿರ್ತಕ್ಕಂತಹ ಬ್ರಹ್ಮದೇವರ ಸೃಷ್ಟಿ ಮಾಡಿದ ಅದೇ ಬ್ರಹ್ಮಕಲ್ಪ ಅಂತ ಹೇಳ್ತಾ ಇದ್ದಾರೆ. ನಾಭಿಕಮಲ ಅದು ಉತ್ಪನ್ನವಾಗಿದ್ದು ಅದು ಯಾವುದು, ಅದು ಪದ್ಮಕಲ್ಪ ಅಂತದು. ಬ್ರಹ್ಮ ಸೃಷ್ಟಿ ಆದ ಕೂಡಲೇ ಅದು ಬ್ರಹ್ಮಕಲ್ಪ ಅಂತ, ಮುಂದಿನ ಶ್ವೇತವರಹ ಕಲ್ಪ ಅಂತ ಅರ್ಥ ಮಾಡಿಕೊಳ್ಬೇಕು. 3 ಬಗೆಯಾಗಿರ್ತಕ್ಕಂಥದ್ದಾಗಿದೆ. ಹೀಗೆ ಪರಮಾತ್ಮ ಅದೇ ಆದಿಭಾಗದಲ್ಲಿಯೇ ಪರಮಾತ್ಮ ವರಾಹ ರೂಪ ಅಲ್ಲಿ ಧಾರಣೆ ಮಾಡಿ ಅಂತ ಭೂಮಿಯನ್ನು ಉದ್ಧರಿಸಿದ ಅಂತೆಂಬುದಾಗಿ ಮುಂದೆ ಹೇಳ್ತಾರೆ. ಹೀಗೆ ಈ ಪ್ರಕಾರವಾಗಿ 24 ತತ್ವಗಳು, ಅದರಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಮಹತ್ತತ್ವ ಅಹಂಕಾರ, ಅಹಂಕಾರ ತತ್ವ, ಆನಂತರ ಅನೇಕ ತತ್ವಗಳನ್ನೆಲ್ಲ ವಿಶಿಷ್ಟವಾಗಿ ಸೃಷ್ಟಿಯನ್ನು ಮಾಡುತ್ತಾ ಆನಂತರ ಕಾಲ ಮತ್ತು ವಿಶಿಷ್ಟವಾಗಿರ್ತಕ್ಕಂತಹ ಆ ಒಂದು ನಿಮಿಷಗಳು, ಅಯನ, ಮಾಸ, ಸಂವತ್ಸರಗಳು, 60 ಸಂವತ್ಸರಗಳು, ಎಲ್ಲ ವಿಧವಾಗಿರ್ತಕ್ಕಂಥ ಹಗಲು ರಾತ್ರಿ, ಎಲ್ಲ ವಿಧವಾಗಿರ್ತಂತಹ ಆ ಅಣುಕ, ದ್ವಣುಕ, ತ್ರಿಣುಕ ಮತ್ತು ಈ ಪ್ರಕಾರವಾಗಿ ಪರಮಾಣುಗಳು ಎಲ್ಲದರ ವಿಶಿಷ್ಟವಾದ ಸೃಷ್ಟಿಯನ್ನು ಮಾಡ್ತಾರೆ. ಆನಂತರ ಎಲ್ಲ ಅಣು ದೌ ಪರಮಾಣು ಸ್ಯಾತ್ ತ್ರಸರೇಣುಸ್ತ್ರಯ ಸ್ಮೃತಃ ಅಂತೆಂಬುದಾಗಿ ಎಲ್ಲ ಸೃಷ್ಟಿಯನ್ನು ಮಾಡಿ ಆನಂತರ ಕೃತ, ತ್ರೇತ, ದ್ವಾಪರ, ಕಲಿ ಎಂಬುದಾಗಿ 4 ಯುಗಗಳು, 4 ವಿಶಿಷ್ಟವಾಗಿರ್ತಕ್ಕಂಥ ಪಾದಗಳು, ಅದರಲ್ಲಿ ಆನಂತರ ಚತ್ವಾರಿ ತ್ರೀಣಿ, ಆನಂತರ 4 ಪಾದ, 3 ಪಾದ, 2 ಪಾದ, 1 ಪಾದ, ಈ ಪ್ರಕಾರವಾಗಿ 71 ವಿಶೇಷವಾಗಿ ವಿಶಿಷ್ಟವಾದಂತಹ ಒಟ್ಟು 14 ಮನ್ವಂತರಗಳು. 14 ಮನ್ವಂತರ ಸ್ವಯಂಭುವ, ಸೌರಶಜ, ಉತ್ತಮ, ತಾಮಸ, ರೇವತ, ಚಾಕ್ಷುಷ ಮುಂತಾದಾಗಿ ಎಲ್ಲ ವಿಧವಾಗಿರೋ ಸಪ್ತಮೇ ವಿಶೇಷವಾದಂತಹ ವೈವಸ್ವತ ಮನ್ವಂತರ ನಡೀತಾ ಇದೆ. 71 ಮಹಾಯುಗಗಳು, 14 ಮನ್ವಂತರಗಳು, ಬ್ರಹ್ಮದೇವರ 100 ವರ್ಷ ಆಯುಷ್ಯ, ಚತುರ್ಯುಗ ಸಹಸ್ರಾಣಿ ಬ್ರಹ್ಮಣೋ ದಿನ ಮುಚ್ಚತೆ ಎಂತೆಂಬುದಾಗಿದೆ. 4 ಯುಗಗಳು 1000 ಬಾರಿ ಕಳೆದರೆ ಬ್ರಹ್ಮದೇವರು ಒಂದು ಹಗಲಂತೆ, ಅಷ್ಟೇ 1000 ಆದರೆ ಒಂದು ರಾತ್ರಿ. ಇಂಥದ್ದು ಬ್ರಹ್ಮದೇವರು ಒಂದಿನ. ಈ ರೀತಿಯಾಗಿ 100 ವರ್ಷ ಬ್ರಹ್ಮದೇವರ ಪರಮ ಆಯುರು ವರ್ಷ ಶತಂ. ಬ್ರಹ್ಮದೇವರ ಆಯುಷ್ಯ ಪೂರ್ಣ ಆದ ನಂತರವೇ ಬ್ರಹ್ಮಣ ಸಹ ವಿರಜಾನಿ ಸ್ಥಾನೇನ ಲಿಂಗಮಂಗಂ ಪ್ರಾಪಯಿತ್ವ, ಆನಂತರ ಆಮೇಲೆ ಮೋಕ್ಷ. ಅಲ್ಲಿವರೆಗಿಲ್ಲ.
ಈ ರೀತಿಯಾಗಿ ಬ್ರಹ್ಮನ ಸೃಷ್ಟಿ ಕಾರ್ಯ ಹೇಗೆ, ಬ್ರಹ್ಮಾಂಡ ಸೃಷ್ಟಿ ಇನ್ನು ಅನಂತಕೋಟಿ ಬ್ರಹ್ಮಾಂಡಕ್ಕೆ ನಿಯಾಮಕ ನಾಯಕ ಪರಮಾತ್ಮ, ಅವನೇ ಕಾಲ ನಿಯಾಮಕ ಅಂತ ಹೇಳ್ತಾ ಇದ್ದಾರೆ. ಇದರ ಪ್ರಶ್ನೆ ಮಾಡಲಾಗಿ ಮೈತ್ರಿ ಹೇಳ್ತಾರೆ, ಅವಿದ್ಯಾಂ ಪಂಚಪರ್ವಣೀಂ, ಮೊಟ್ಟ ಮೊದಲಿಗೆ ತಮಸ್ಸು ಅವಿದ್ಯಾ, ತಮಸ್ಸು ಮೋಹ ಮಹಾಮೋಹ ತಾಮಿಶ್ರ ಅಂಧತಾಮಿಶ್ರ ಅಂತೆಂಬುದಾಗಿ ಪಂಚಪರ್ವಗಳು. ಯಾಕಂದರೆ ಮೊದಲೇ ಅವರು ಸೃಷ್ಟಿ ಮಾಡಿಬಿಟ್ಟು ನಮ್ಮ ತಂಟೆ ಬರೋದಿಲ್ಲ. ದುರ್ಜನಂ ಪ್ರಥಮಂ ಒಂದೇ ಅಂತಿದೆ. ಅವ್ರನ್ನ ಮೊಟ್ಟ ಮೊದಲಿಗೆ ಸೃಷ್ಟಿ ಮಾಡಿ ಕಳಿಸ್ಬಿಡ್ಬೇಕು. ಸುಮ್ಮನೆ ನಾನು ಮುಂದಂತಾರೆ, ಮೊದಲು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಬೇಕು. ಈ ರೀತಿಯಾಗಿ ಅವರನ್ನು ಮೊಟ್ಟ ಮೊದಲಿಗೆ 5 ಸ್ವಭಾವ ಸೃಷ್ಟಿಯನ್ನು ಮಾಡಿದರಂತೆ. ಆದ ಮೇಲೆ ಆ ನಂತರ ಸನಕಾದಿಗಳ ಎಲ್ಲ ಸೃಷ್ಟಿ ಹುಬ್ಬು ಗಂಟು ಹಾಕಿದಾಗ ಅಲ್ಲಿಗೆ ಬ್ರಹ್ಮ ಮಾನಸಪುತ್ರರು ಸನಕ ಸನಂದನ ಸನಾತನ ಹಾಗೆ ವಿಶೇಷವಾಗಿ ಈ ಪ್ರಕಾರವಾಗಿ ಅಂತಹ ಇವರು 4 ಜನ ಸನತ್ಕುಮಾರ ಅಂತ. ಆಮೇಲೆ ಹುಬ್ಬು ಗಂಟು ಹಾಕಿದಾಗ ರುದ್ರದೇವರು ಅಲ್ಲಿ ಸೋರೋದೀತ ಅರೋದೀತ ತದ್ದು ರುದ್ರಶ್ಚ ರುದ್ರತ್ವಂ. ಹುಟ್ಟುವಾಗಲೇ ಅಳತಾನೆ ಹುಟ್ಟಿದರಂತೆ. ಕೆಲವರಲ್ಲಿ ಇವು ಅಳೋದೇ ಅಲ್ಲ, ಚಿವುಟಿ ಅಳಿಸ್ತಾರೆ, ಕುಯ್ ಅಂತ ಗೊತ್ತಾಗಬೇಕಲ್ಲ ಹುಟ್ಟಿದ್ದು. ಈಗೆಲ್ಲ ನಕ್ಕೂತಿ ಹುಟ್ಬಿಡ್ತಾವೆ ಈಗೆಲ್ಲ. ಈ ರೀತಿಯಾಗಿ ಈಗೆಲ್ಲ ಫಾಸ್ಟ್ ನೋಡ್ರಿ ಹೀಗಿರೋದರಿಂದ ಆವಾಗ ಬ್ರಹ್ಮದೇವರು ಹುಟ್ಟಿದ ಕೂಡಲೇ ಅವರು ನನಗೆ ಸ್ಥಾನ ಕೊಡು ಅಂತ ಕೇಳಿದರಂತೆ. ಸ್ಥಾನ ಕೊಡು, ಅದೇ ರೀತಿಯಾಗಿ ಮದುವೆ ಮಾಡು ಅಂತ ಅಂದ ಕೂಡಲೇ ರುದ್ರದೇವರಿಗೆ ಆ ಎಲ್ಲ ಸತಿ ಇರಾವತಿಯ ಮುಂತಾದ ಎಲ್ಲ ಸ್ತ್ರೀಯರು ವ್ಯೋಮಾದಿ ಸ್ಥಾನವನ್ನು ಕೊಟ್ಟರಂತೆ. ಆವಾಗ ನೀನು ಸೃಷ್ಟಿಯನ್ನು ವಿಸ್ತಾರ ಮಾಡು ಅಂತ ಹೇಳಿದಂತೆ ಬ್ರಹ್ಮದೇವರಿಗೆ. ಬ್ರಹ್ಮದೇವರು ವಿಶೇಷವಾಗಿ ರುದ್ರದೇವರಿಗೆ ಸೌರೋದೀತ್ ಅರೋದೀತ್, ಅದಕ್ಕೆ ರುಜಂ ದ್ರಾವಿತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನ ಅಂತೆಂಬುದಾಗಿದೆ. ರುದ್ರ ಶಬ್ದ ವಾಚ್ಯತ್ವ ಮುಖ್ಯವಾಗಿ ಪರಮಾತ್ಮನಲ್ಲಿ ಇದೆ. ಎಲ್ಲ ರೋಗವನ್ನು, ಸಂಸಾರ ರೋಗವನ್ನು ದ್ರಾವಿ ತನ್ನ ನಂಬಿದ ಭಕ್ತರ ರೋಗವನ್ನು ಪರಿಹಾರ ಮಾಡ್ತಾನಾದ್ದರಿಂದ ಪರಮಾತ್ಮನೇ ಜನಾರ್ದನ. ರುದ್ರಾಂತರ್ಗತ ಲಕ್ಷ್ಮೀ ನರಸಿಂಹದೇವರು ಅಂತಹ ವಿಶಿಷ್ಟವಾಗಿರತಕ್ಕಂಥ ರೂಪ. ಈಶಾನ, ಕೃತ್ತಿವಾಸ, ಪಿನಾಕಿ, ಮಹಾದೇವ ಮುಂತಾದ ನಾಮಗಳೆಲ್ಲ ಇದೆ. ಇದೆಲ್ಲ ಶಬ್ದವನ್ನು ಕೂಡ ಮುಖ್ಯ ವೃತ್ತಿಯ ಪರಮಾತ್ಮನ ಸಮನ್ವಯ ಮಾಡ್ತಾರೆ. ಈಶನಾದೇವ ಶೇಷಾನ ಮಹಾದೇವೋ ಮಹತ್ವತಃ. ಈ ರೀತಿಯಾಗಿ ಅನೇಕ ಇದೆಲ್ಲ ಬ್ರಹ್ಮಸೂತ್ರಗಳಲ್ಲಿ ಎಲ್ಲ ಪ್ರಮಾಣ ಪುರಸ್ಸರವಾಗಿ ನಾನು ಮಾನಂ ಅತಶಬ್ದಾತ್ ಓಂ ಎಂಬುದಾಗಿ ಅಲ್ಲಿ ಅವನು ಸೃಷ್ಟಿಕರ್ತ ಆಗುವುದಿಲ್ಲ, ಮುಖ್ಯವಾಗಿ ಸೃಷ್ಟಿಕರ್ತ ಪರಮಾತ್ಮನೇ ಎನ್ನುವುದನ್ನು ಅಂತ ಜಗಜ್ಜನ್ಮಾದಿ ಕಾರಣತ್ವ ಲಕ್ಷಣವನ್ನು ಪರಮಾತ್ಮನ ಸಮನ್ವಯ ಮಾಡ್ತಾ ಎಲ್ಲ ಸರ್ವ ಶಬ್ದ ಸಮನ್ವಯವನ್ನು ದೇವರಲ್ಲೇ ಮಾಡ್ತಾರೆ. ಮುಖ್ಯ ವೃತ್ತಿಯ ಎಲ್ಲರೂ ಸೃಷ್ಟಿ ಮಾಡಿ ತಾನು ಎಲ್ಲರ ಹೆಸರು ಕೊಟ್ಟ ಮತ್ತು ಸ್ಥಾನ ಕೊಟ್ಟ. ಮಕ್ಕಳಿಗೆ ನಾವೆಲ್ಲ ಇಡೋದಲ್ಲಿ ನಾಮಕರಣ ಮಾಡುವುದಿಲ್ಲವೇ? ಒಂದು ಸ್ಥಾನ ಕೊಡ್ತೇವೆ, ಅವರಿಗೆ ನಾಮ ಕೊಡ್ತೇವೆ, ನಾಮಕರಣ ಮಾಡ್ತೇವೆ, ಆ ನಂತರ ವಿದ್ಯೆ ಎಲ್ಲ ಕೊಡ್ತೇವೆ. ಹಾಗೆ ಪರಮಾತ್ಮ ಎಲ್ಲರೂ ಸೃಷ್ಟಿ ಮಾಡಿದ. ಇವನು ಸೂರ್ಯ ಅಂತ ಕರೆದ, ಇವನು ಚಂದ್ರ ಅಂತ ಕರೆದ, ಇವನು ಬ್ರಹ್ಮ, ಇವನು ರುದ್ರ, ಇವನು ಇಂದ್ರ, ಅಷ್ಟೇ ಇನ್ನೇನಿದೆ. ಇವರು ಯಾರೂ ಸರ್ವೋತ್ತಮ, ಎಲ್ಲರೂ ಪರಮಾತ್ಮನ ದಾಸರು, ಪರಮಾತ್ಮನ ಅಧೀನರು, ಪರಮಾತ್ಮನ ಮಕ್ಕಳು ಅಂತ ಅರ್ಥ. ಇಷ್ಟರ್ಥ ಹೀಗಿರುವುದರಿಂದ ಅದಕ್ಕಾಗಿ ರುದ್ರಾಣಾಂ ಋತುಸೃಷ್ಟಾನಾಂ ಸಮಂತಾಗ್ರಸರಾಂ ಜಗತ ಅಂತ ಹೇಳುತ್ತಾ ನೋಡಪ್ಪ, ಅದು ಭಯಂಕರವಾದಂಥ ಸೃಷ್ಟಿ ರುದ್ರದೇವರದು. ಸೃಷ್ಟಿ ಸಾಕು ಮಾಡಪ್ಪ, ನೀನು ಸಮುದ್ರದಲ್ಲಿ ಮುಳುಗಿ ತಪಸ್ಸು ಮಾಡು ಅಂಥೇಳಿ 10 ಕಲ್ಪ ಉಪ್ಪು ಲವಣ ಸಮುದ್ರದಲ್ಲಿ ಮುಳುಗಿ ತಪಸ್ಸು ಮಾಡಿದ್ದಾರೆ ಲೋಕ ಕಲ್ಯಾಣಾರ್ಥವಾಗಿ ರುದ್ರದೇವರು. ಹೀಗಾಗಿ ತಪಸ್ಸಿಗೆ ಉದ್ಯುಕ್ತರಾದರು. ಆ ನಂತರ ಮತ್ತೆ ಇವರೇ ಸ್ವಯಂ ಬ್ರಹ್ಮದೇವರೇ ಪರಮಾತ್ಮನ ಆಜ್ಞೆಯಂತೆ ತಾವು ಎಲ್ಲ ಸೃಷ್ಟಿಗೆ ಜ್ಞಾನವನ್ನು ಮಾಡಿಕೊಂಡು ತಮ್ಮ ಅಂಗದಿಂದಲೇ ಎಲ್ಲ ವಿಧವಾಗಿರತಕ್ಕಂತಹ ಎಲ್ಲ ಪುತ್ರರನ್ನು ಪಡಿತಾ ಇದ್ದಾರೆ. ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ, ದಶಮಃ, ತತ್ರ ನಾರದ, ಉತ್ಸಂಗ, ನಾರದೋಜಜ್ಞೆ. ಅವರ ಅವಯವಗಳಿಂದಲೇ ನೋಡ್ರಿ ಎಂಥ ವಿಚಿತ್ರ. ಮರೀಚಿ, ಅತ್ರಿ ಲೋಕ ಸಂತಾನ ಹೇತವಃ, ಮುಂದೆ ವಂಶವೃದ್ಧಿಯಾಗಬೇಕಲ್ಲಪ್ಪ. ಈ ರೀತಿಯಾಗಿ ಆ ಮರೀಚಿ ಋಷಿಗಳ ಮಕ್ಕಳೇ ಕಶ್ಯಪರ ಸಂತಾನವೇ ಸಮಗ್ರ ಲೋಕ. ಗೋತ್ರ ಗೊತ್ತಿಲ್ಲ ಅಂದ್ರೆ ಕಾಶ್ಯಪ ಗೋತ್ರ ಹೇಳ್ಬಿಡ್ಬೇಕು ಅಂತಿದೆ, ಹೌದಲ್ಲೋ? ಎಲ್ಲ ಕಶ್ಯಪರ ಸಂತಾನವೇ. ಹೀಗೆ ಮರೀಚಿ, ಅತ್ರ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ ಅವರ ತೊಳಗಿಂದ ನಾರದ ಹುಟ್ಟಿದರಂತೆ. ದಕ್ಷ ಅಂಗುಷ್ಟದಿಂದ ಸ್ವಯಂಭವ, ಪ್ರಾಣದಿಂದ ವಸಿಷ್ಠರು. ಈ ರೀತಿಯ ಭೃಗು ತ್ವಕ್ಕಿನಿಂದ, ಕೈಯಿಂದ ಕ್ರತುಗಳು ಅಂತ. ಪುಲಹ ನಾಭಿತ, ಪುಲಹ ಅದೇ ರೀತಿ ಪುಲಸ್ತ್ಯ ಋಷಿಗಳು, ಅಂಗಿರ ಮುಖತಃ. ಆಮೇಲೆ ಅದೇ ರೀತಿಯಾಗಿ ಅವರ ಕಣ್ಣಿಂದ 10 ಋಷಿಗಳಂತೆ. ಮರೀಚಿ ಋಷಿಗಳು ಮನಸ್ಸಿನಿಂದ, ಧರ್ಮ ಅವರ ಬಲಸ್ತನದಿಂದ, ಯತ್ ನಾರಾಯಣ ಸ್ವಯಂ ಪರಮಾತ್ಮಲ್ಲಿದ್ದಾನೆ. ಅಧರ್ಮ ಪೃಷ್ಠದಿಂದ ಮೃತ್ಯುಲೋಕ ಭಯಂಕರ. ಆ ನಂತರ ಹೃದಯ
ಕಾಮ ಭ್ರುವ ಕ್ರೋಧ. ನೋಡ್ರಿ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವು ಕೂಡ ಸೃಷ್ಟಿ ಮಾಡ್ತಾರೆ ಬ್ರಹ್ಮದೇವರು. ಆ ನಂತರ ಆಶ್ಯಾತ್ ಕೆಳದುಟಿ ಮೇಲ್ದುಟಿ, ಆ ನಂತರ ವಾಣಿ, ಆ ನಂತರ ಅದೇ ರೀತಿಯಾಗಿ ಛಾಯಾಯ ಕರ್ದಮೋ ಜಜ್ಞೆ, ಆ ನೆರಳು ಕರ್ದಮ ಋಷಿಗಳು ಅಲ್ಲಿ ವಿಶೇಷವಾಗಿ ಉತ್ಪನ್ನರಾಗ್ತಾ ಇದ್ದಾರೆ. ಇದೆಲ್ಲ ಆದ ಕೂಡಲೇ ವಾಚಂ ದ್ವೈತರಮ್ಮ ಸರಸ್ವತಿಯನ್ನು ತಾವೇ ಸೃಷ್ಟಿ ಮಾಡಿ ತಾವೇ ಮದುವೆ ಆಗ್ತಾರೆ. ಅವ್ರ ಪತ್ನಿಯವರು ನಿಯತ ಪತ್ನಿ ಆದ್ದರಿಂದ ಸರಸ್ವತಿಯನ್ನು ವಿವಾಹವಾಗ್ತಾರೆ. ಈ ರೀತಿ ಆದ ಕೂಡಲೇ ಬ್ರಹ್ಮದೇವರ ವಿಶೇಷವಾಗಿರತಕ್ಕಂಥ ಚಾತುರ್ಹೋತ್ರ ಅದೆಲ್ಲ ಆಯಿತು. ಆನಂತರ 4 ಯುಗಗಳು, ಆನಂತರ 4 ಪಾದಗಳು, ಆನಂತರ ವರ್ಣಾಶ್ರಮ ಧರ್ಮಗಳು ಎಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಎಲ್ಲ ವಿಧವಾಗಿರತಕ್ಕ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಈ ಪ್ರಕಾರವಾಗಿ ಧರ್ಮಗಳು ಉಂಟು. ಆ ರೀತಿಯಾಗಿ ಎಲ್ಲ ವಿಧವಾಗಿರತಕ್ಕಂತಹ ವರ್ಣಗಳು ಆಶ್ರಮಗಳು ಧರ್ಮಗಳು. ಅದನಂತರ 4 ಮುಖದಿಂದ ಋಗ್ ಯಜುಸ್ ಸಾಮ ಅಥರ್ವಾಖ್ಯಾನ್, ಋಗ್ವೇದ ಯಜುರ್ವೇದ ಸಾಮ ಅಥರ್ವವೇದ ಶಾಸ್ತ್ರ, ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ, ಸ್ಥಾಪತ್ಯ, ಇತಿಹಾಸ ಪುರಾಣಗಳು, ಪಂಚಮಂ ವೇದಮೀಶ್ವರ. ಹೀಗೆ 5 ತಲೆ ಇತ್ತಂತೆ. 5ನೇ ತಲೆ ತಪ್ಪಾಗಿ ವೇದವನ್ನು ಉಚ್ಚಾರ ಮಾಡುವಾಗ ರುದ್ರದೇವರ ಕೋಪದಿಂದ ಆ ಒಂದು ಖಡ್ಗದಿಂದ ಅದನ್ನು ಕತ್ತರಿಸಿ ಹಾಕಿದ್ರಂತೆ. ಕತ್ತರಿಸಿ ಕೂಡಲೇ ಅವ್ರ ಕೈಯಾಗಿ ಬಂದ್ಬಿಡ್ತು. ಅದೇ ಕಪಾಲ ಎಲ್ಲಿ ಹೋದ್ರು ಬಿಡ್ತಾನೆ ಇಲ್ಲ, ಎಲ್ಲ ಲೋಕ ಸುತ್ತು ತಿರುಗಿಬಿಟ್ರು. ಅದಕ್ಕಾಗಿ ಕೊನೆಗೆ ಬ್ರಹ್ಮ ಕಪಾಲ ಅಂತ ಅಲ್ಲಿ ಹೋಗಿ ಬಿಡ್ತು. ಅದಕ್ಕಾಗಿ ಅಂತಹ ನರನಾರಾಯಣ ದೇವರನ್ನು ಮೊರೆ ಹೊಕ್ಕಾಗ ಅಲ್ಲಿ ಕಪಾಲ ಕೈ ಬಿಡ್ತು ಅಂತ. ಅದಕ್ಕಾಗಿ ಕಪಾಲ ಪಿಡಿದು ಭಿಕ್ಷೆ ಬೇಡೋ ದಿಗಂಬರ ನೀನೇ. ಕಪಾಲ ಆ ಸ್ಮಶಾನದ ಬೂದಿ, ವಿಚಿತ್ರವಾದಂಥ ರೂಪ, 3 ಕಣ್ಣ, ಗಜಚರ್ಮಾಂಬರ, ಆನಂತರ ವಿಶೇಷವಾಗಿರತಕ್ಕಂತಹ ಚಂದ್ರಚೂಡ, ಶಿವಶಂಕರ ಪಾರ್ವತಿ ರಮಣ, ಈ ಪ್ರಕಾರವಾಗಿ ಅಲ್ಲಿ ವಿಶೇಷವಾಗಿರ್ತಕ್ಕಂತಹ ಅವರದು. ಇಷ್ಟಿದ್ದರೂ ಕೂಡ ಪರಮ ಭಾಗವತೋತ್ತಮರವರು, ಪರಮ ವೈಷ್ಣವೋತ್ತಮರು ಅಂತಹ ನಮ್ಮಲ್ಲಿ ಆ ಸ್ಥಾನ ಇದೆ. ನಮ್ಮಲ್ಲಿ ನಾವು ಸ್ಥಾನ ಕೊಟ್ಟಿದ್ದೇವೆ. ಪರಮಾತ್ಮ, ಲಕ್ಷ್ಮೀದೇವಿ, ಆನಂತರ ಪ್ರಾಣದೇವರು, ಬ್ರಹ್ಮದೇವರು, ಸರಸ್ವತೀ ದೇವಿ, ಭಾರತೀ ದೇವಿ ಆದ ನಂತರ ಸ್ಥಾನ ರುದ್ರದೇವರ ಸ್ಥಾನ, ಆಮೇಲೆ ಇಂದ್ರಾದಿ ದೇವತೆಗಳು. ಹೀಗೆ ಅಂತಹ ಮನೋನಿಯಾಮಕರಾದ್ದರಿಂದ ಅವರ ಅನುಗ್ರಹ ಇಲ್ಲದೆ ಹೋದರೆ ನಮಗೆ ಭಕ್ತಿ ಬರುವುದಿಲ್ಲ. ಆದ್ದರಿಂದ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ, ಕೈಲಾಸವಾಸ ಗೌರೀಶ ಈಶಾ. ಹೀಗೆ ಅವರು ಅನುಗ್ರಹ ಮಾಡಿದರೇನೆ ನಮಗೆ ಆ ರೀತಿಯ ಭಕ್ತಿ ಜ್ಞಾನಾದಿಗಳು ಉಂಟಾಗುತ್ತೆ. ಆದ್ದರಿಂದ ಅಂತಹ ಅವರ ಸ್ಮರಣೆಯನ್ನು ಅವಶ್ಯವಾಗಿ ಮಾಡಬೇಕು. ಆ ಮೂಲಕವಾಗಿ ಅಂತಹ ವಿಶೇಷವಾಗಿ ಸರಸ್ವತಿ ದೇವಿನ ವಿವಾಹವಾಗ್ತಾರೆ. ಇದೆಲ್ಲ ಹಾಗೆ. ಆ ನಂತರ ವಿದ್ಯಾ, ದಾನ, ತಪಸ್ಸು, ಸತ್ಯ, ಧರ್ಮ, ಪದಾನಿಚ, ಆಶ್ರಮಾನ್ನ, ಸಾವಿತ್ರ, ಪ್ರಾಜಾಪತ್ಯ, ಬ್ರಾಹ್ಮ, ವಾರ್ತಾ, ಸಂಚಯನ, ಶಾಲೀನ, ಶಿರೋಂಚ ಇತಿ ಈ ಪ್ರಕಾರ ಎಲ್ಲ ವೃತ್ತಿಗಳು. ಇನ್ನು ವೈಖಾನಸರು ಮತ್ತು ವಾಲಿಕೆಲ್ಲರರು, ಉದುಂಬರರು, ಫೇನಪಾಹ ಈ ಎಲ್ಲ ಬುರುಗು, ಫೇನ ಅಂದರೆ ಬುರುಗು. ಆ ನಂತರ ಎಲ್ಲವಾಗಿರ್ತಕ್ಕಂಥ ವನೇಚರರು, ಜಲಚರರು, ಖೇಚರರು ಅಂತ ಭೂಚರರು, ಎಲ್ಲ ಪ್ರಾಣಿಗಳೆಲ್ಲ ಸೃಷ್ಟಿಯಾಗಬೇಕಲ್ಲ. ಆನ್ವೀಕ್ಷಿಕಿ, ತ್ರಯೀ ವಿದ್ಯಾ, ದಂಡನಿತ್ಯ, ಸಾಮ, ದಾನ, ದಂಡ, ಭೇದ ಈ ಪ್ರಕಾರವಾಗಿ ಎಲ್ಲ ಸೃಷ್ಟಿಯಾಯಿತು. ದೇವತೆಗಳ ಸೃಷ್ಟಿಯಾಯಿತು, ದಾನವ ಸೃಷ್ಟಿಯಾಯಿತು, ಮಾನವ ಸೃಷ್ಟಿಯಾಯಿತು. ಸರೀಸೃಪಾಹ ನಾನಾ ವಿಧವಾಗಿರತಕ್ಕಂತಹ ಎಲ್ಲ ವಿಧವಾಗಿರತಕ್ಕಂತಹ ಸರ್ಪಗಳ ಸೃಷ್ಟಿ. ಅದಾದ ಕೂಡಲೇ ವಿಶೇಷವಾದಂತಹ ಎಲ್ಲ ಗಂಧರ್ವರು, ದೇವಗಂಧರ್ವರು, ಮನುಷ್ಯ ಗಂಧರ್ವರು, ಆಜಾನಜ ಎಲ್ಲ ದೇವತೆಗಳು, ಆನಂತರ ಎಲ್ಲ ಪಿತೃಗಳು, ಕರ್ಮಜ ದೇವತೆಗಳು ಎಲ್ಲರೂ, ಇಂದ್ರಿಯಾಧಿಷ್ಠಾತ್ರ ಅಭಿಮಾನಿ ಎಲ್ಲ ದೇವತೆಗಳು ಎಲ್ಲವೂ ಸೃಷ್ಟಿಯಾಯಿತು. ಆದ ಕೂಡಲೇ ಆದರೂ ಸೃಷ್ಟಿ ವೃದ್ಧಿಯಾಗದಿರಲು ಬ್ರಹ್ಮದೇವರ ಶರೀರವೇ ಇಬ್ಬಾಗವಾಯಿತಂತೆ. ಅಲ್ಲಿ ಒಂದು ಭಾಗದಿಂದ ಸ್ವಯಂಭೂಮನು, ಇನ್ನೊಂದು ಭಾಗದಿಂದ ಶತರೂಪಾದೇವಿ ಅಲ್ಲಿ ಹುಟ್ಟಿದ್ದಾರೆ. ಅವರಿಬ್ಬರು ವಿವಾಹವಾಯಿತು ಮಿಥುನ ಧರ್ಮೇಣ. ಸ್ವಯಂಭೂ ಆನಂತರ ಶತರೂಪಾದೇವಿ. ಸ್ವಯಂಭೂಮನು ಅವನೇ ಮನ್ವಂತರಕ್ಕೆ ಅಧಿಪತಿಯಾಗಿದ್ದಾನೆ. ಸ್ವಯಂಭೂ ಮನು ಅದಕ್ಕೆ ಅಧಿಪತಿಯಾಗಿದ್ದಾನೆ. ಆ ಸ್ವಯಂಭೂಮನು ಅದೇ ರೀತಿಯಾಗಿ ವಿಶೇಷವಾದಂತಹ ಇವಳು ಶತರೂಪಾದೇವಿಯಲ್ಲಿ ಪ್ರಿಯವ್ರತ, ಉತ್ತಾನಪಾದ ಅಂತ 2 ಗಂಡು ಮಕ್ಕಳು, ಆಕೂತಿ, ದೇಹೂತಿ, ಪ್ರಸೂತಿ ಅಂತ 3 ಹೆಣ್ಣು ಮಕ್ಕಳು. ಆಕೂತಿಯನ್ನು ಋಷಿ ಪ್ರಜಾಪತಿ ಕೊಟ್ಟು ಮದುವೆ ಮಾಡ್ತಾರೆ ದಕ್ಷನೆಗೆ. ಅಲ್ಲಿ ಪ್ರಸೂತಿಯನ್ನ, ಕರ್ದಮರಿಗೆ ದೇವಹೂತಿ ಅಂತ ಮುಂದೆ ವಿವಾಹವಾಗ್ತಾರೆ. ಈ ರೀತಿಯಾಗಿ ಆ ಸ್ವಯಂಭೂಮನು ತಾನು ಬ್ರಹ್ಮದೇವರ ಹತ್ತಿರ ಸಪತ್ನೀಕನಾಗಿ ಬಂದು ಸ್ತೋತ್ರ ಮಾಡ್ತಾನೆ. ಏನು ಆಜ್ಞೆ ಅಂದಾಗ ಬ್ರಹ್ಮದೇವರು ಒಂದೇ ಸೃಷ್ಟಿ ವಿಸ್ತರಿಸೋ. ಸೃಷ್ಟಿ ಹೇಗೆ ಮಾಡೋದು?
ಸಮುದ್ರದಲ್ಲಿ ನೀರಿನಲ್ಲಿ ಭೂಮಿ ಮುಳುಗಿಬಿಟ್ಟಿದೆ, ಏನು ಬರೀ ನೀರೇ ನೀರು, ಎಲ್ಲಿ ಸೃಷ್ಟಿ ಮಾಡೋದು ಅಂದಾಗ ನೋಡ್ತಾರೆ. ಹೌದಲ್ಲ ಅಂತಂದಾಗ ನೋಡುತ್ತಿರುವಂತಲೇನೆ ಆವಾಗ ಅವರ ನಾಸಾಪುಟದಿಂದ ವರಾಹದ ಮರಿ, ವರಾಹ ತೋಕ ಪ್ರಕಟವಾಯಿತು. ಗಜ ಮಾತ್ರ ಪ್ರಭವೇ, ಇದ್ದಕ್ಕಿದ್ದ ಹಾಗೆ ಆಗಿಂದಾಗಲೇ ಪ್ರಕಟಗೊಂಡು ನಾಸಾಪುಟದಿಂದ ಮೂಗಿನಿಂದಲೇ ವರಾಹ ತೋಕ, ವರಾಹದ ಮರಿ ಅಲ್ಲಿ ಉತ್ಪನ್ನವಾಗಿದೆ, ಪ್ರಕಟ ಪ್ರಾದುರ್ಭಾವವಾಗಿದೆ. ಆನೆ ಗಾತ್ರ ಬೆಳೆದಿದೆ. ನೀನು ಭಗವಂತನೇ, ಇದ್ದಕ್ಕಿದ್ದ ಬೆಳೆದ ಅಂದರೆ ನೀನು ದೇವರೇ. ಅದನ್ನು ಆ ಜ್ಞಾನವನ್ನು ಮಾಡಿಸಿಕೊಟ್ಟು ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ಭೂಮಿಯನ್ನು ಉದ್ಧರಿಸಪ್ಪ, ಲೋಕವನ್ನು ಉದ್ಧಾರ ಮಾಡು, ದುಷ್ಟರ ಶಿಕ್ಷೆ ಶಿಷ್ಟರ ರಕ್ಷಣೆಯನ್ನು ಮಾಡು ಅಂತ ಹೇಳುತ್ತಾ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇರುವಾಗ ನಿಶಮ್ಯತೆ ಗರ್ಗರಿದಂ ಸ್ವಕೇದ ಕ್ಷಯಿಟ್ಟು ಮಾಯಾ ಮಯಸೂಕರಶ್ಯ, ಇದ್ದಕ್ಕಿದ್ದ ಹಾಗೆ ಎಲ್ಲ ದೇವತೆಗಳು ಬ್ರಹ್ಮನೇ ಮಂತಾನೆಲ್ಲರೂ ನೋಡುತ್ತಿರುವಂತೆ ಆ ಸಮುದ್ರದಲ್ಲಿ ಧುಮುಕಿದಾನೆ. ಆ ವಿಶಿಷ್ಟವಾದಂತಹ ಯಾವಾಗ ಜಿಗಿತಾನೋ ಆ ಜಿಗಿತ ರಭಸದಿಂದ ಎಲ್ಲ ಲೋಕಕ್ಕೆ ಆ ಜಲ ಅವನ ರೋಮದಿಂದ ಲೋಕವನ್ನೇ ಪಾವನ ಮಾಡ್ತಂತೆ. ಅಷ್ಟು ದೀರ್ಘವಾಗಿ ಗ್ರಹಣೇಂದ್ರದಿಂದ ವಾಸನೆ ನೋಡುತ್ತಾ ವೇಗದಿಂದ ಪ್ರವೇಶ ಮಾಡಿ ವಜ್ರಕಾಯವನದು ಸರ್ವಜ್ರ ಕೂಟಾಂಗ ನಿಪಾತ ವೇಗ ವಿಶೇಷ ಕುಕ್ಷಿ ತನಯತ್ನೊಂದವಾನ್ ಅಂತ ಹೇಳಿದಾಗಿ ಆ ಪ್ರಕಾರವಾಗಿ ಕೋರೆ ಹಲ್ಲಿನಲ್ಲಿ ಆ ಒಂದು ಕೋರೆ ದಾಡಿ ಆ ಕೋರೆ ಹಲ್ಲಿನ ಮೇಲೆ ಅಲ್ಲಿ ಅಡಗಿಸಿಟ್ಟಿರುವಂತಹ ಆ ವಿಶಿಷ್ಟವಾದಂತಹ ಭೂಮಂಡಲವನ್ನು ತಾನು ಅದರ ಮೇಲಿಟ್ಟುಕೊಂಡು ಮೇಲಕ್ಕೆ ಬರುವಾಗ ಹಿರಣ್ಯಾಕ್ಷ ಓಡೋಡಿ ಬಂದು ಕೂಡಲೇ ಅವನನ್ನು ಸಂಹಾರ ಮಾಡಿ, ಹಿರಣ್ಯಾಕ್ಷನ ಸಂಹಾರ ಮಾಡಿ ಭೂಮಿಯನ್ನು ನೀರಿನ ಮೇಲೆ ಸ್ಥಾಪನ ಮಾಡಿದ. ಇದನ್ನು ನೋಡಿ ವರಾಹರೂಪ ಪರಮಾತ್ಮನನ್ನು ಮತ್ತೆ ಸ್ತೋತ್ರ ಮಾಡ್ತಾರೆ. ಆ ಕೋರೆ ಹಲ್ಲಿನ ಮೇಲೆ ಇಟ್ಟಂಥ ಭೂಮಿ ಎಷ್ಟು ಶೋಭಾಯಮಾನವಾಗಿದೆ. ಸಂಸಾರದ ರಕ್ಷಣೆಗಾಗಿಯೇ ಪ್ರಾರ್ಥಿತನಾಗಿ ಪರಮಾತ್ಮ ನೀರಿನ ಮೇಲೆ ಭೂಮಿಯನ್ನು ಸ್ಥಾಪನ ಮಾಡಿದ. ಅಂದುಕೊಳ್ಳೆ ಇಂಥ ವರಾಹದೇವರ ಕಥೆಯನ್ನು ಯಾರು ಕೇಳ್ತಾರೋ ಅವರಿಗೆ ಎಲ್ಲ ವಿಧವಾಗಿರ್ತಕ್ಕಂಥ ಪುರುಷಾರ್ಥಗಳು ಭೂಮಿ ಲಾಭ ಉಂಟಾಗ್ತದೆ. ಅವರ ಸ್ಮರಣೆ ಮಾತ್ರದಿಂದ ಕೋರ್ಟ್ ಕಚೇರಿ ಏನೇ ಇದ್ರೂ ಕೂಡ ಎಲ್ಲವೂ ನಮ್ಮ ವಿಶೇಷವಾದಂತಹ ಪರವಾಗತ್ತೆ ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹಿಂದೆಲ್ಲ ರಾಜಾಧಿರಾಜರು ವರಾಹ ಮಂತ್ರವನ್ನು ನಿರಂತರ ಜಪ ಮಾಡಿ ಸಿದ್ಧಿ ಮಾಡಿಕೊಡ್ತಾ ಇದ್ದರಂತೆ. ಭೂಪತಿತ್ವಂ ಮೇ ದೇಹದಾಪಯ ಸ್ವಾಹ ಅಂತ. ಭೂಪತಿತ್ವ ಅದು ಹೋಗಬಾರದು, ರಾಜ್ಯ ಇನ್ನೊಬ್ಬರ ಪಾಲಾಗಬಾರದು ಅಂತ ಹೇಳುತ್ತಾ ಅರಾಜಕತೆ ಆಗಿಬಿಟ್ರೆ ಏನಾಗುತ್ತೆ, ಸ್ಥಾನಭ್ರಷ್ಟ ನ ಶೋಭಂತೆ ದಂತಾಹ ಕೇಶಾಹ ನಖಾಹ ನರಾಹ. ಎಲ್ಲಿರೋಕೆ ಅಲ್ಲೇ ಇರಬೇಕು ಹಲ್ಲುಗಳು, ಹೌದಲ್ಲ ಕೂದಲಿರೋಕೆ ಅಲ್ಲೇ ಇರಬೇಕಪ್ಪ, ಹೌದಲ್ಲ ಉಗುರೆಲ್ಲರಿಗೂ ಅಲ್ಲೇ ಇರಬೇಕು. ಎಲ್ಲೆಲ್ಲೋ ಇದ್ದುಬಿಟ್ರೆ ನಶೋಭಂತೆ. ಹಾಗೆ ರಾಜರೆಲ್ಲೋ ಇದ್ಬಿಟ್ರೆ ರಾಜರು ಸಿಂಹಾಸನದಲ್ಲೇ ಇರಬೇಕು. ಹೀಗೆ ಇರುವುದರಿಂದ ಅವರೆಲ್ಲರೂ ಕೂಡ ಜಪ ಮಾಡ್ತಾ ಇದ್ದರಂತೆ. ಸಿದ್ಧಿ ಹೋಮ ಹವನ ಎಲ್ಲ ಮಾಡ್ತಾ ಇದ್ರು. ಈ ರೀತಿಯಾಗಿ ವರಾಹ ಮಂತ್ರ ಮಹಾಸಿದ್ಧಿಪ್ರದ ಅಂತ ಹೇಳ್ತಾ ಇದ್ದಾರೆ. ಯಾರು ಇಂಥ ಕಥೆಯನ್ನು ಕೇಳ್ತಾರೋ ಅವರು ಸಕಲ ಇಷ್ಟಾರ್ಥಗಳನ್ನು ವಿಶೇಷವಾಗಿ ಪಡೀತಾರೆ. ಆದರೆ ಅವನ ಕಥಾ ವಿಮುಖರಾದವರು ಪಶುಗಳೇ ಅಂತ ಉಂಟು. ಅಹೋ ವಿರಜ್ಯೇತೆ ವಿನಾ ನರೇತರಂ ಪಶುಭಿ ಸಮಾನ, ಪಶುಗಳೇ ಸೈ ಅಂತ ಹೇಳ್ತಾ ಇದ್ದಾರೆ. ಇದ್ಯಾವ ಇವನು ಹಿರಣ್ಯಾಕ್ಷ ಅಸುರ, ಇವನು ಯಾರು ಇಲ್ಲಿ ಬಂದ ಅಂತ ಮತ್ತೆ ಕೇಳ್ತಾರೆ ವಿದುರರು. ಆವಾಗ ಮೈತ್ರ ಹೇಳ್ತಾ ಇದ್ದಾರೆ, ಇದು ಪೂರ್ವ ವೃತ್ತಾಂತ. ಸನಕಾದಿಗಳು ವೈಕುಂಠ ಲೋಕಕ್ಕೆ ಹೋದಾಗ ಪರಮಾತ್ಮನ ದರ್ಶನಕ್ಕೆ ಅಲ್ಲಿ ಹೋದಾಗ ಇವರು ಜಯ ವಿಜಯರು ಅವರನ್ನು ತಡೀತಾರೆ. ದೇವರ ದರ್ಶನಕ್ಕೆ ಅವಕಾಶ ಕೊಡುವುದಿಲ್ಲ. ಆಗಿಂದಾಗಲೇನೆ ಶಾಪ ಕೊಟ್ಬಿಡ್ತಾರೆ ಸನಕಾದಿ ಯೋಗೀಂದ್ರರು. ಆ ಬುದ್ಧಿ ಅಂತ ಸನಕಾದಿ ಯೋಗೀಂದ್ರರು ತಡೆಯುವಂತಹ ಬುದ್ಧಿ ಬ್ರಹ್ಮದೇವರ ಶಾಪದಿಂದ ಅವರಿಗೆ ಬಂದಿತ್ತಂತ ನೋಡ್ರಿ ಜಯ ವಿಜಯರಿಗೆ. ಅಂತಹ ಪರಮಾತ್ಮನ ಲೋಕ, ಅಂತಹ ವಿಶಿಷ್ಟವಾದಂತಹ ಆ ಒಂದು ವೈಕುಂಠ ಲೋಕದ ದ್ವಾರಪಾಲಕರಿಗೆ ಇಂತಹ ಸ್ಥಿತಿ ಬರಬೇಕ ಗತಿ ಹೇಳ್ರಿ, ಎಂಥ ಪರಿಸ್ಥಿತಿ. ಹೀಗಾಗಿ ಅವರಿಗೂ ಇಂತಹ ಸ್ಥಿತಿ ಬಂತು. ಅದಕ್ಕಾಗಿ ಅಂತಹ ದಿತಿ ಕಶ್ಯಪರ ಮಡದೆ ದಿತಿ ದೇವಿ ಅವರೆಲ್ಲ ದೈತ್ಯರ ತಾಯಿ, ಅದಿತಿ ದೇವತೆಗಳ ಮಾತೆ, ಹೌದಲ್ಲ. ದಿತಿ ಅದಿತಿ ಕದ್ರು ವಿನತ ಕೀಕಸ ಈ ಪ್ರಕಾರ 13 ಜನ ಕಶ್ಯಪರಿಗೆ. ಕಶ್ಯಪಶ್ಚ ತ್ರಯೋದಶ ಅಂತ 13 ಜನ ಪತ್ನಿಯರವರಿಗೆ ಕಶ್ಯಪರಿಗೆ. ಎಲ್ಲ ಪಕ್ಷಿಗಳು. ವಿನತಾಯ ಅಂತೂ ಪಕ್ಷಿಣಃ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಈ ಪ್ರಕಾರವಾಗಿ ಅಂತಹ ದಿತಿಯಲ್ಲಿ ದೈತ್ಯರು, ಅದಿತಿಯಲ್ಲಿ ದೇವತೆಗಳು. ಈ ರೀತಿಯಾಗಿರುವುದರಿಂದ
ಕಶ್ಯಪ ಮತ್ತು ದ್ವಿತೀಯ ಹೊಟ್ಟೆಯಲ್ಲಿ ಅವರು ಈ ರೀತಿಯಾಗಿ ಮಹಾ ತೃಪ್ತರಾಗಿ ಲೋಕಕಂಟಕರಾಗಿ ಅವರು ಈ ರೀತಿ ಹುಟ್ಟಿದ್ದಾರೆ. ಆ ಮೂಲಕವಾಗಿ ಪರಮಾತ್ಮ ಶಾಪವನ್ನು ಅನುಮೋದನೆ ಮಾಡ್ತಾನೆ. ಯಾಕಂದರೆ ಇವರೆಲ್ಲರೂ ನನ್ನ ಛಲಪ್ರತಿಮಾರೂಪರಾಗಿದ್ದಾರಾದ್ದರಿಂದ ಈ ಪ್ರಕಾರವಾಗಿ ಅಂತಹ ಅವರ ಮಾತನ್ನು ನೀವೇನು ಶಾಪ, ದೇವರು ಅದನ್ನು ಪರಿಹಾರ ಮಾಡುವುದಾಗಿತ್ತು. ದ್ವಾರಪಾಲಕರು ನನ್ನ ವಿಷ್ಣು ಪಾರ್ಷದರಂದರೆ ಮಹಾ ವಿಶಿಷ್ಟವಂತಹ ಪರಮಾತ್ಮನ ಸದಾಕಾಲ ನೋಡುವಂಥವರು. ಆಗಿಂದಾಗಲೇ ಒಂದಾಗಿ ಏನೋ ಪಾಪ ಅಪರಾಧ ಆಗಿದೆ, ತಪ್ಪಾಗಿದೆ, ಅವನು ಕ್ಷಮಾ ಮಾಡಿಬಿಡ್ರಿ ಅಂಥೇಳಿ ತಿರುಗಿ ತೋಬೇಕಾಯಿತು. ಬ್ರಹ್ಮಕುಲಾವಮಾನಾತ್ ಬ್ರಹ್ಮಜ್ಞಾನಿಗಳ ಶಾಪ, ಭಕ್ತರ ಅವಹೇಳನ ಮಾಡಿದರೆ ನೇರವಾಗಿ ನನ್ನ ಅವಮಾನ ಮಾಡಿದಂತೆ. ತದ್ಭಕ್ತ ದ್ವೇಷ ಏವಚ. ಹಾಗೆ ನವವಿಧ ಭಕ್ತಿ ಇದೆಯೋ ಹಾಗೆ ನವವಿಧ ದ್ವೇಷಗಳು ಉಂಟು. ಅದರಲ್ಲಿ ಭಕ್ತರ ದ್ವೇಷ ಮಾಡಿದರೂ ಕೂಡ ಅದು ದೇವರ ದ್ವೇಷ ಆಗ್ತದಂತೆ. ತತ್ ಪ್ರಮಾಣಸ್ಯ ನಿಂದಾಚ ದ್ವೇಷ ಏತೆ ಅಖಿಲಾಮತಾಹ ಅಂತ ನಿರ್ಣಯ ಹೇಳ್ತಾರೆ ಆಚಾರ್ಯರು. ಆದ್ದರಿಂದ ಭಕ್ತರ ದ್ವೇಷ ಪರಮಾತ್ಮ ಎಂದೆಂದಿಗೂ ಕ್ಷಮ ಮಾಡುವುದಿಲ್ಲ. ಆದ್ದರಿಂದ ಅಹಂ ಭಕ್ತಪರಾಧೀನ ಎಂದು ಸನಕಾದಿ ಯೋಗೀಂದ್ರರು ಆ ಮೂಲಕವಾಗಿ ಅವರ ಮುಖಾರವಿಂದ ಬಂದಿದೆ. ಆದ್ದರಿಂದ ಶಾಪವನ್ನು ಅನುಮೋದಿಸ್ತಾನೆ. ಅನುಮೋದಿಸಿ ನೀವು ಶಾಪಗ್ರಸ್ತರಾಗಿದ್ದೀರಿ, 100 ವರ್ಷ ಆ ಅಸುರ ಜಾತಿಯಲ್ಲಿ ಇರ್ತೀರೋ ಅಥವಾ 3 ಜನ್ಮ ಸಾಕೋ ಸ್ವಾಮಿ, 3 ಜನ್ಮ ಸಾಕು ನಮಗೆ, ಮತ್ತೆ ಬೇಡ. ಯಾಕಂದ್ರೆ 3 ಜನ್ಮದಲ್ಲಿ ಯಾಕಷ್ಟು ದ್ವೇಷ ಆಗಿಬಿಡ್ತದೆ. ನಿನ್ನ ದ್ವೇಷ ಮಾಡ್ತೇವೆ, ಅದೇ ರೀತಿ ಅಂತ ಭಕ್ತ ದ್ವೇಷ ಮಾಡ್ತೇವೆ, ಧರ್ಮದ್ವೇಷ ಮಾಡ್ತೇವೆ, ಇಡೀ ಸಮಾಜ ದ್ರೋಹ, ವೇದನಿಂದ ಶಾಸ್ತ್ರದಿಂದ ಯಜ್ಞಯಾಗಾದಿಗಳು ಮಾಡಬಾರ್ದೆಲ್ಲ ಆಗಿಬಿಡ್ತದೆ. ಅಂಧಂತಮಸ್ಯೆ ಇನ್ನೇನು ಗತಿ. ಅದಕ್ಕಾಗಿ ನಾವು ಇಷ್ಟೇ ಸಾಕು ಅಂತಂದಾಗ ನೀವು ಅಸುರ ಯೋನಿಯಲ್ಲಿ ಹುಟ್ಟಿದಾಗಲೂ ಕೂಡ ನಿಮ್ಮನ್ನು ನಾನೇ ಸಂಹಾರ ಮುಖೇನ ಉದ್ಧಾರ ಮಾಡ್ತೇನೆ ಅವತಾರ ಮಾಡಿ ಅಂತ ಆಶ್ವಾಸನೆ ಕೊಟ್ಟ. ನಾವು ಎಂಥ ಅನುಗ್ರಹ. ಹೀಗೆ ಆ ಭಕ್ತರ ಶಾಪವನ್ನು ಅನುಮೋದಿಸ್ತಾನೆ. ಸ್ವಯಂ ತಾನೇ ಅವತಾರ ಮಾಡಿ ಅವರನ್ನು ಸಂಹಾರ ಮೂಲಕವಾಗಿ ಉದ್ಧಾರ ಮಾಡ್ತಾನೆ. ಅವರೇ ಆ ಕಶ್ಯಪ ದ್ವಿತೀಯ ಹೊಟ್ಟೆಯಲ್ಲಿ ಹಿರಣ್ಯಕಶಪು, ಅದೇ ಹಿರಣ್ಯಾಕ್ಷ ಅಂತ. ಅವರು ಆ ದಿತಿ ಅಕಾಲದಲ್ಲಿ ಗರ್ಭಧಾರಣೆ ಮಾಡಿದ್ದಕ್ಕೆ ಇಂತಹ ಮಹಾ ದುಷ್ಟ ಲೋಕ ಕಂಟಕರು ಅಲ್ಲಿ ಇದ್ದಾರೆ. ಎಷ್ಟೋ ವರ್ಷಗಳ ಕಾಲ ಗರ್ಭದಲ್ಲಿರುವಾಗಲೇ ಉತ್ಪಾತಗಳಾಗ್ತಾ ಇತ್ತು. ಹೊರಗೆ ಬಂದೇ ಇಲ್ಲಿನ ಒಳಗಿದ್ದೇ ಆಟ ಆಡಿಸಿದ್ರು. ಒಳಗಿದ್ದುಕೊಂಡೇ ವಿಚಾರ ಮಾಡಿ, ಗರ್ಭದಲ್ಲಿರುವಾಗಲೇ ಎಲ್ಲ ತಳಬಳ ಹಾಕಿದ್ವಿ. ಜಗತ್ತೇ ಭೂಕಂಪ ಆದಂಗೆ ಒಳಗಿದ್ದೇ, ಹೊರಗೆ ಬಂದೇನಾಗಲಿಕ್ಕಿಲ್ಲ ಹೇಳಿ. 100 ವರ್ಷ ಇದೆ. 100 ವರ್ಷ ಆದ ನಂತರ ಗರ್ಭದಿಂದ ಎಲ್ಲರೂ ಹೇಳಿದಂತೆ ಆದಷ್ಟು ಬೇಗ ಹೊರಗೆ ಬಂದುಬಿಡ್ಲಿಪ್ಪ, ಏನಾಗ್ತದೆ ಆಗಲಿ, ಆದಷ್ಟು ದೇವರು ಬರ್ತಾನೆ ನೋಡ್ಕೋತಾನೆ. ಒಳಗಿದ್ದು ಅಷ್ಟೇ, ಹೊರಗಿದ್ದು ಅಷ್ಟೇ, ಯಾಕೆ ಇಟ್ಕೊಳ್ತಿ ಏನು? ಯಾಕಂದ್ರೆ ಅವಳು ಪಾಪ ದಿತಿ ತಾನು ಮಾಡಿದ ಆ ತಪ್ಪು, ಇವರನ್ನು ನಾನು ಜನ್ಮ ಕೊಡಲೇಬಾರದು ಅಂತ ನಿಶ್ಚಯ ಮಾಡಿಬಿಟ್ಟಿದ್ಲಕ್ಕೆ. ಯಾಕೆ ಲೋಕಕ್ಕೆ ತೊಂದರೆ ಮಾಡೋದು? ಯಾಕೆ ಸಮಾಜ ಕಂಟಕರು? ಯಾಕೆ ಇಂಥವ್ರನ್ನ ನಾನು ಯಾಕೆ ಹುಟ್ಟಿಸಬೇಕು? ಯಾಕೆ ಸುಮ್ಮನೆ ಕಲಂಕ, ಕಶ್ಯಪರಿಗೂ ಕಲಂಕ, ನಮಗೂ ಕಲಂಕ, ಲೋಕಕ್ಕೆ ಹಾನಿ, ಸಮಾಜಕ್ಕೆ ಹಾನಿ. ಎಷ್ಟು ಇನ್ನೇನು ಮಾಡ್ತಾರೋ ಆ ಪಾಪ ನಮಗೂ ಬರುತ್ತೆ. ಯಾಕಪ್ಪ ಬೇಡ ಅಂತ ಪಾಪ ಹಾಗೆ ಒಳಗಿದ್ದೂ ಘೋರ. ಇನ್ನೇನು ಗತಿ? ಒಳಗಿದ್ರೂ ಅವರೆಲ್ಲ ಎಲ್ಲ ಲೋಕ ಎಲ್ಲ ಏನೇನು ಬೇಕೋ ಎಲ್ಲ ಉತ್ಪಾತಗಳು ಆಗ್ತಾನೇ ಇದೆ. ಅಂದ ಬಳಿಕ ಕೊನೆಗೆ ಅಂದರೆ ಪೂರ್ಣಿ ವರ್ಷದೇ ಸಾಧ್ವಿ ಪುತ್ರವು ಪ್ರಶುಸುವೆ ಹೇಳ್ತಾರೆ. ಈ ಪ್ರಕಾರವಾಗಿ ಹತಶ್ರೀಯು ಬ್ರಹ್ಮಶಾಪ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಶಾಪದಿಂದ ಅವರು ಅಂದರೆ ಅಂತ ಬ್ರಹ್ಮಜ್ಞಾನಿಗಳ ಸನಕಾದಿ ಋಷಿಗಳ ಶಾಪದಿಂದ ಅವರು ಪದಚ್ಯುತರಾಗಿ ಈ ಪ್ರಕಾರವಾಗಿ ಹೊಟ್ಟೆಯನ್ನು ಹುಟ್ಟು ಬಂದರು. ಅವರೇ ಈ ಪ್ರಕಾರವಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಎಂಬುದಾಗಿ ಲೋಕಕಂಟಕರಾಗಿದ್ದಾರೆ. ಅವರು ವಿಶಿಷ್ಟವಾಗಿ ಅವಧ್ಯತ್ವವನ್ನು ಪಡೆದುಕೊಂಡರು. ಯಾರು ಎದುರಾಳಿಗಳೇ ಇಲ್ಲ ಅವರಿಗೆ. ಹಿರಣ್ಯಾಕ್ಷ ಎಲ್ಲರೂ ಯುದ್ಧಕ್ಕೆ ಕರೀತಾ ಇದ್ದಾನೆ. ನನಗೆ ಸುಮ್ಮನೆ ಕೂಡಕ್ಕಾಗ್ತಾ ಇಲ್ಲ. ಇಂದ್ರಾದಿ ದೇವತೆಗಳನ್ನ ಯುದ್ಧಕ್ಕೆ ಕರೀತಾ, ಯಾರೂ ಯುದ್ಧಕ್ಕೆ ಬರ್ತಾನೆ ಇಲ್ಲ. ಯಾರೂ ಬರ್ತಾನೆ ಇಲ್ಲ. ವರ್ಣಲೋಕಕ್ಕೆ ಹೋದ್ರಂತೆ ವರ್ಣನ ಹತ್ರ. ಅಲ್ಲಿ ಹೋಗಿ ಕೂಡ ನಾನು ವೃದ್ಧ, ನಾನೇ ಯುದ್ಧಕ್ಕೆ ಬರ್ತೀನಪ್ಪ. ನಗಪಾಟಲ ಇಂಥ ವೃದ್ಧ, ಇವನು ವಯಸ್ಸಾಗಿದೆ, ಬಿಲ್ಲು ಬಾಣಿ ಎತ್ತಕ್ಕಾಗಲ್ಲ, ಅವನು ಯುದ್ಧಕ್ಕೆ ಹೋಗ್ತಾ ಇದ್ದಾನೆ ತಂದು ಬಿಡ್ತಾರೆ ನಗಪಾಟಲ. ಹೀಗಾಗಿ ಯಾರೂ ಯುದ್ಧಕ್ಕೆ ಬರ್ತಾ ಇಲ್ಲ. ಕೊನೆಗೆ ಎಲ್ಲ ಏನೇ ಮಾಡಬೇಕಾದರೂ ಯಜ್ಞ ಯಾಗಾದಿಗಳೆಲ್ಲ ಮಾಡಿರ್ತಾನೆ ದೇವತೆಗಳು. ಅವರೆಲ್ಲ ಬಲಶಾಲಿಗಳಿದ್ರು. ಯಾರೂ ಯಜ್ಞಯಾಗಾದ ಕರ್ಮಗಳನ್ನು ಮಾಡಕೂಡದು. ಅವ್ರಿಗೆ ಅದೇ ಟಾನಿಕ್ಕು.
ಅದಕ್ಕಾಗಿ ಅದು ಭೂಮಿ ಇದ್ರೆ ತಾನೆ. ಅದಕ್ಕಾಗಿ ಭೂಮಿಯನ್ನು ಚಾಪೆಯಂತೆ ಸುತ್ತಿ ಅದನ್ನು ಅಡಗಿಸಿಟ್ಟಿದ್ದ. ಅಂದರೆ ಆ ಭೂದೇವಿ ತನ್ನ ಸ್ಥಾನದಿಂದ ಕಳಿಸಿತ್ತು ಅಂತ ಅರ್ಥ. ಕಳಿಸಿತ್ತು. ಇಂಥದ್ದೆಲ್ಲ ಇದು ನೋಡ್ರಿ, ಎಲ್ಲ ಒಕ್ಕು ಎಲ್ಲ ಕಬಳಿಕೆ, ಈಗೆಲ್ಲ ಎಲ್ಲ ಕೆಲವು ಮಾನಸ ರೂಪೇಣ ಆಗಲೂ ಇದ್ರು. ತ್ರೇತಾಯುಗದ ಕೃತಯುಗದಲ್ಲಿ ಇದಲ್ಲ, ಕೃತಯುಗದಲ್ಲೂ ಇದ್ದಾರೆ. ಮತ್ತೆ ವಕ್ಫು ಮಂಡಳಿ ಅವತ್ತಿಂದೇ ಇದೆ, ಅದು ಕೃತಯುಗದಿಂದಲೇ ಇದೆ. ಕೃತಾದಲ್ಲಿಯೂ ಇತ್ತು, ತ್ರೇತಾಯುಗದಲ್ಲೂ ಇತ್ತು, ದ್ವಾಪರ. ಈ ಕಲಿಯುಗದಂತೂ ನಮ್ಮ ಕಣ್ಮುಂದೆ ಇದೆ, ಕಣ್ಮುಂದೆ ಕಾಣ್ತಾ ಇದೆ. ಅವತ್ತು ಶ್ರೇಷ್ಠರೂ ಇದ್ದಾರೆ, ದುಷ್ಟರೂ ಇದ್ದಾರೆ. ಇವು ಜಾಸ್ತಿ ಇದೆ ಕಲಿಯುಗ, ಅದೇ ಪ್ರಮಾಣ ಜಾಸ್ತಿ, ಅದೇ ಇರೋದು ಕಲಿಯುಗದಲ್ಲಿ. ಅದೇ ಎಲ್ಲ ಹಾಗೆ ತಾಂಡವಡ್ತಾನೆ. ಈ ರೀತಿ ಅಸುರಾಹ ಅಭಿವರ್ತಂತೆ. ಕೆಲವು ಮಾನುಷ ರೂಪೇಣ ಅಸುರಾಹ, ಮನುಷ್ಯ ರೂಪದ ಅಸುರರಂತೆ. ಹಾಗೆ ಒಬ್ಬರಿಗಿಂತ ಒಬ್ಬರು. ಹೀಗಾಗಿ ಈ ರೀತಿಯಾಗಿ ಹಾಹಾಕಾರ ಆಗ್ತಾ ಇದೆ. ಅದೇ ಸಂದರ್ಭದಲ್ಲಿ ಅಡಗಿಸಿಟ್ಟಿದ್ದ. ಇದೇ ಕಾರಣಕ್ಕಾಗಿ ವರುಣ ಹೇಳ್ತಾನೆ. ಆವಾಗ ನಾರದರು ಬಂದು ಹೇಳಿಬಿಟ್ರು. ಮಧ್ಯದಲ್ಲಿ ನಾರದರು ಬರ್ತಾರೆ. ಇವ್ರ ಹತ್ರ ಹೋಗಿ ಯಾಕೆ ಯುದ್ಧಕ್ಕೆ ಹೋಗ್ತೀಯಾ? ಅಲ್ಲಿ ನೋಡ್ರಿ, ವರಾಹ ರೂಪದಿಂದ ಬಂದಿದ್ದಾನೆ. ನೀನು ಕಷ್ಟಪಟ್ಟು ಆ ಭೂಮಿನ ಅಡಗಿಸಿಟ್ಟಿದ್ದೆಲ್ಲ ಅದನ್ನು ಮತ್ತೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹತ್ರ ಹೋಗಿ ಯುದ್ಧ ಮಾಡಿ ಹೋಗು ಅಂತ ನಾರದರು. ನೋಡಿ ಅಂತ ಈಗ ಕರೆಕ್ಟಾಗಿ ಬರ್ತಾರೆ ನಾರದರು. ನಾರಂ ದದಾತೀತ ನಾರದ. ನಾರದ ಜ್ಞಾನ, ಶುದ್ಧವಾದ ಜ್ಞಾನವನ್ನು ಕೊಡ್ತಾರಾದ್ದರಿಂದ ನಾರದರು ಈ ರೀತಿಯಾಗಿ ಲೋಕ ಕಲ್ಯಾಣಾರ್ಥವಾಗಿಯೇ ಅವರು ಈ ರೀತಿಯ ಸಂಚಾರ ಮಾಡ್ತಾ ಇರ್ತಾರೆ. ಹೋಗಪ್ಪ, ಅವರಿವರು ಯಾರ ಯುದ್ಧಕ್ಕೆ ಹೋಗ್ತೀವಿ, ಹೋಗು. ನೀ ಯುದ್ಧ ಮಾಡಬೇಕಾದ್ರೆ ಅಂಥ ಬಲಿಷ್ಠ ಮಹಾಪರಾಕ್ರಮಶಾಲಿ ನೀನು, ನಿನ್ನಂಥವರು ಯಾರ್ಯಾರ ಯುದ್ಧ ಮಾಡಬಾರದು, ಹೋಗು ಅಂಥೇಳಿ ಅವನು ಉಬ್ಬಿಸಿ, ಹೌದಾ ಅಂಥೇಳಿ ಓಡೋಡೆ ಬಂದ. ಇನ್ನೇನು ಅಂತ ಕೂರದಾಡಿಯಿಂದ ಅದನ್ನು ಭೂಮಿ ಎತ್ತಬೇಕು. ಎದುರಾಡಿ ಬಂದುಬಿಟ್ಟ, ಘೋರ ರೂಪ, ಯುದ್ಧ ಆಯ್ತು ಅಂತ ನೋಡ್ರಿ. ಇಷ್ಟೆಲ್ಲ ಹಿನ್ನೆಲೆ ಇದೆ. ಹಾಗೆ ಅವನು ವರಾಹರೂಪಿ ಪರಮಾತ್ಮ ಅವನು ಸಂಹಾರ ಮಾಡಿದ. ಭಯಂಕರವಾದಂಥ ರೂಪ ನೋಡಿ ಪ್ರಾಣ ಬಿಟ್ಟ. ಅದಕ್ಕಾಗಿ ಇನ್ನೊಂದು ರೂಪ ತಡಬೇಕಾಯ್ತು ನೋಡ್ರಿ. ಭಯಂಕರ ರೂಪ, ನರಸಿಂಹ ರೂಪ. ಒಂದೇ ಅವತಾರ ಮಾಡಿ ಇಬ್ಬರನ್ನು ಸಂಹಾರ ಮಾಡಿದ. ಅವರೇ ರಾವಣ ಕುಂಭಕರ್ಣರಾದರೂ ರಾಮರೂಪ ಒಂದೇ ಇತ್ತು. ಕೃಷ್ಣಾವತಾರ ಮಾಡಿದ ಶಿಶುಪಾಲ ಭಕ್ತರ ಒಂದೇ ರೂಪ ಇತ್ತು. ಇಲ್ಲಿ ಮಾತ್ರ ಎರಡು, ಒಂದು ವರಾಹ, ಇನ್ನೊಂದು ನರಸಿಂಹ. ಯಾಕೆ? ಅವನು ಪ್ರಾಣ ಬಿಡುವಾಗ ಭಯಂಕರ ಅಂತ ನೋಡಿ ಅತ್ಯಂತ ಭಯಗ್ರಸ್ತನಾಗಿ ಪ್ರಾಣ ಬಿಟ್ಟಂತೆ ಅವನು, ಮಹಾರಾಕ್ಷಸ. ಈ ರೀತಿಯಾಗಿ ಆದಿಹಿರಣ್ಯಕನೇ ಅಲ್ಲಿದ್ದ ಅಂತ. ಆದಿಹಿರಣ್ಯ ಅವರೇ ಮತ್ತೆ ಇಲ್ಲಿ ಅಸುರರಲ್ಲಿ ಆ ಜೇವಿಯರಲ್ಲಿದ್ದಾರೆ ಅಂತ ಅರ್ಥ. ಆದಿವರಾಹ ಅಂತ ಅಲ್ಲಿ ಆ ಸೃಷ್ಟಿ. ಅಲ್ಲಿಯೂ ಕೂಡ ಅವರನ್ನು ಸಂಹಾರ ಮಾಡೋದು ಈ ರೂಪವೇ, ವರಾಹ ರೂಪವೇ. ಹೀಗಿರೋದ್ರಿಂದ ಇಲ್ಲಿ ಅಂತಹ ಆ ಭಯಂಕರ ರೂಪವನ್ನು ಸ್ಮರಿಸಿಕೊಂಡು ಪ್ರಾಣ ಬಿಟ್ಟಿದ್ದಕ್ಕೆ ಪರಮಾತ್ಮ ಮತ್ತೆ ಭಯಂಕರ ರೂಪವನ್ನೇ ಧರಿಸಿ ಅವರನ್ನು ಸಂಹಾರ ಮಾಡಿದ ಅಂತಲ್ಲಿಕ್ಕೆ ಇದು ದ್ಯೋತಕ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಕಾರಣ ಆಯ್ತಪ್ಪ. ಹೀಗೆ ಅಂತಹ ಹಿರಣ್ಯಾಕ್ಷರನ ಒಂದು ಪರಾಕ್ರಮವನ್ನು ಹೇಳಿ ಆನಂತರ ಅವನ ಸಂಹಾರವನ್ನು ಹೇಳ್ತಾರೆ. ಆ ಸಂಹಾರ ಕಾರ್ಯವನ್ನು ಹೇಳಿ ಆನಂತರ ಸೃಷ್ಟಿ ಪ್ರಪಂಚನ ತತ್ವಗಳ ಎಲ್ಲ ರಚನೆ, 24 ತತ್ವಗಳು, ಬ್ರಹ್ಮಾಂಡದ ಎಲ್ಲ ವಿಶಿಷ್ಟವಾಗಿರ್ತಕ್ಕಂಥ ಸೃಷ್ಟಿ. ಎಷ್ಟು ದಿವಸ ನೀರಲ್ಲಿ ಮುಳುಗಿತ್ತು, ಪರಮಾತ್ಮ ತಾನು ಪ್ರವಿಷ್ಟನಾದ. ಆ ಎಲ್ಲ ತತ್ವಾಭಿಮಾನ ಎಲ್ಲ ದೇವತೆಗಳು ಅವರು ಕೂಡ ಪ್ರವಿಷ್ಟರಾಗಿದ್ದಾರೆ. ಅವರೊಳಗೂ ಪರಮಾತ್ಮ ಪ್ರವಿಷ್ಟನಾಗಿ ಬ್ರಹ್ಮಾಂಡಕ್ಕೆ ಚೈತನ್ಯವನ್ನು ತಂದುಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ವಿಶಿಷ್ಟವಾಗಿರ್ತಕ್ಕಂತಹ ಬ್ರಹ್ಮಾಂಡದ ಸೃಷ್ಟಿ ಎಲ್ಲ ಆದ ನಂತರ ಕರ್ದಮ ಋಷಿಗಳಿಗೆ ನೀನು ಪ್ರಜಾ ಸೃಷ್ಟಿಯನ್ನು ವಿಸ್ತರಿಸುವಂತಂದಾಗ ವಿವಾಹವಾಗಿದ್ದಿಲ್ಲ. ಅದಕ್ಕಾಗಿ ಅವರು 1000 ವರ್ಷ ಸುಶೀಲ ಪತ್ನಿಯನ್ನು ಪಡೆಯಲಿಕ್ಕಾಗಿ ತಪಸ್ಸು ಮಾಡ್ತಾ ಇದ್ದಾರೆ. ಎಲ್ಲರೂ ಮೋಕ್ಷಕ್ಕಾಗಿ, ತತ್ವಜ್ಞಾನಕ್ಕಾಗಿ ವಿಶೇಷವಾಗಿ ತಪಸ್ಸು ಮಾಡಿದರೆ ಇವರು ಒಳ್ಳೆ ಹೆಂಡತಿ ಬೇಕು ಅಂತ ತಪಸ್ಸು ಮಾಡ್ತಿದ್ದಾರೆ. ಯಾಕಂದರೆ ತಂದೆಯ ಆಜ್ಞೆ ಇದೆ. ಆದ್ದರಿಂದ ಅಂತಹ ಆಜ್ಞೆಯನ್ನು 10 ಎರಡಲ್ಲ ಸಹಸ್ರಾಣಂ ಸಮಾದಶ ಅಂತ 10,000 ವರ್ಷ ಕರ್ದಮ ಋಷಿಗಳು ತಪಸ್ಸು ಮಾಡ್ತಾ ಇದ್ದಾರೆ. ಆಗ ವಿಶೇಷವಾಗಿ ಪರಮಾತ್ಮ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಮನೋಗತ ಎಲ್ಲ ವಿಶೇಷವಾಗಿ ಸ್ವಯಂಭೂಮನು ಬರ್ತಾನೆ. ಚತುರೂಪಾದೇವಿಯಿಂದ ಸಪತ್ಯಕನಾಗಿ ಬರ್ತಾನೆ. ಅವರ ಮಗಳು ದೇವಹೂತಿ ನಿನಗೆ ಕೊಟ್ಟು ಮದುವೆ ಮಾಡ್ತಾರೆ. ಮದುವೆ ಮಾಡ್ಕೋ, 9 ಜನ ಹೆಣ್ಣು ಮಕ್ಕಳು, ನಾನೇ ಕಪಿಲನಾಮಕನಾಗಿ ಅವತಾರ ಮಾಡ್ತೇನೆ ಮಾಡಿ ತಾಯಿಗೆ ಸಾಂಖ್ಯ ತತ್ವೋಪದೇಶವನ್ನು ತಾಯಿಯ ಮೂಲಕವಾಗಿ ಜಗತ್ತಿಗೆ ನಾನು ದಿವ್ಯ ತತ್ವೋಪದೇಶವನ್ನು ಮಾಡ್ತೇನೆ ಅಂಥೇಳಿ ಅಲ್ಲ ಕಾಲ ಪ್ರತೀಕ್ಷೆಯನ್ನು ಮಾಡಬೇಕು ಅಂಥೇಳಿ ಮೊದಲೇ ವರ ಕೇಳೇಲ್ಲ ಕೊಟ್ಟೇ ಬಿಟ್ಟರು ಕಾಲ ಪ್ರತೀಕ್ಷೆ ಮಾಡ್ತಾ ಇದ್ದರಂತೆ. ಸ್ವಯಂಭೂಮನು ಶತರೂಪಾದೇವಿನ ಕರ್ದಮರ ಆಶ್ರಮಕ್ಕೆ
ಸಮಾಗಮ ಅಲ್ಲಿ ಬಂದಿದ್ದಾರೆ. ಅದು ವಿಶೇಷವಾದಂತಹ ಸಿದ್ಧಾಶ್ರಮ, ಸಿದ್ಧಪುರ, ಅದೇ ಮಾತೃಗೆ ಅಂತ ಕರಿತಾ ಇದ್ದೇವೆ. ಅದೆಲ್ಲ ಅವನ ಕರ್ದಮರ ಆಶ್ರಮ, ವಿಶಿಷ್ಟವಾಗಿಂಥ ಉಪವನ. ಅಲ್ಲಿ ಬಂದಂಥ ಸ್ವಯಂಭೂ ಮನವನ್ನು ಬರಮಾಡಿಕೊಳ್ತಾರೆ. ಎಲ್ಲ ಅರ್ಘ್ಯಪಾದ ಯೋಗಕ್ಷೇಮಾದಿಗಳನ್ನ ಆದ ನಂತರ ಆವಾಗ ಈ ಕನ್ಯಾದಾನ ಮಾಡ್ತಾ ಇದ್ದಾನೆ. ಕರಾರು ಹಾಕಿ ಮದುವೆ ಆಗ್ತಾರೆ. ನಮ್ಮ ತಂದೆ ಆಜ್ಞೆ ಇದೆ, ಭಗವಂತನ ಆಜ್ಞೆ ಇದೆ. ಆದ್ದರಿಂದ ಅಲ್ಲಿ ವಿಶೇಷವಂತಹ ವಂಶವೃದ್ಧಿ ಆಗಬೇಕು. ಅಲ್ಲಿ ತನಕ ನಾನು ಇರ್ತೇನೆ, ಆಮೇಲೆ ನಾನು ಕಾಡಿ ಹೋಗುವುದೇ, ತಪಸ್ಸು ಮಾಡುವುದು ಹೇಳಿ ಕರಾರು ಹಾಕಿ ಮದುವೆ ಹಾಕ್ತಾರಂತೆ ಕರ್ತವ್ಯ ಋಷಿಗಳು. ಹೀಗೆ ಪರಮಾತ್ಮನ ಆಜ್ಞೆ ಇದೆ ಅಂತ. ಆದ್ದರಿಂದ ಆವಾಗ ಕರಾರು ಹಾಕಿ ಮದುವೆ ಆಗ್ತಾ ಇದ್ದಾರೆ. ಆ ನಂತರ ಈ ರೀತಿಯಾಗಿ ಕರ್ತಮ ಅಂತಹ ಹಾಗೆ ದೇವಹೂತಿ ವಿವಾಹವಾಯಿತು. ಪತಿವ್ರತ ಪರಾಯಣಿಯಾಗಿದ್ದಾಳೆ. ಅವರು ನಿರಂತರವಾಗಿ ಯಜ್ಞಯಾಗಾದಿ ಕರ್ಮದಲ್ಲಿ ಪರಮನಿಷ್ಠರಾಗಿದ್ದಾರೆ. ಸದಾಕಾಲ ಧ್ಯಾನ ತಪಸ್ಸು ಇದರಲ್ಲಿಯೇ ಒಂದಾದ ಕೂಡ ಮತ್ತೊಂದು ಸಾರಿಸಬೇಕು. ಮತ್ತು ಅದಕ್ಕೆ ಬೇಕಾದಂತಹ ಸಮಿತ್ತಗಳು, ಕಾಷ್ಟಗಳು, ಒಳ್ಳೆ ನೀರು ತರಬೇಕು, ಒಳ್ಳೆಯದಾದಂತಹ ಎಲ್ಲ ಬೆರಣಿ ತರಬೇಕು, ಅದಕ್ಕೆಲ್ಲ ಅಡಿಗೆ ಸಿದ್ಧ ಮಾಡಬೇಕು, ಕಂದಮೂಲಗಳು, ಫಲಪುಷ್ಪಗಳು ಎಲ್ಲ ಸಿದ್ಧತೆ ಮಾಡಬೇಕು. ಇವಳೇ ದೇವಹೂತಿಗೆ ಒಂದಾದ ಕೂಡ ಒಂದು ಇದಾದ ಕೂಡ ಇದೊಂದು ಪೂಜೆನೆ. ಇವು ಸಾಕು ಮಾಡಿರಿ, ನೈವೇದ್ಯ ಮಾಡೋಣ, ಬೇಗ ಊಟ ಮಾಡಿರಿ, ಏನಾದರೂ ಸ್ವಲ್ಪ ಮತ್ತೆ ಮುಂದೆ ಧ್ಯಾನ ಇದ್ದೇ ಇದೆ. ಅವಕಾಶವೇ ಇಲ್ಲ. ಒಂದಾದ ಕೂಡ ಮತ್ತೊಂದು, ಇನ್ನೊಂದು ಕರ್ಮ ಆಗಬೇಕು, ಇದೊಂದು ಕೆಲಸ ಆಗಬೇಕು. ಎಷ್ಟು ವಿಚಿತ್ರ. ಹೀಗಾಗಿ ಒಂದಾದ ಕೂಡ ಒಂದು ಎಲ್ಲ ಪೋನಪ್ಪನು ಇದಕ್ಕೆ ಅವಕಾಶವೇ ಇಲ್ಲ. ಹೊಟ್ಟೆಗೆ ಅವಕಾಶವೇ ಇಲ್ಲ, ಟೈಮೇ ಇಲ್ಲ, ನೋ ಟೈಮ್. ಏನವ ಧ್ಯಾನಕ್ಕೇನೇ ಮೀಸಲು. ಅವಳು ಹಾಗೆ ನೋಡ್ರಿ, ವಿರುದ್ಧ ಹೋಗುವಂಗಿಲ್ಲೇ ಇಲ್ಲ. ಯಥಾ ರೀತಿಯಾಗಿ ಆ ಪತಿಯ ಒಂದು ನೆರಳು, ಆ ಪತಿ ಸೇವೆ ಎಷ್ಟು ವಿಧದಿಂದ ಮಾಡಬೇಕು, ಹಾಗೆ ಯಥಾ ಶಕ್ತಿಯಿಂದ, ಯಥಾ ಭಕ್ತಿಯಿಂದ ಅಂತಹ ಆ ಒಂದು ಸೇವೆಯನ್ನು ವಿಶೇಷವಾಗಿ ಮಾಡಿದ್ದಾಳೆ. ಅತ್ಯಂತ ಕೃಶಳಾಗಿಬಿಡ್ತಾಳಂತೆ, ಬಿದಿರನ ಕಟ್ಟಿಗೆ ಅಂತ ಕೃಶಳಾಗಿಬಿಟ್ಟಿದ್ದಾಳೆ. ಎಂತಹ ವಿಶಿಷ್ಟವಂತಹ ಆ ದೇವಹೂತಿ, ಎಂತಹ ಸೌಂದರ್ಯದ ಕಡಲು, ಅಂತಹ ಮಹಾತಾಯಿ ಅಷ್ಟು ಕೃಶಳಾಗಿಬಿಟ್ಟಿದ್ದಾಳೆ. ಇವರದ್ದು ಕೇಳಲೇಬೇಡ್ರಿ. ಮಹಾನುಭಾವರು ಉಪವಾಸ ವನವಾಸ ಮಾಡ್ಕೊಂಡು ಅವರು ಕೂಡ ಅತ್ಯಂತ ಕೃಶಳಾಗಿಬಿಟ್ಟಿದ್ದಾರೆ. ಎಷ್ಟೋ ದಿವಸ ಆದ ನಂತರ ಆಗ ತುಷ್ಟೋಹ ಮಧ್ಯ ಹೇಳ್ತಾರೆ, ತವ ಮಾನಮಿ ಮಾನದಾಯ ಶುಶ್ರೂಷಯ ಪರಮಯ ಪರಯಾಚ ಭಕ್ತ್ಯಾ. ಇವತ್ತು ನಾನು ಸಂತುಷ್ಟನಾಗಿದ್ದೇನೆ, ನಿನ್ನ ಮೈ ಮೇಲೆ ಪರಿವೆ ಇಲ್ಲದಲೇನೆ ಎಷ್ಟು ಭೋಗ ಪಡಬೇಕಾಗಿತ್ತು ನೀನು, ಇಂತಿಂತಹ ಭೋಗ ಪಡಬೇಕಾಗಿತ್ತು. ನಾನು ಯಾಕೆ ಈ ವೈದಿಕನ ಮದುವೆ ಆದೆ, ಒಲ್ಲೇನ ವೈದಿಕ ಗಂಡನ. ಇಂಥ ಪರಿಸ್ಥಿತಿ ಇದೆ. ಅವಾಗ ಏನು ಅನ್ಕೊಳ್ಳಲೇನೆ ನೀನು ಹೋಗಿ ಎಂತಿಂತಹ ಎಷ್ಟು ಭೋಗ ಎಷ್ಟೆಷ್ಟು ಇದು ಮಾಡಬೇಕಾಗಿತ್ತು. ಏನು ಯಾವುದಕ್ಕೂ ಗಮನ ಕೊಡದೆ, ನಿನ್ನ ದೇಹದ ಮೇಲೆ ಪರಿವೆ ಕೊಡದೇನೆ, ಎಚ್ಚರ ಯಾವುದಕ್ಕೂ ಕೊಡದೇನೆ, ಕೇವಲ ಪರಮ ಭಕ್ತಿಯಿಂದ ಶುಶ್ರೂಷೆಯನ್ನು ಮಾಡಿದ್ದೀಯಾ, ನನಗೆ ಪ್ರೀತಿಯಾಗಿದೆ, ಸಂತುಷ್ಟನಾಗಿದ್ದೇನೆ, ಏನು ಬೇಕು ವರ ಕೇಳು ಅಂತ. ನಾನೇನು ಕೇಳಿ, ತಮಗೆ ಎಲ್ಲ ಗೊತ್ತು ಸ್ವಾಮಿ, ನಿಮಗೆ ಎಲ್ಲ ಗೊತ್ತಲ್ಲ. ರಾಧಂಬತ ದೇವರಶೈಹಿ ದೀನಸ್ತದೇಶ ಭವನಂ ನರಸಂ ವಿಚಕ್ಷವ. ತಮಗೇ ಗೊತ್ತು ಏನು ಬೇಕು ಅಂತ, ಆ ಸತಿಗೆ ಏನು ಬೇಕನ್ನೋ ತಮಗೇ ಗೊತ್ತು. ಆದ್ದರಿಂದ ಅಂದು ಕೂಡಲೇನೆ ತನ್ನ ಪ್ರೀತಿಯ ಮಡದಿಗೆ ಅತ್ಯಂತ ಪ್ರೀತಿ ಉಂಟು ಮಾಡಬೇಕಾದ್ದರಿಂದ ಪ್ರೀತಿಗಾಗಿ ದಿವ್ಯವಾದಂತಹ ಕಾಮಗ ವಿಮಾನ, ಕಾಮಗ ಅಂತ ಹೆಸರೇ ಅದಕ್ಕೆ, ಏನು ಬೇಕು ಎಲ್ಲ ಕೊಡ್ತದೆ. ಇಷ್ಟಾರ್ಥ ಏನಿಲ್ಲದ್ರೊಳಗೆ A to Z ಸೂಪರ್ ಮಾರ್ಕೆಟ್, ಎಲ್ಲ ಮಾಲ್, ಯಾವ ಮಾಲ್ ಅದ್ರ ಮುಂದಿಲ್ಲ, ಯಾವ ಮಾಲು ಅದ್ರ ಮುಂದಿಲ್ಲ, ನಿಲ್ಲು, ಎಲ್ಲ ಅಲ್ಲೇ ಇದೆ. ಅರಮನೆ, ಪ್ರಾಸಾದ, ತೋರಣಗಳು, ಅದು ಇದು ಎಲ್ಲ ನಂದನವನ, ಏನು ಬೇಕು ಎಲ್ಲ ಅದರೊಳಗೆ. ದಾಸದಾಸಿಯರು ಪ್ರತಿಯೊಂದು ಅದರೊಳಗೆ, ಎಲ್ಲೂ ಹೋಗಬೇಕಾದ್ದಿಲ್ಲ ಅವರು, ಎಲ್ಲ ಒಂದು ಒಳಗೆ ಪ್ರತಿಯೊಂದು ಅಂತ. ಅದಕ್ಕೆ ಹೆಸರೇ ಕಾಮಗ ವಿಮಾನ ಅಂತ. ಹೀಗೆ ಕಾಮಗಂ ಕ್ಷತ್ರ ತರಿಹಿ ವಿರಿಸೀಕರತೆ ದಿವ್ಯ ಪ್ರಾಸಾದರಯುಕ್ತವಾದಂಥದ್ದಾಗಿದೆ. ಅದನ್ನು ನೋಡಿ ಸರ್ವಕಾಮಧುಗಂ ದಿವ್ಯಂ ಸರ್ವರತ್ನ ಸಮನ್ವಿತಂ, ದಿವ್ಯ ಕಾಮ ಸರ್ವರತ್ನಗಳಿಂದ ಕೂಡುವಂಥದ್ದಾಗಿದೆ. ಎಲ್ಲ ವಿಧವಾಗಿರ್ತಕ್ಕಂಥ ವರ್ಣನೆ ಮಾಡಿ ಒಳ್ಳೆಯ ಅನೇಕ ಸ್ತಂಭಗಳು, ಎಲ್ಲ ವಿಧ ರತ್ನ ಸ್ತಂಭಗಳಂತೆ ರತ್ನ ಪರ್ಯಂಕ, ಆ ನಂತರ ರತ್ನದ ಮುತ್ತು ರತ್ನ ಸ್ಥಿತವಾಗಿರ್ತಕ್ಕಂತಹ ಹಾಸಿಗೆ, ಏನದು ಆ ಶೇಷ ಪರ್ಯಂಕ ಶಯನ. ಹೀಗಾಗಿ ಪ್ರತಿ ಸ್ವರ್ಗವೇ ಅಲ್ಲಿದೆ ಅಂತಾಯಿತು. ಇಷ್ಟು ನೋಡ್ಕೊಳ್ಳೋರಿಗೆ ಏನು ಪಾಪ ಏನು ಅನಿಸಲಿಲ್ಲ. ಇಲ್ಲಿ ಸರೋವರ ಬಿಂದು ಸರದಲ್ಲಿ ಸ್ನಾನ ಮಾಡು ಅಂತ ಹೇಳ್ತಾರೆ. ಆವಾಗ ಸ್ನಾನ ಮಾಡಿ ಮೇಲೆ ಹೇಳ್ತಾಳೆ, ಸಾವಿರಾರು ದಾಸಿಯರಂತೆ, ನೂರಾರು ಸಾವಿರಾರು 16 ಪ್ರಾಯದ ದಾಸಿಯರು, ಕನ್ನಿಕೆಯರೆಲ್ಲ
ಆಜ್ಞಾಧಾರಿಗಳಾಗಿ ಏನು ಆಜ್ಞೆ ಅಂಥೇಳಿ ಅವರು ಆ ದೇವಹೂತಿಗೆ ಕರ ಹಿಡಿದು ಎಲ್ಲ ಅಲಂಕಾರ ಮಾಡ್ತಾ ಇದ್ದಾರಂತೆ. ಮೇಕಪ್ ಸ್ಟಾರ್ಟ್ ಆಯಿತು. ಇನ್ನೂ ಅಲ್ಲೆಲ್ಲ ಅಂತಃಪಟ ಹಿಡಿಬೇಕಾಗಿದೆ, ಬರ್ತಾನೆ ಇಲ್ಲ. ಮೇಕಪ್ ಬಂದುಬಿಟ್ಟು ಮುಗಿದೋಯ್ತಲ್ಲಿ. ಎಲ್ಲ ಪುಣ್ಯವಾಚನ ಆಯಿತು, ನಾಂದಿ ಆಯಿತು. ಗಂಡ ಒಬ್ಬನೇ ಕೂತಿದ್ದಾನೆ, ತಾಯಿ ಮಗಳು ಇಬ್ಬರೂ ಕೂತ್ಬಿಟ್ಟಿದ್ದಾರೆ ರೂಮಲ್ಲಿ, ಬರ್ತಾನೆ ಇಲ್ಲ. ಎಷ್ಟೊತ್ತಾದರೂ ಬೆಳಿಗ್ಗೆ 6 ಗಂಟೆ ಮುಹೂರ್ತ, 3 ಗಂಟೆ ಅಲ್ಲಿ ಹೋಗಿ ನಾವು ಕೂತೀವಿ. ಏನೋ ಬರ್ತಾನೆ ಇಲ್ಲ, ಏನು ಮಾಡೋದು? ಅಡಿಕೆ ಬೆಟ್ಟ ಇಟ್ಬಿಟ್ಟಿವಿ. ಅಡಿಕೆ ಬೆಟ್ಟ, ತಾಯಿನೂ ಬರ್ತಾ ಇಲ್ಲ, ಮಗಳು ಬರ್ತಾ ಇಲ್ಲ. ಇನ್ನು ಗೌರಿ ಪೂಜೆ ಯಾವಾಗ, ಇನ್ನು ಯಾವಾಗ ಅಂತ ಪಟ 6 ಗಂಟೆ ಮುಹೂರ್ತ ಬೇರೆ ಕೊಟ್ಟಿದ್ದೀರಿ ಅಂತ ಸ್ಥಿತಿ. ಹೀಗಾಗಿ ಅದರಲ್ಲಿಯೇ ಮುಹೂರ್ತ ಆಗಿಬಿಡ್ತದೆ. ಗೋವಿಂದ ಬಂದ್ರೆ ತಾನೇ ಮುಹೂರ್ತ, ಸುಮುಹೂರ್ತೆ ಸಾವಧಾನ. ನಾವೇ ಅಕ್ಷತೆ ಹಾಕೋಬೇಕಷ್ಟೆ ನಮ್ಮ ತಲೆ ಮೇಲೆ, ನಮ್ಮ ತಲೆ ನಾವೇ ಅಕ್ಷತೆ ಹಾಕೋಬೇಕಂತ ಪರಿಸ್ಥಿತಿ. ತಾಯಿನೂ ಇಲ್ಲ, ಮಗಳೂ ಇಲ್ಲ. ಈಗ ಹಾಗೆ ಆಗಿಬಿಟ್ಟಿದೆ. ಅದೇ ಫೋಟೋ, ವಿಡಿಯೋ, ಮೇಕಪ್ಪು, ಅದರಲ್ಲೇ ಮದುವೆ ಆಗಿಬಿಟ್ಟಿದೆ. ಈಗ ಏನಿದೆ ಇಲ್ಲವೇ ಇಲ್ಲ, ಬರುವುದಿಲ್ಲಪ್ಪ. 3 ಗಂಟೆ 4 ಗಂಟೆ ಕಾಲ ಆ ಪರಿಸ್ಥಿತಿ ಆಗಿಬಿಟ್ಟಿದೆ. ಹೀಗಾಗಿ ಇವರೆಲ್ಲ ಬಂದು ಅಲ್ಲಿ ಮೇಕಪ್ ಮಾಡ್ತಾ ಇದ್ದಾರಂತೆ. ಎಲ್ಲ ಜೊಟ್ಟಾಗಿರ್ತಕ್ಕಂಥ ಆಭರಣಗಳನ್ನೆಲ್ಲ ವಿಶೇಷವಾಗಿ ತೊಡಿಸಿ ಆ ನಂತರ ಕರ ಹಿಡಿತಾರಂತೆ. ಆ ದೇವಹೂತಿಗೆ ಪಾಣಿಗ್ರಹಣ ಕೈ ಹಿಡಿದು ವಿಮಾನವನ್ನು ಹಚ್ಚಿಸರಂತೆ. ವಿಮಾನ ಹತ್ತಿ ಕುಳಿತಳಂತೆ. ದಿವ್ಯ ತುಂಬು ತಾರುಣ್ಯ ದೇವಹೂತಿಗೆ. ಆಗಲೇ ಆ ಸರೋವರದಲ್ಲಿ ಮಿಂದಿ ಎದ್ದು ಕೂಡಲೇ ಮತ್ತೆ ಮೊದಲೇ ಆಗಿದ್ಲಲ್ಲ ಹಾಗೆಯೇ ತುಂಬು ತಾರುಣ್ಯ ಬಂದಿದೆ ದೇವಹೂತಿ. ಆ ನಂತರ ಅವಳಿಗೆ ಗೊತ್ತೇ ಆಗಲಿಲ್ಲಂತೆ. ತೃತೀಯುಗಾಯತೆ ತಮಪಶ್ಯತನಂ ಅಂತಿದ್ದ ಹಾಗೆ 100 ವರ್ಷ ಅವರು ಒಂದು ಮುಹೂರ್ತದಂತೆ ಕಳೆದರಂತೆ ವಿಮಾನದಲ್ಲಿ. ಎಲ್ಲಿ ಕಾಮಗೆ ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಎಲ್ಲಿ ಅಂತೀರ ಅಲ್ಲಿ. ಮಹಾಕುಂಭಕ್ಕೆ ಹೋಗ್ಬೇಕನು, ರೆಡಿ ಪ್ರಯಾಗರಾಜ್ ಹೋಗಿರಿ, ಮಿಂದು ಬಂದೇ ಬಿಟ್ರು ಅವ್ರಿಗೆ. ಗೊತ್ತೇ ಆಗಲಿಲ್ಲ. ಹೀಗಾಗಿ ಸ್ವರ್ಗಕ್ಕೆ ಹೋಗಬೇಕಾ, ನಂದನ ಮನೆಗೆ ಹೋಗಬೇಕಾ, ಕುಬೇರನ ಮನೆಗೆ ಹೋಗಬೇಕಾ, ನಡಿ ಎಲ್ಲಿ ಬೇಕಾದಲ್ಲಿ ಎಲ್ಲ ಲೋಕಗಳಿಗೆ, ಎಲ್ಲ ವಿಧವಾಗಿರ್ತಕ್ಕಂತಹ ಸಮಸ್ತ ಲೋಕಗಳಿಗೂ ಹೋಗಿ ಬಂದಾಯಿತು. ಗೊತ್ತೇ ಆಗಲಿಲ್ಲ ದೇವಹೂತಿ. ಕಣ್ಣು ಮುಚ್ಚಿ ಕಣ್ಣು ತೆರೆದರಾಗೆ ಎಲ್ಲ ಆಗೇ ಬಿಡ್ತು. ಹೀಗಾಗಿ ಅಂತಹ ಒಂದು ಮುಹೂರ್ತ ಕಾಲ ಇಷ್ಟೆಲ್ಲ ವಿಹಾರ ಮಾಡಿ ಅದಾದ ಬಳಿಕ 9 ಜನ ಹೆಣ್ಣು ಮಕ್ಕಳು, ಅವರೇ ಅನಸೂಯ, ಅರುಂಧತಿ, ಖ್ಯಾತಿ, ಇವರೆಲ್ಲ ನವಬ್ರಹ್ಮರ್ಷಿ ಪತ್ನಯ. 9 ಜನ ಬ್ರಹ್ಮ ಋಷಿಗಳ ಪತ್ನಿಯರೆಲ್ಲ ಅಲ್ಲಿ ವಿಶೇಷವಾಗಿ ಆ ಹೆಣ್ಣು ಮಕ್ಕಳು, 9 ಜನ ಹೆಣ್ಣು ಮಕ್ಕಳೆಲ್ಲ ಹುಟ್ಟಿದ್ದಾರೆ. ಸಂತಾನ ಆಯ್ತಪ್ಪ ನಾನು ಹೋಗ್ತೇನೆಂದ್ರಂತೆ. ಹೆಣ್ಣು ಸಂತಾನ, ಹೆಣ್ಣು ಮಕ್ಕಳ ಜವಾಬ್ದಾರಿ, ಮದುವೆ ಎಲ್ಲ ಮಾಡಬೇಕಲ್ಲ, ಅದಕ್ಕೆ ಒಂದು ಗಂಡು ಮಗುವಾದರೂ ಕೊಡಬೇಕು, ನೀವು ತಾವು ಅನುಗ್ರಹ ಮಾಡಬೇಕು ಅಂತ ಹಾಗೇ ಕೇಳಿದ್ದಳು ದೇವಹೂತಿ. ಹೌದು, ದೇವರು ವಿಶೇಷವಾಗಿ ಕಾಲ ಪ್ರತೀಕ್ಷೆ ಮಾಡು, ಪರಮಾತ್ಮನೇ ನಿನ್ನ ಉದರ ಪ್ರವೇಶ ಮಾಡಿ ಅವನೇ ಅವತಾರ ಮಾಡ್ತಾನೆ ಅಂತಂದಾಗ ಕಾಲ ಪ್ರತೀಕ್ಷೆ. ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಹಾಗೆ ಪರಮಾತ್ಮ ಶುಭ ಮುಹೂರ್ತದಲ್ಲಿ ತಾನು ಕಪಿಲ ನಾಮಕನಾಗಿ ಭಗವಂತ ಅವತಾರ ಮಾಡ್ತಾ ಇದ್ದಾನೆ. ಕರ್ದಮರ ಆಶ್ರಮಕ್ಕೆ ಬಂದು ಬ್ರಹ್ಮಾದಿ ದೇವತೆಗಳು ನೋಡ್ರಿ, ಆರಂಭದಲ್ಲಿಯೂ ಪ್ರಾರ್ಥನೆ, ಅವತಾರ ಮಾಡಿಕೊಳ್ಳೂ ಪ್ರಾರ್ಥನೆ, ಪರನಾಮಕ್ಕೆ ಹೋಗುವಾಗಲೂ ಪ್ರಾರ್ಥನೆ. ಇದು ದೇವರ ವೈಭವ. ಸರ್ವೋತ್ತಮನಾಗಿದ್ದಾನಾದ್ದರಿಂದ ಅಂತಹ ಪರಮಾತ್ಮ ಕಪಿಲ 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 ಅಂತ ನಾಮಸ್ಮರಣೆ ಮಾತ್ರದಿಂದ ಅವರಿಗೆಲ್ಲ ಪುರುಷಾರ್ಥಗಳು ಸಿದ್ಧವಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಕರ್ಮಬಂಧಾತ್ ಕಪಿಲ. ಆ ನಂತರ ಕಮ್ ಅಂದ್ರೆ ಸುಖ ಅಂತೆ. ಸುಖವನ್ನ ನಮಗೆ ಪಿಬತಿ ಲಾತಿ ದುಃಖಂ ಅಂತ ಸೌಖ್ಯವನ್ನ ಕೊಟ್ಟು ದುಃಖವನ್ನ ಕಳಿತಾನಂತೆ. ಅದಕ್ಕೆ ಪರಮಾತ್ಮ ಕಪಿಲ ಅಂತ ಹೇಳ್ತಾ ಇದ್ದಾರೆ. ಕಪಿಂ ಲಾಳಗೆ, ಕಪಿಂ ಅಂದ್ರೆ ಸಂಸಾರ, ಸಂಸಾರ ಕಂಪನಂ ಅಂತ ಒಂದರ್ಥ. ಕಪಿಂ ಲಾತಿ ಲಯಹೇತುತ್ವಾತ್, ಕಪಿಂ ಸಂಸಾರ ಕಂಪನಂ ಲಯಹೇತುತ್ವಾತ್ ಕಪಿಲಃ. ಸಂಸಾರದಿಂದ ನಾವೆಲ್ಲ ಬೆಂಡಾಗಿದ್ದೇವೆ, ಸಂಸಾರದಿಂದ ಕಂಪಿತರಾಗಿದ್ದೇವೆ. ಆ ಕಂಪಿತರಾದನ್ನ, ಅಂತಹ ಭಯವನ್ನ, ಸಂಸಾರದ ಭೀತಿಯನ್ನ ತನ್ನ ನಾಮ ಸಂಕೀರ್ತನ ಮಾತ್ರದಿಂದ ಪರಿಹಾರ ಮಾಡ್ತಾರೆ, ಓಡಿಸಿಬಿಡ್ತಾರಾದ್ದರಿಂದ ಕಪಿಲ. ಕಂ ಬ್ರಹ್ಮಾಣಂ ಪಿಂ ಪಿನಾಕಿನಿಂ. ಕಂ ಅಂದ್ರೆ ಬ್ರಹ್ಮದೇವರು, ಪಿಂ ಅಂದ್ರೆ ಪಿನಾಕಿನಿಂ ರುದ್ರದೇವರು. ಎಸ್ಪರ್ಧೆ ಬರ್ತಾ ಇದೆ ನೋಡಿ, ರುದ್ರದೇವರು ಮಹಾಶಿವರಾತ್ರಿ ಪರ್ವಕಾಲ. ಅಂತಹ ಬ್ರಹ್ಮದೇವರನ್ನ, ಪಿನಾಕಿನಿಂ ರುದ್ರದೇವರನ್ನು ಕೂಡ ಲಾಲಯತಿ, ಅವರನ್ನು ವಿಶೇಷವಾಗಿ ಕಾಪಾಡ್ತಾನಾದ್ದರಿಂದ ಪರಮಾತ್ಮ ಕಪಿಲ. ಕಂ ಸುಖಂ ಪಿಬತಿ ಆನಂದಾನುಭವಾಚ್ಯ. ಯಾರು ಮುಕ್ತಿಯೋಗ್ಯರಾಗಿದ್ದಾರಲ್ಲ, ಕಂ ಸುಖ ನಿತ್ಯ ಸುಖ, ಆ ಮುಕ್ತಿಯೋಗ್ಯರಾಗಿರ್ತಕ್ಕಂತಹ ಆ ಎಲ್ಲ ಜೀವರಿಗೆ, ಮುಕ್ತರಿಗೆ ಆನಂದಾನುಭವವನ್ನ, ಸ್ವರೂಪ ಆನಂದದ ಸೌಖ್ಯವನ್ನ ಅವರವರಿಗೆ ಕೊಡ್ತಾನಾದ್ದರಿಂದ ಪರಮಾತ್ಮ. ಮೋಕ್ಷ 4 ವಿಧ: ಸಾಯುಜ್ಯ, ಸಾಮೀಪ್ಯ, ಸಾಲೋಕ್ಯ,
ಸಾದೃಶ್ಯ ಅಂತ ಹೇಳ್ತಾರಲ್ಲ, ಹೀಗೆ ಈ ಪ್ರಕಾರವಾಗಿ ಆ ಮೋಕ್ಷ 4 ವಿಧವಾಗಿರತಕ್ಕಂಥ ಮೋಕ್ಷ ಅವರವರಿಗೆ ತಕ್ಕಂತೆ ಅಂತಹ ಮೋಕ್ಷ ಸುಖವನ್ನು ಪರಮಾತ್ಮ ಕೊಡ್ತಾನಾದ್ದರಿಂದ ಪರಮಾತ್ಮ ಕಪಿಲ ಅಂತೆಂಬುದಾಗಿ ವಿಶೇಷವಾಗಿ ಅರ್ಥಗಳನ್ನು ಹೇಳ್ತಾ ಇದ್ದಾರೆ. ಹೀಗೆ ನಮಗೆ ಪರಮಾತ್ಮನ ಅವತಾರ ಇಷ್ಟೆಲ್ಲ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿದರು, ಸ್ತೋತ್ರ ಮಾಡಿ ಅವನ ಅನುಜ್ಞೆಯನ್ನು ಪಡೆದು ತಮ್ಮ ಸ್ಥಾನಕ್ಕೆ ತೆರಳಿದ್ದಾರೆ. ಆ ನಂತರ ಕರ್ದಮರು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಉದ್ಧಾರ ಮಾಡಪ್ಪ ದೇವರೇ ಅಂತ ಹೇಳಿ ಆ ತಪಸ್ಸಿಗೆ ಅಪ್ಪಣೆ ಕೊಡು ಅಂತ ಹೇಳಿ ತಾವು ಕಾಡಿ ಹೋದ್ರಂತ ನೋಡ್ರಿ. ಅಲ್ಲೇ ದೇವರ ಸಾಕ್ಷಾತ್ಕಾರ ಆಯಿತು, ಮೋಕ್ಷ ಕೊಟ್ಬಿಡೋದು ಡೈರೆಕ್ಟ್. ಬಿಂಬಾಪರೋಕ್ಷ ಆಗಬೇಕು. ಬಿಂಬ ಒಳಗಿರುವ ದೇವರನ್ನ ನೋಡಿದರೆ ಮೋಕ್ಷ. ರಾಮರೂಪ ಎಲ್ಲ ನೋಡಿದ್ರು, ಕೃಷ್ಣನ ಕಂಡು ಬೇಕಾದ್ರೆ ಎಲ್ಲರೂ ಮೋಕ್ಷ ಆಯ್ತೇನು? ಇಲ್ಲ. ನಮ್ಮೊಳಗೆ ಆ ರಾಮ ನಮ್ಮೊಳಗಿದ್ದಾನೆ, ಕೃಷ್ಣ ನಮ್ಮೊಳಗಿದ್ದಾನೆ. ನಮ್ಮೊಳಗಿರುವ ಆ ರಾಮ ಮತ್ತು ಕೃಷ್ಣನನ್ನು ನಾವು ಒಳಗೆ ನೋಡಬೇಕು. ಅದಕ್ಕಾಗಿ ಒಳಗಣ್ಣು ತೆರೆಯಬೇಕು. ಕಣ್ಣಿನೊಳಗೆ ನೋಡು, ಒಳಗಣ್ಣಿನಿಂದ ನೋಡು ಅಂತ ಹೇಳ್ತಾರೆ. ಆದ್ದರಿಂದ ಆ ಒಳಗನ್ನು ಅಂತಹ ಅರ್ಜುನನಿಗೆ ದಿವ್ಯಂ ದದಾಮಿತೆ ಚಕ್ಷುಹು, ದಿವ್ಯ ದೃಷ್ಟಿಯನ್ನೇ ಕೊಟ್ಟ ಅರ್ಜುನನಿಗೆ, ಅದೇ ಜ್ಞಾನ ದೃಷ್ಟಿ. ಅದನ್ನು ಕೊಟ್ಟು ತನ್ನ ಆ ವಿಶ್ವರೂಪವನ್ನು ಅರ್ಜುನಿಗೆ ತೋರಿಸಿದ. ಆದ್ದರಿಂದ ಬಿಂಬ ಸಾಕ್ಷಾತ್ಕಾರದಿಂದಲೇ ಮೋಕ್ಷ, ಬಿಂಬಕ್ರಿಯೆಯಿಂದಲೇ ಎಲ್ಲ ವ್ಯಾಪಾರಗಳು. ಅದಕ್ಕಾಗಿ ಬಿಂಬಮೂರ್ತಿ ಪ್ರೇರಣೆಯ ನಾವು ದೇವತಾರ್ಚನೆ ಮಾಡುವಾಗಲೂ ಕೂಡ ಅದೇನುಸಂಧಾನ. ಬಿಂಬೋಸಿ ಪ್ರತಿಬಿಂಬೋಸ್ಮಿ ತ್ವಯಿ ಯದ್ಯಪಿ ಚಾಂತರಂ ಸ್ವಾಮಿನ್ ನಿರ್ದೋಷ ಮದ್ದೋಷಂ ವಿರೇಚಿಗೆ ನಮೋಸ್ತುತೆ. ಅನುಸಂಧಾನ ಆರಂಭದಲ್ಲಿಗೆ ಈ ಚಿಂತನ ಮಾಡಿಕೊಂಡೇ ನಾವು ಪೂಜೆ ಆರಂಭ ಮಾಡಬೇಕು. ಇಲ್ಲಾಂದರೆ ಏನು ಎಲ್ಲ ವೇಸ್ಟ್ ಮಾಡಿದ್ದೆಲ್ಲ. ಅದಕ್ಕಾಗಿ ಈ ವಿಧವಾಗಿರ್ತಕ್ಕಂತಹ ಅದಕ್ಕೆ ಬಿಂಬ ಸಾಕ್ಷಾತ್ಕಾರಕ್ಕಾಗಿಯೇ ಮತ್ತೆ ತಪಸ್ಸಿಗೆ ಹೋದರಂತೆ. ಅಲ್ಲಿ ಹೋಗಿ ಭಗವದ್ಭಕ್ತಿ ಯೋಗೇನ ಪ್ರಾಪ್ತ ಭಾಗವತೀ ಗತಿ, ಭಕ್ತಿಯೋಗದಿಂದ ಅವರು ಭಾಗವತೋತ್ತಮರು ಹೊಂದುವಂತಹ ದಿವ್ಯವಾದಂತಹ ಗತಿಯನ್ನು ಆ ಕರ್ದಮರು ಪಡಿತಾ ಇದ್ದಾರೆ ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. ಮುಂದೆ ಇಷ್ಟೆಲ್ಲ ಆದ ನಂತರ ಕಾಡಿಗೆ ಹೋದ ನಂತರ ಮಾತು ಪ್ರಿಯ ಚಿಕಿತ್ಸೆಯ ತಾಯಿಗೆ ವಿಶೇಷವಾದ ಪ್ರೀತಿನುಂಟು ಮಾಡಬೇಕಲ್ಲ. ಅಂತಹ ಇದರಲ್ಲಿ ಬಿಂದು ಸರೋವರದಲ್ಲಿಯೇ ಪರಮಾತ್ಮ ಅಲ್ಲಿಯೇ ಸಮ್ಮಿಲಿತನಾದಾಗ ಅಲ್ಲಿ ತತ್ವ ಮಾರ್ಗ ಪ್ರದರ್ಶನಂ ಅಂತಹ ದಿವ್ಯ ತತ್ವಜ್ಞಾನವನ್ನು ತೋರಿಸಲಿಕ್ಕಾಗಿಯೇ, ಆ ತತ್ವಜ್ಞಾನ ಪ್ರಚಾರಕ್ಕಾಗಿಯೇ, ಜ್ಞಾನ ಸ್ಥಾಪನೆಗಾಗಿಯೇ ಅವತಾರ ಮಾಡಿದಂಥದ್ದು ಆ ಕಪಿಲಾವತಾರ. ಆದ್ದರಿಂದ ತನ್ನ ಪುತ್ರನಾಗಿರ್ತಕ್ಕಂಥ ಮಗನಿಗೆ ದೇವಹೂತಿ ಹೇಳ್ತಾಳೆ, ಪುತ್ರ, ಈ ದುಷ್ಟ ಇಂದ್ರಿಯಗಳೆಲ್ಲವೂ ಕೂಡ ಇಂದ್ರಿಯಗಳನ್ನು ತೃಪ್ತಿಪಡಿಸುವುದರಲ್ಲಿಯೇ ಇಡೀ ಜೀವನ ಹಾಕಿಬಿಟ್ಟಿದ್ದೆ ನಾನು, ವ್ಯರ್ಥವಾಗಿ ಹೋಗಿಬಿಟ್ಟಿದೆ. ಆದ್ದರಿಂದ ಅಸದಿಂದ್ರಿಯ ತರ್ಷಣಾತ್, ಇಂದ್ರಿಯ ತೃಪ್ತಿ ಏನಾದರೂ ಕೂಡ ಅದು ಇನ್ನೂ ಬೇಕು ಅನ್ನೋದು ಹೊತ್ತು ಅದಕ್ಕೆ ತೃಪ್ತಿಯೇ ಇಲ್ಲ. ಆದರೂ ಎಲ್ಲ ಅತ್ಯಂತ ನಿರ್ವಿಣನಾಗಿಬಿಟ್ಟಿದ್ದೇನೆ. ನನ್ನನ್ನು ಈ ಬಂಧನದಿಂದ ನನಗೆ ಪಾರು ಮಾಡು, ನನಗೆ ದಿವ್ಯ ತತ್ವಜ್ಞಾನ ಉಪದೇಶ ಮಾಡು, ನನಗೆ ಉಂಟಾದ ಮೋಹವನ್ನು ದೂರ ಮಾಡು. ಮೋಹ ಜಾರದಲ್ಲಿ ನಾನು ಈ ರೀತಿಯಾಗಿ ಮುಳುಗಿದ್ದೇನೆ. ನನಗೆ ಬಂದೆ ಈ ವಾಸನೆಗಳು ನಿವೃತ್ತವಾಗಿಲ್ಲ. ಆ ಮೋಹ ಪಾಶದಿಂದ ನನ್ನನ್ನು ಬಿಡುಗಡೆ ಮಾಡು. ಅಂಧಕಾರವನ್ನು, ಈ ಗಾಢಾಂಧಕಾರದಲ್ಲಿ ನಾನು ಮುಳುಗಿದ್ದೇನೆ. ಕಾಮಾದಿ ಷಡ್ವರ್ಗ ಗಾಢಾಂಧಕಾರದಿ ಪಾಮರನಾಗಿಹೆ ಪಾತಕಿಯು, ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ ಹೇಳ್ತಾರೆ. ಹೀಗೆ ಕಾಮಾದಿ ಷಡ್ವರ್ಗ ಗಾಢಾಂಧಕಾರದಿ ಪಾಮರನಾಗಿದ್ದೇನೆ ನಾನು. ಮಾಮನೋಹರನೇ ಚಿತ್ತದ ಜನಕನೇ, ಜ್ಞಾನವನ್ನು ಕೊಟ್ಟು ಉದ್ಧಾರ ಮಾಡುವಂತಂದಾಗ ಸಂದರ್ಭದಲ್ಲಿ ಹೇಳ್ತಾರೆ, ಪರಮಾತ್ಮ ಹೇಳ್ತಾನೆ, ಆವಾಗ ದುಃಖ ಸುಖ ಎಲ್ಲದಕ್ಕೂ ಮುಖ್ಯ ಕಾರಣ ನಮ್ಮ ಕರ್ಮವೇ ಸುಖ ದುಃಖಕ್ಕೆ ಕಾರಣವಾಗತ್ತೆ. ನಮ್ಮ ಕರ್ಮ ಹೇಗಿರುತ್ತದೋ ಆ ಕರ್ಮಕ್ಕೆ ತಕ್ಕಂತೆ ಅವರು ಈ ಸುಖ ದುಃಖಾದಿಗಳನ್ನು ಅನುಭವಿಸ್ತಾ ಇರ್ತಾರೆ. ಆದ್ದರಿಂದ ಅದಕ್ಕೆ ಮುಖ್ಯ ಕಾರಣ ಯಾವುದು? ಮನಸ್ಸು. ಮನಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ ಚೇತಃ ಖಲ್ವಶ್ಯ ಬಂಧಾಯ ಮುಕ್ತಯೇ ಚಾತ್ಮನೋಮತಂ ಅಂತ ಹೇಳುತ್ತಾ ಬ್ರಹ್ಮಾದಿ ದೇವತೆಗಳಿಗೆ ಏನು ಉಪದೇಶ ಮಾಡಿದಾರಲ್ಲ, ಸಾಂಖ್ಯ ತತ್ವೋಪದೇಶ, ಆ ಉಪದೇಶವನ್ನೇ ನೀನು ವಿಶೇಷವಾಗಿ ನಿನ್ನನ್ನು ಮುಂದೆ ಮಾಡಿಕೊಂಡು ಸಮಸ್ತ ಲೋಕಕ್ಕೆ ಅದನ್ನು ದಾರಿ ಎರಿತೇನೆ ಅಂತ ಹೇಳುತ್ತಾ ಆ ಬ್ರಹ್ಮಾದಿ ದೇವತೆಗಳು ಕೊಟ್ಟಂಥ ಸಾಂಖ್ಯ ತತ್ವ ಅದು ನಿಜವಾದ ಉಪದೇಶ. ಇನ್ನು ಅನೇಕ ಒಬ್ಬ ಕಪಿಲ ಅಂತ ಒಬ್ಬ ಮುನಿ ಬಂದ, ಅವನು ಮಾಡಿದ್ದೆಲ್ಲ ಅದರ ವಿರುದ್ಧ. ಅದು
ಕಪಿಲ ಅಂತ ಇಟ್ಕೊಳ್ಳಿ ಆ ಮತ ತಗೊಳ್ಬಾರ್ದು, ಅದು ಅನರ್ಥ. ಈ ರೀತಿ ಅವರು ಈಶ್ವರನ್ನೇ ಬೇಡ ಅಂದ್ಬಿಡ್ತಾರವರು. ಈಶ್ವರ ಬೇಕೇ ಆಗಿಲ್ಲ, ಅದರಲ್ಲಿ ಇಬ್ಬರಿದಾರವರು. ಈಶ್ವರನ್ನ ಒಪ್ಪಿಕೊಡ್ತಾರೆ, ಆದರೆ ಅವನು ಸುಮ್ಮನೆ ಈಶ್ವರ ಇದ್ದಾನಷ್ಟೇ, ಗೊಂಬೆ. ಆದರೆ ಎಲ್ಲ ತನ್ನಷ್ಟಕ್ತಾನೇ ಜಗತ್ತು ಆಗತ್ತೆ, ತನ್ನಷ್ಟಕ್ತಾನೇ ಎಲ್ಲ ಲಯ, ಎಲ್ಲ ಪ್ರತಿಯೊಂದು. ಈ ರೀತಿಯಾಗಿ ಅವ್ರು ಹೇಳ್ತಾರೆ. ಇನ್ನೊಬ್ಬರು ಈಶ್ವರ ಇಲ್ಲ ಅಂತ ಹೇಳ್ಬಿಡ್ತಾರೆ. ಶೇಶ್ವರ ಸಾಂಖ್ಯರು, ನಿರೀಶ್ವರ ಸಾಂಖ್ಯರು ಇಬ್ಬರಿದ್ದಾರೆ. ಬಹಳ ಎಚ್ಚರಿಕೆ ತಗೋಬೇಕು. ಈ ರೀತಿಯಾಗಿ ಅಂತ ಕಪಿಲಾಖ್ಯ ಮುನಿ ಅವನು ಅವರೆಲ್ಲ ಕೊಟ್ಟರದಲ್ಲ, ಕಾಣಾದರು ಅವರೆಲ್ಲ ಈ ಪ್ರಕಾರ ಅವರೆಲ್ಲ ಕೊಟ್ಟಿದ್ದಾರೆ. ಆದ್ದರಿಂದ ಅದನ್ನು ಸರ್ವಥಾ ಸ್ವೀಕಾರ ಮಾಡಬಾರದು. ಅವಾಗ ನಮಗೆ ಗೊತ್ತಾಗ್ಬಿಡ್ತದೆ, ಅಧ್ಯಯನ ಮಾಡಿಕೊಳ್ಬೇಕು. ಆದರೆ ಯಾವುದು ಸರಿ ಯಾವುದು ತಪ್ಪು ಅದನ್ನು ನಾವು ನಮ್ಮ ವಿವೇಚನಾ ಶಕ್ತಿಯಿಂದಲೇ ಅದನ್ನು ನಾವು ವಿಶೇಷವಾಗಿ ತಿಳ್ಕೊಳ್ಬೇಕು. ಆದ್ದರಿಂದ ಇಂತಹ ಕಪಿಲನಾಮಕ ಪರಮಾತ್ಮ ಕೊಟ್ಟಂಥ ದಿವ್ಯ ತತ್ವಜ್ಞಾನ ಇದೆ. ನಮ್ಮ ಮನಸ್ಸೇ ನಮಗೆ ಬಂಧನಕ್ಕೆ ಕಾರಣ. ಇರೋದು ಒಂದೇ ಒಂದು ಮನಸ್ಸು, ಅದು ಸಂಸಾರಕ್ಕಿಟ್ಟರೆ ಬಂಧಕವಾಗತ್ತೆ. ಅದೇ ಮನಸ್ಸು ದೇವರಲ್ಲಿ ಕೊಟ್ಟರೆ ಅಷ್ಟೇ, ಇನ್ನೇನಿಲ್ಲ. ನಾವು ನಿಶ್ಚಯ ಮಾಡ್ಕೊಳ್ಬೇಕಷ್ಟೆ. ಎಲ್ಲೆಲ್ಲರ ಆಕರಕ್ಕೆ ಮನಸ್ಸು ಇರೋದಲ್ಲ, ಚಿನ್ನ ಮನಸ್ಸದೇ, ಜಡವಾದ ಮನಸ್ಸಿದೆ. ಈಗ ಹತ್ತಾರು ಮನಸ್ಸಿರುವುದಲ್ರಿ. ಈ ರೀತಿಯಾಗಿ ಅದಕ್ಕಾಗಿ ಎಲ್ಲದಕ್ಕೂ ಅದೇ ಮುಖ್ಯ ಕಾರಣ. ಆದ್ದರಿಂದ ಅಹಂ, ಮಮತಾ, ಅಭಿಮಾನ ಮತ್ತು ಕಾಮಲೋಭಾದಿಗಳು ಇದೆಲ್ಲವೂ ಕೂಡ ಮನಸ್ಸಿನ ಮೂಲಕವಾಗಿಯೇ ದುಃಖಾದಿಗಳನ್ನು ತಂದುಕೊಡುತ್ತದೆ. ಆದ್ದರಿಂದ ಇದನ್ನೆಲ್ಲ ಪರಿತ್ಯಾಗ ಮಾಡಬೇಕು. ಅದಕ್ಕೆ ಮುಖ್ಯವಾಗಿ ಇದೆಲ್ಲ ಹೋಗಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ಯಾರು ಮೋಹವನ್ನು ಗೆದ್ದಾರಲ್ಲ, ಅಹಂ ಮಮತಾ ತ್ಯಾಗ, ಇಂದ್ರಿಯಗಳನ್ನು ಜಯಿಸಿದಾರಲ್ಲ, ಅಂತಹ ಸಜ್ಜನರು ಜ್ಞಾನಿಗಳ ಸಂಘದಲ್ಲಿ ಇರಬೇಕು. ಸತಾಂ ಪ್ರಸಂಗಾನಮ ವೀರ್ಯ ಸಂಪದ ಭವಂತಿ ಹತ್ಕರ್ಣ ರಸಾಯನ ಕಥಾ ತಜ್ಜೋಷಣಾತ್ ಆಶು ಅಪವರ್ಗವತ್ಮನಿ ಶ್ರದ್ಧಾರತಿ ಭಕ್ತಿ ಉರುಕ್ರಮಿಷ್ಯತಿ. ಸಜ್ಜನರ ಸಂಘ ನೀನು ಮಾಡಬೇಕು. ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ ನೋಡಿ. ಎಷ್ಟು ಲಿಂಗದೇಹ ಅದು ಕೂಡ ಇದ್ದೇ ಇರುತ್ತೆ. ಭಂಗ ಅಂದ್ರೂ ನಾಶ ಆಗುವುದೇ ಇಲ್ಲದು. ಲಿಂಗದೇಹ ಇದ್ದೇ ಇರುತ್ತೆ. ಆವರಕ ಅದರ ದೂರ ಸರಿಸ್ತಾನಷ್ಟೇ. ಬರಿ ಕಟ್ಟಿರ್ತದೆ ಅಡ್ಡ, ಅದನ್ನು ಸರಿಸ್ಬಿಡ್ತಾನೆ ಅಷ್ಟೇ, ಇನ್ನೇನಿಲ್ಲ. ಅದು ಇದ್ದೇ ಇರ್ತದೆ ಯಾವಾಗ. ಮುಂದೆ ಬೇಕಲ್ಲ ಮತ್ತೆ ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಅನಿರುದ್ಧ ದೇಹ. ಅದೇ ಸೂಕ್ಷ್ಮ ಅನಿರುದ್ಧ ಎರಡು ಒಂದೇನೆ. ಲಿಂಗದೇಹ ಭಂಗ ಆಗ್ಬಿಡ್ತು ಅಂತ ಅದು ನಾಶ ಅಂತ ಅರ್ಥ ಅಲ್ಲ, ಸರಿಸ್ತಾನಷ್ಟೇ ಅದನ್ನು ಆವರಕ. ಈಗ ಸತ್ವಾದಿ ಗುಣಗಳು ಎಲ್ಲ ಗುಣಗಳಿಂದ ಪರಮಾತ್ಮ ಪೂರ್ಣ, ಹೌದಲ್ಲೋ? ಸತ್ವಾದಿ ಗುಣಗಳೂ ಇವೆ ಅಲ್ಲಿ. ಆದರೆ ನಮಗೆ ಬಂಧಕ, ದೇವರಿಗೆ ಬಂಧಕಗಳಾಗಿಲ್ಲ ಅಂತ ಟೀಕಾಕರ್ತಾದರು ಸುಧೇದ ಹೇಳ್ತಾರೆ. ಯಾಕಂದ್ರೆ ಅವನು ಅನಂತ ಗುಣ ಪರಿಪೂರ್ಣ ಅಂತ ಎಲ್ಲ ಗುಣ ಇರಲೇಬೇಕಲ್ಲ. ಹಾಗೆ ಎಲ್ಲ ಗುಣಗಳು ದೇವರಲ್ಲಿದೆ, ಆದರೆ ದೇವರಿಗೆ ಬಂಧಕವಾಗಿರುವುದಲ್ಲವು. ತಿಳಿತಾ? ಸತ್ವಗುಣ ಬದ್ಧನಲ್ಲ. ಅಂತೆಯೇ ದೇವರು ತ್ರಿಗುಣ ವರ್ಜಿತ ಅಂತ ಹೇಳಿದ್ರು. ನಿರ್ಗುಣ ಅಂದ್ರೇನು? ತ್ರಿಗುಣ ವರ್ಜಿತ ಅಂತ ಅರ್ಥ. ನಮ್ಮಲ್ಲಿ ಅವರು ಗುಣವೇ ಇಲ್ಲ ಅಂತಂದು ಬಿಡ್ತಾರವ್ರು. ನಿರಾಕಾರ ಅಂದ್ರೆ ನಮ್ಮಂಥ ದೇಹ ದೇವರಿಲ್ಲ ಅಂತ ನಾವು ಹೇಳ್ತೇವೆ. ತಿಳಿತಾ? ಅವರು ಅಪ್ರಾಕೃತ ಹಾಗೆ ನಿತ್ಯಾಯ. ನಮ್ಮದು ಪ್ರಾಕೃತ, ಪ್ರಕೃತಿ ನಿರ್ಮಿತ, ಅವನು ಅಪ್ರಾಕೃತ. ತಿಳಿತಾ? ಪ್ರಕೃತಿಯನ್ನು ಮೀರಿದಂತಹ ವಸ್ತು ಅದು. ಆದ್ದರಿಂದ ಅಪ್ರಾಕೃತ ಹಾಗೆ ನಿತ್ಯಾಯ. ಹೀಗೆ ತ್ರಿಗುಣವರ್ಜಿತ, ಅಪ್ರಾಕೃತ ಅಂತ ನಾವು ಸ್ತೋತ್ರ ಮಾಡಬೇಕು. ನಿರ್ಗುಣಾಯ ಗುಣಾತ್ಮನೇ ಅಂತ ಹೇಳಿದ್ರೆ ಆಯಿತು. ನಿರ್ಗುಣ ಅಂತ ಹೇಳಿದ್ರೆ ಸತ್ವಾದಿ ಗುಣ ಬದ್ಧನಲ್ಲ ಅಂತ ಅರ್ಥ. ಆದರೂ ಗುಣವುಳ್ಳವನು ಅಂದ್ರೆ ಈ ಗುಣ ದೇವರಲ್ಲಿದೆ, ಬದ್ಧನಾಗದೇ ಇರುವಂಥ ಗುಣ ದೇವರಲ್ಲಿದೆ ಅಂತ ಚಿಂತನ ಹೀಗೆ ಮಾಡಬೇಕು. ನಿರ್ಗುಣಾಯ ಗುಣಾತ್ಮನೇ ಅಂತಂದ್ರೆ ಏನರ್ಥ? ಸತ್ವಾದಿ ಗುಣ ಬದ್ಧನಾಗಿಲ್ಲ ಎನ್ನುವಂಥ ಗುಣ ದೇವರಲ್ಲಿದೆ, ನಾವು ಸತ್ವಾದಿಗುಣ ಬದ್ಧರು. ಈ ಅರ್ಥ ಅಷ್ಟು ಸೂಕ್ಷ್ಮಗಿದೆ. ಸ್ತೋತ್ರ ಮಾಡಿದಾರಲ್ರಿ ನಿರ್ಗುಣಾಯ ಗುಣಾತ್ಮನೆ ಅಂತ. ನಿರ್ಗುಣನೂ ಹೌದು, ಗುಣನೂ ಹೌದು ಅಂತ ಹಂಗೆ ಅರ್ಥ ಅಲ್ಲ. ಹೀಗೆ ಅದಕ್ಕೆ ಇಷ್ಟು ವಿಶ್ಲೇಷಣೆಯನ್ನು ಮಾಡಿಕೊಳ್ಳಬೇಕು. ಹೀಗೆ ಇಂತಹ ಈ ರೀತಿಯಾಗಿ ಇದನ್ನು ಸಮರ್ಪಕವಾಗಿ ತಿಳಿದಂಥವರು ಯಾರು? ಜ್ಞಾನಿಗಳು, ಸಜ್ಜನರು. ಅಂತಹ ಆ ಸಜ್ಜನರ ಸಂಘ ನಾವು ಮಾಡಿಕೊಳ್ಬೇಕು. ಅದಕ್ಕಾಗಿ ಸಾಧು ಸಂಘ ಆದರೇನೆ ಲಿಂಗದೇಹ ಭಂಗ ಆಗತ್ತಂತೆ. ಯಾರು ಸಾಧು ಸಂಘ ಅಂತ ಹೇಳಿದ್ರೆ ಸಾಧು ಬ್ರಹ್ಮಾದಿ ದೇವತೆಗಳು, ಬ್ರಹ್ಮದೇವರ ಜೊತೆಗೇನೆ ಬ್ರಹ್ಮಣಾಸಹ ವಿರಜಾನದಿ ಸ್ನಾನೇನ ಲಿಂಗಭಂಗಂ ಪ್ರಾಪಯತ್ವ ಆವಿರ್ಭೂತ ವಿಚಿತ್ರ ಸ್ವರೂಪಾನಂದದಾತ್ರೇ ನಮಃ ಅಂತಿದೆ. ಅವರು ಅಂತಹ ಸಾಧು ಸಂಘ ನಮಗೆ ಆಗರೇನೆ ನಮಗೆ ಆ ಲಿಂಗದೇಹ ದೂರ ಸರಿಯತ್ತೆ ಅಂತ ಅರ್ಥ. ಯಾವ ಗುಣಗಳು ನಮ್ಮನ್ನು ಬಾಧಿಸುವುದಿಲ್ಲ ಅಂತ ಅರ್ಥ. ಇಷ್ಟೆಲ್ಲ ಅರ್ಥ ಬರ್ತದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಸಜ್ಜನರ ಸಹವಾಸ.
ಸತ್ಸಂಗತ್ವೇ ನಿಸ್ಸಂಗತ್ವಂ. ಸತ್ಸಂಗ ಸೇವದರ ನೃಣಾಂ ಮೇಲ್ಮೇಲೆ ಬರ್ತದೆ ಇಲ್ಲಿ. ಸಚಾಂ ಪ್ರಸಂಗಾತ್ ಅಂತ ಹೇಳೋದುತ್ತಾ ಈ ಪ್ರಕಾರವಾಗಿ ಮಹತ್ ಸಮಾಗಮ, ಮಹಾತ್ಮರ ಆ ಒಂದು ಸಂಘ, ಅವರೆಲ್ಲರೂ ಕೂಡ ಮಹತ್ ಸೇವಾಂ ದ್ವಾರವಾಹುರ್ ವಿಮುಕ್ತೇಹೇ ತಮೋದ್ವಾರಂ ಯೋಷಿತಾಂ ಸಂಘಿ ಸಂಗಂ. ಮುಂದೆ ಪಂಚಮಸ್ಕಂದಲ್ಲಿ ಬರ್ತದೆ. ಮಹಾತ್ಮರ ಸೇವೆ ಅದು ಮೋಕ್ಷಕ್ಕೆ ತೆರೆದಿಟ್ಟ ದ್ವಾರ ಅಂತ. ಯಾವಾಗಲೂ ನಿಮಗೆ ತೆರೆದಿಟ್ಟ ಬಾಗಲು ಬೇಕಾದಂಗೆ ನೀವು ಅವಶ್ಯವಾಗಿ ನಿಮ್ಮ ಪಾಡ್ ನೀವು ಬಂದು ನೀವು ಅವಶ್ಯವಾಗಿ ಆಸೀನರಾಗಬೇಕು. ನಿಮ್ಮದೇ ಮನೆ. ಅಷ್ಟು ಮಹಾತ್ಮರ ಸೇವೆಯಿಂದ ಅಲಭ್ಯ ಲಾಭ ಉಂಟಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿಂತಹ ಸಜ್ಜನರ ಸಂಘ ಉಂಟಾದಾಗ ಅವರು ಬೇರೆ ಅದು ಇದು ಏನು ಹೇಳುವುದಿಲ್ಲ. ಅವರು ಹಾಡು ಹರಟೆ ಅದು ಇದು ವ್ಯರ್ಥ ಮಾತು ಆಡುವುದೇ ಇಲ್ಲ. ಅವರು ಬಾಯಿ ತೆರೆದರೆ ಭಗವತ್ ತತ್ವ ವಿಚಾರವನ್ನೇ ಮಾಡ್ತಾರೆ, ದೇವರ ಕಥೆಯನ್ನೇ ಹೇಳ್ತಾರೆ. ಅದರಲ್ಲಿ ಎರಡು ಕಿವಿಗೆ ಬೀಳುತ್ತದೆ. ಅದೆಂದರೆ ನಮ್ಮ ಶ್ರದ್ಧೆ ಉಂಟಾಗತ್ತೆ, ದೇವರಲ್ಲಿ ರತಿ ಉಂಟಾಗತ್ತೆ, ಭಕ್ತಿ ಉಂಟಾಗತ್ತೆ. ಅದರಿಂದಲೇ ಭಕ್ತಿ ವೃದ್ಧಿಯಾಗಿ ಭಗವಂತನ ಸಾಮೀಪ್ಯ ನಮಗೆ ಉಂಟಾಗ್ತದೆ ಅಂತ ಅರ್ಥ. ಈ ರೀತಿಯಾಗಿ ಯದುಪತಿ ನಮಗಾಗಲಿ ನಿನ್ನಲಿರತಿ, ಯದುಪತಿ ನಮಗಾಗಲಿ ನಿನ್ನಲಿರತಿ, ತನು ಮನಧರ ನಿನಗೊಪ್ಪಿಸಿ ನಲಿವ ಅನುಭವಿಗಳ ಸಂಗತಿ ನಿನ್ನಲಿರತಿ, ಯದುಪತಿ ನಮಗಾಗಲಿ ನಿನ್ನಲಿರತಿ. ಸ್ವಂತಧ್ವಾಂತ ಶ್ರೀದೇ ವಿಠಲ, ವಿಠಲ ಕೇಳ್ತಾರೆ. ಇದೆ ನಿನ್ನಲ ರತಿ. ದೇವರಲ್ಲಿ ರತಿ ಭಕ್ತಿ ಬರಬೇಕಾದರೆ ಆ ಪರಮಾತ್ಮನಿಗಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡಂತಹ ಜ್ಞಾನಿಗಳಿದ್ದಾರಲ್ಲ ಸಜ್ಜನರು, ಅವರ ಸಂಘ, ಅಂತಹ ಜ್ಞಾನಿಗಳ ಸಂಘದಲ್ಲಿದ್ದಾಗ ನಮಗೆ ರತಿ ಉಂಟಾಗ್ತದೆ. ಅದಕ್ಕಾಗಿ ಎಲ್ಲ ಶ್ರದ್ಧೆ ಅಂದ್ರೇನು? ಆಸ್ತಿಕ್ಯ ಬುದ್ಧಿ ಅಂತ ವ್ಯಾಖ್ಯಾನ ಮಾಡ್ತಾರೆ ಯಾದವಾರ್ಯರು. ಶ್ರದ್ಧಾ ನಾವು ಪ್ರತಿಯೊಂದು ಕೆಲಸ ಶ್ರದ್ಧೆ ಇರಬೇಕಪ್ಪ ಅಂತಾರೆ. ಶ್ರದ್ಧೆ ಇರಬೇಕು, ನಿಷ್ಠೆ ಇರಬೇಕು ಅಂತಾರಲ್ಲ, ಅದು ಆಸ್ತಿಕ್ಯ ಬುದ್ಧಿ ಅಂತೆಂಬುದು ಅರ್ಥ. ಈ ರೀತಿಯಾಗಿ ನಾವು ವಿಶಿಷ್ಟವಾಗಿ ಭಕ್ತಿ ಅವರಿಂದ ಉಂಟಾಗಬೇಕು. ಭಕ್ತಿ ವೃದ್ಧಿ ಆಗ್ತದೆ. ಭಕ್ತಿಯಿಂದಲೇ ಪುಮಾನ್ ಜಾತ ವಿರಾಗ ಐಂದ್ರಿಯಾತ, ಇಂದ್ರಿಯ ನಿಗ್ರಹ, ವೈರಾಗ್ಯ ಮತ್ತು ಜ್ಞಾನ, ವೈರಾಗ್ಯಯುಕ್ತವಾದಂಥ ಭಕ್ತಿಯಿಂದಲೇ ಮೋಕ್ಷಾದಿ ಎಲ್ಲ ಪುರುಷಾರ್ಥಗಳು ಹೊಂದಲಿಕ್ಕೆ ಸಾಧ್ಯವಾಗತ್ತೆ. ಇದೆಲ್ಲವೂ ಕೂಡ ನಮಗೆ ಬರುವುದು ಸಜ್ಜನರ ಸಂಘದಿಂದ. ಯೋಗೇನ ಮಯ್ಯರ್ಪಿತಿಯಾಚ ಭಕ್ತ್ಯ ಮಾಂ ಪ್ರತ್ಯಗಾತ್ಮಾನವಿಹಾವರುಂದೇ. ಯೋಗ ಯಾವ್ಯಾವುದು? ಕರ್ಮಯೋಗ ಇದೆ, ಜ್ಞಾನಯೋಗ ಇದೆ. ಜ್ಞಾನ ಧ್ಯಾನಂ ವಿಶಿಷ್ಯತೆ ಎಲ್ಲ ಬಂತು. ಕರ್ಮಯೋಗ, ಜ್ಞಾನಯೋಗ, ಧ್ಯಾನಯೋಗ, ಭಕ್ತಿ ಯೋಗ, ಸನ್ಯಾಸ ಯೋಗ ಎಲ್ಲ ಬಂತು. ಯಾವುದು ಕರ್ಮ, ಯಾವುದು ವಿಶೇಷವಾದಂಥ ಯಾವುದು ಧರ್ಮ. ಯೋಗ ಅಂದ್ರೆ ಏನು? ಯೋಗೋ ನಾಮ ಉಪಾಯ. ಯೋಗ ಅಂದರೆ ಉಪಾಯ ಅಂತ ಅರ್ಥ. ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ಧರ್ಮ ಬಿಟ್ಟು ನನ್ನ ಮರಿ ಹೋಗಂತಲ್ಲ, ಸರ್ವಧರ್ಮ ಫಲಾನ್ ಅಂತ ಅರ್ಥ ಮಾಡಿದ್ದಾರೆ ವ್ಯಾಖ್ಯಾನಕಾರರು. ಎಲ್ಲ ಧರ್ಮ ಬಿಟ್ಟು ಕೃಷ್ಣ ಹೇಳಿಬಿಟ್ಟಿದ್ದಾನೆ, ಅದಕ್ಕೆ ಏನು ಧರ್ಮ ಮಾಡೋದೇ ಬೇಡ. ಅಲ್ಲ ಎಂದು ಅಲ್ಲ, ಅಲ್ಲೇ ಬೀಳೋದು ನೋಡ್ರಿ. ಅನರ್ಥಂ ಭಾವ, ಅರ್ಥ ಅನರ್ಥ ಆಗಿಬಿಡ್ತದೆ. ಆದ್ದರಿಂದ ಅದನ್ನು ಸರ್ವಧರ್ಮ ಫಲಾನ್ ಅಂತ ಹೇಳ್ತಾ ಇದ್ದಾರೆ. ಅಂತಹ ಆ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮ ಮಾಡೋದಷ್ಟೇ ನಿನ್ನ ಅಧಿಕಾರ, ಫಲದ ಅಪೇಕ್ಷೆ ಮಾಡಬೇಡಪ್ಪ, ಬಂಧಕ ಆಗಿಬಿಡ್ತದೆ. ಫಲ ಕೊಡೋದು ಕೊಡ್ತಾನೆ ದೇವರು, ನಮಗೇನು ಬೇಕು. ಅದಕ್ಕಾಗಿ ನಿನ್ನನ್ನು ಎಲ್ಲ ವಿಧವಾದಂತಹ ಪಾಪದಿಂದ ನಾನು ಬಿಡುಗಡೆ ಮಾಡಿಬಿಡ್ತೇನಪ್ಪ, ನಿನಗೆ ಉದ್ಧಾರ ಮಾಡ್ತೇನೆ. ಕೃಷ್ಣ ಭಯ ವಚನ ಕೊಟ್ಟಿದ್ದಾನೆ. ಆದ್ದರಿಂದ ಈ ರೀತಿ ಇದೆಲ್ಲ ಅರ್ಥ ಬರ್ತದೆ. ಇಷ್ಟೆಲ್ಲ ಹಾಗಾದರೆ ದೇವಹೂತಿ ಮತ್ತೆ ಕೇಳ್ತಾರೆ, ಭಕ್ತಿ ಎಷ್ಟು ವಿಧ, ಭಕ್ತಿ ಹೇಗೆ ಮಾಡಬೇಕು, ಆ ಭಕ್ತಿಯ ಎಲ್ಲ ವಿಧಿ ಏನು, ಭಕ್ತಿ ಯಾರ್ಯಾರು ಯಾವ ರೀತಿಯ ಭಕ್ತಿ ಮಾಡ್ತಾರೆ ಅಂತ ಹೇಳಿದಾಗ, ಅಲ್ಲ ವಿಶಿಷ್ಟವಾದಂಥ ಭಕ್ತಿಯಲ್ಲಿ ವಿಶಿಷ್ಟವಾದಂತಹ ಸಾತ್ವಿಕ ಭಕ್ತಿ ಇದೆ, ರಾಜಸ ಭಕ್ತಿ ಇದೆ, ತಾಮಸ ಭಕ್ತಿ ಇದೆ. ಅದರಲ್ಲೂ ಕೂಡ ಅನಿಮಿತ್ತ ಭಗವತಿ ಸ್ವಾಭಾವಿಕವಾಗಿರ್ತಕ್ಕಂಥ ಭಕ್ತಿ, ಅವರವರ ಯೋಗ್ಯತಾನುಸಾರವಾಗಿರುವಂತಹದ್ದು. ಏನೋ ಒಂದು ನಿಮಿತ್ತವಾಗಿ ಭಕ್ತಿ ಮಾಡ್ತಾರೆ, ಮೋಕ್ಷಕ್ಕಾಗಿ ಭಕ್ತಿ ಮಾಡ್ತಾರೆ. ಕೆಲವರಿದ್ದಾರೆ ಮೋಕ್ಷವೂ ಬೇಡ ಅಂತಾರೆ, ಏಕಾಂತ ಭಕ್ತರು. ಅರ್ಥೇ ನಾರಾಯಣೋ ದೇವ ಸರ್ವಮನ್ನತ್ ಪದಾರ್ಥಕಂ, ಪರಮಾತ್ಮನೇ ಸರ್ವ ಪುರುಷಾರ್ಥ ಸಾರವಾನ್. ಪರಮಾತ್ಮನೇ ನಮಗೆ ಅವನೇ ನನಗೆ ದೊರಕ್ತಾನೆ, ಇನ್ನೇನು ಬೇಕು ಅಂಥೇಳಿ ಈ ಪ್ರಕಾರವಾಗಿ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಹುದೇವ. ಈ ಎಲ್ಲ ಭಕ್ತಿಗಿಂತಲೂ ಅನಿಮಿತ್ತ, ನಿರ್ನಿಮಿತ್ತ, ಯಾವುದೇ ಅಪೇಕ್ಷೆ ಇರಬಾರದು. ನಿರ್ನಿಮಿತ್ತವಾದಂಥ ಭಕ್ತಿ ನೋಡ್ರಿ,
ಅದು ಗರೀಯಸಿ. ಭಕ್ತಿ ಸಿದ್ಧೇರ್ ಗರೀಯಸಿ, ಸರ್ವೋತ್ಕೃಷ್ಟವಾಗಿರ್ತಕ್ಕಂಥ ಭಕ್ತಿ ಅದು ವಾಯುದೇವರು ಬ್ರಹ್ಮದೇವರು ಮಾಡ್ತಾರೆ. ತಸ್ಮಾದೇಕೋ ವಾಯುರೇವ ಶುದ್ಧೇ ಭಾಗವತಿ ಸ್ಥಿತ ಅಂತ ಹೇಳ್ತಾ ಇದ್ದಾರೆ. ಅದು ಬ್ರಹ್ಮದೇವರು ವಾಯುದೇವರು ಇಂಥ ಭಕ್ತಿ ಮಾಡ್ತಾರೆ ನೋಡಿ. ಹೀಗಾಗಿ ಅನಿಮಿತ್ತ ಭಗವತಿ, ಅದಕ್ಕಾಗಿ ಇದನ್ನೇ ಕ್ಷಣೇ ಕ್ಷಣೇ ಭಕ್ತಿರಲಂ ಪ್ರವರ್ಧತ, ಈ ಭಕ್ತಿಯನ್ನೇ ವೃದ್ಧಿ ಮಾಡಪ್ಪ ದೇವರೇ. ಅವರಲ್ಲಿ ನಾವು ಇದನ್ನು ಕೇಳ್ಕೋಬೇಕು. ಮಾತರಮ್ಮೇ ಮಾತರೇಶ್ವನ್ ಪಿತಃ ಅತುಲಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಂತರಾತ್ಮ, ಇದನ್ನೇ ಪ್ರಾರ್ಥನೆ ಮಾಡ್ತಾರೆ. ನಿರ್ವ್ಯಾಜವಾದ ಭಕ್ತಿ ನಾವು ಅವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಅವರು ಅದೇ ಕೇಳ್ತಾರೆ, ಸಾರ್ವಭೌಮನು ತಾನೆ ಮೆಚ್ಚಿ ಬಂದಾಗಲೇ ಉರ್ವಿಯ ಬೇಡಲು ಕೊಡದಿಗನೇ, ಸರ್ವವ ತೊರೆದು ಶ್ರೀ ಪುರಂದರ ವಿಠಲನ ನಿರ್ವ್ಯಾಜ ಭಕುತಿಯ ಬೇಡಿಕೊಂಡೆಲ್ಲದೆ, ಸೇವಕತನದ ರುಚಿ ಏನಡೆದು ದೇವ ಹನುಮರಾಯ ವೈರಾಗ್ಯವನ ಬೇಡಿ, ಸೇವಕತನದ ರುಚಿ ಏನಡೆದು. ಕ್ಷಣದಲ್ಲಿ ಸಂಜೀವನಗಿರಿ ತಂದಾಗ ಹಣವನ್ನು ಬೇಡಲು ಕೊಡದಿಹನೇ. ಎಂಥ ಉಪಕಾರಪ್ಪ. ಲಕ್ಷ್ಮಣ ಅವನಿಗೆ ಪ್ರಾಣದಾತ, 2 ಬಾರಿ ಮೂರ್ಛಿತನಾದ. ರಾಮದೇವರು ಹೇಳ್ತಾರೆ ಇದನ್ನು. 2 ಬಾರಿ ಮೂರ್ಛಿತನಾದಾಗ ಇಂದ್ರದೂತನ ಆ ಒಂದು ಬಾಣದಿಂದ 2 ಸಲ ಮೂರ್ಛಿತನಾದಾಗ ಸಂಜೀವಿನಿ ಪರ್ವತನ ತಂದು ನನ್ನ ಸಹೋದರನ ಬದುಕಿಸಿದ. ನನ್ನ ಪ್ರಾಣವಾಗಿರತಕ್ಕಂತಹ ಪತ್ನಿ ಸೀತೆಯನ್ನು ಕಂಡುಕೊಂಡು ಬಂದ, ಸೀತಾಕೃತಿಯನ್ನು ಕಂಡುಕೊಂಡು ಬಂದ. ಎಷ್ಟು ಯುದ್ಧದಲ್ಲಿ ಎಷ್ಟು ಮುಂದಾಳುತ್ತು ವಹಿಸಿದ, ಎಷ್ಟು ಭಕ್ತಿ, ಚಾಚು ತಪ್ಪದೆ, ಏನೂ ಇಲ್ಲ, ದುಷ್ಟ ನಿಗ್ರಹ ಎಲ್ಲ ಪರಮಾತ್ಮ. ಯಾಕಂದರೆ ಪರಮಾತ್ಮನ ಈ ವಿಶಿಷ್ಟವಾದಂತಹ ಒಂದು ಇದರಲ್ಲಿ ಭೂಭಾರಹರಣ, ಇದರಲ್ಲಿ ಪ್ರಧಾನಾಂಗಂ ಹಿ ಮಾರುತಿ, ಏನು ಪ್ರಮಾಣ ಕೊಟ್ಟರಲ್ಲ ಆಚಾರ್ಯರು, ಭೂಭಾರಹರಣ ಕಾರ್ಯದಲ್ಲಿ ಪ್ರಧಾನ ಅಂಗರು ವಾಯುದೇವರಂತೆ. ಅಂತ ಪರಮಾತ್ಮನ ಸೇವಕರಾಗಿ ಪರಮಾತ್ಮ ವಾಯುದೇವರು ಇಬ್ಬರೂ ಭೂಭಾರಹರಣ ಮಾಡ್ತಾರೆ ಕಾರ್ಯ. ಆದರೆ ಪರಮಾತ್ಮ ವಿರುದ್ಧವಾಗಿ ಮಾಡೋದಿಲ್ಲ ಅಷ್ಟೇ, ಇದು ಸಂಕಲ್ಪ. ಹೀಗೆ ಅವರ ಮಹಿಮೆ ನಮಗೆ ರಾಮಾಯಣದ ಮೂಲಕವಾಗಿಯೂ ವೇದ್ಯವಾಗುತ್ತಾ ಇದೆ. ಇಷ್ಟು ವಿಧ ರಾಮನೇ ಹೇಳಬೇಕು. ವಿಚಾರ ಮಾಡಿ, ರಾಮದೇವರೇ ಹನುಮಂತ ದೇವರ ಬಗ್ಗೆ ಹೇಳಬೇಕಾದ್ರೆ ರಾಮಾಯಣದಲ್ಲೆಲ್ಲ ಬಂದಿದೆ ಉಲ್ಲೇಖ, ಪ್ರಸಂಗ ಇದೆ ಅಂತ ಹೇಳಿದೆ ನಾನು. ರಾಮಾಯಣ ಪ್ರಸಂಗವೂ ಇದೆ. ಈಗ ಆದ್ದರಿಂದ ಅಂತಹ ವಿಶಿಷ್ಟವಾದಂತಹ ಭಕ್ತಿ ನಾವು ಅಲ್ಲಿ ವಾಯುದೇವರಲ್ಲಿಯೇ ನಾವು ವಿಶೇಷವಾಗಿ ಮಾಡಬೇಕು. ಆ ನಂತರ ಈ ಭಕ್ತಿ ನವವಿಧ ಶ್ರವಣ ಕೀರ್ತನ ಸ್ಮರಣ ಪಾದಸೇವನ ಅರ್ಚನ ವಂದನ ದಾಸ್ಯ ಸಖ್ಯ ಆತ್ಮನಿವೇದನ ಅಂತೆಂಬುದಾಗಿದೆ. ಈ ರೀತಿಯಾಗಿ ಪರಮಾತ್ಮ ಇಡೀ ಸಂಸಾರದಲ್ಲಿ ಮಾನವರಿಗೆ ಪರಮ ಪುರುಷಾರ್ಥಂ ನಾಮ ಕಿಂ, ಪರಮ ಪುರುಷಾರ್ಥ ಯಾವುದು ಅಂದರೆ ನಿಷ್ಕಾಮ ಭಕ್ತಿ ದ್ವಾರ ತಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ನೆಲೆಗೊಳಿಸಬೇಕು. ಇಂದ್ರಿಯ ಸಹಿತ ಮನವನ್ನು ನಾವು ಪರಮಾತ್ಮನ ಪಾದಾರವಿಂದಗಳಲ್ಲಿ ನೆಲೆಗೊಳಿಸುವುದೇ ಪರಮ ಸಾತ್ವಿಕ ಭಕ್ತಿ. ಎಲ್ಲ ಇಂದ್ರಿಯ ಕೊಟ್ಟವನು ಪರಮಾತ್ಮ. ಆದ್ದರಿಂದ ಆ ಎಲ್ಲ ಇಂದ್ರಿಯಗಳನ್ನು ದೇವರಿಗೆ ಅರ್ಪಿಸಬೇಕು. ಅದಕ್ಕೆ ಮನವನಿತ್ತರೆ ತನ್ನ ನೀವನು ಕೊಟ್ಟು ನೋಡಬೇಕು. ಮನಸ್ಸನ್ನೇ ಕೊಟ್ಬಿಡು, ತನ್ನನ್ನು ತಾನು ಕೊಟ್ಬಿಡ್ತಾನೆ ಪರಮಾತ್ಮ. ಇದು ಕಪಿಲ ಉಪದೇಶದ ಮುಖ್ಯ ಮರ್ಮ ಅಂತ ಹೇಳ್ತಾ ಇದ್ದಾರೆ. ಭಜಂತ್ಯ ಅನನ್ಯಯ ಭಕ್ತ್ಯ ತಾನು ಮೃತ್ಯೋರತಿಪಾರಯೇ. ಆ ಮೃತ್ಯುವಿನ ಬಾಯಲ್ಲಿ ಬೀಳಬಾರ್ದಂದರೆ ಮತ್ತೆ ಮತ್ತೆ ನಮಗೆ ವಿಶೇಷವಾಗಿ ಮರಣ ಬರಬಾರ್ದಂದರೆ ಹುಟ್ಟಬಾರ್ದು ಅಂತ ಅರ್ಥ. ಹೌದಲ್ಲ, ಹುಟ್ಟಲೇಬಾರದು ಅಂತ ಹೇಳಿದ್ರೆ ಭಕ್ತಿ ಮಾಡ್ರಿ, ಸಾಧನ ಮಾಡ್ರಿ. ಭಕ್ತಿ ದ್ವಾರ ಇದನ್ನ ಮತ್ತೊಂದು ಉಪಾಯ ನಾಣ್ಯ ಪಂಥ ಅಗನಾಗೆ ವಿದ್ಯತೆ, ಮತ್ತೊಂದು ದಾರಿನೇ ಇಲ್ಲ. ಅದಕ್ಕೆ ಭಕ್ತಿ ಮಾಡಬೇಕು. ಆ ಭಕ್ತಿ ಬರಬೇಕಾದರೆ ಜ್ಞಾನ ಬೇಕೇ ಬೇಕು. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ ಇದ್ದರಿಂದ ಜ್ಞಾನ ಬೇಕು. ಜ್ಞಾನದಲ್ಲಿಯೂ ಭಕ್ತಿ ಇರಬೇಕಂತೆ. ಭಕ್ತಿಯಾ ಜ್ಞಾನಂ ತಥೋ ಭಕ್ತಿ ತಥೋ ಮುಕ್ತಿ ತತಶ್ಚ ಸಾ ಅಂತ ವ್ಯಾಖ್ಯಾನ. ಜ್ಞಾನ ಸಂಪಾದನೆಯಲ್ಲಿಯೂ ಭಕ್ತಿ ಅಂದರೆ ಗುರುಭಕ್ತಿ ಅಂತ ಅರ್ಥ. ಜ್ಞಾನ ಕೊಡುವವರು ಅವರು ಯೋಗ್ಯ ಗುರುಗಳ ಸಂಘ ಸಹವಾಸ, ಆ ಗುರುಪದೇಶ ಅದ್ವಾರಾನೇ ಗುರು ಸುಸ್ಥಿತ್ವ ತತ್ವಾರ ಜ್ಞಾನೋಪದೇಷ್ಟ್ರೇ ನಮಃ ಯಾಗವಾರದ ಸ್ತೋತ್ರ ಮಾಡ್ತಾರೆ. ಗುರುಗಳಲ್ಲಿ ಯಾರಿರ್ತಾರೆ? ಪರಮಾತ್ಮನೇ. ಅವರಲ್ಲಿದ್ದು ಅವರ ಜ್ಞಾನೋಪದೇಶವನ್ನು ಮಾಡುವನು ಭಗವಂತನೇ. ಜ್ಞಾನಪ್ರದಾಯ ವಿಭುಧ ಸುರ ಸೌಖ್ಯ ದುಃಖ ಸತ್ಕಾರಣ ವಿಧತಾಯ ನಮೋ ನಮಸ್ತೆ. ಹೀಗೆ ಜ್ಞಾನ ಕೊಡುವನು ಅವನೇನೆ.
ಜ್ಞಾನದ್ವಾರ ಭಕ್ತಿ ಕೊಡುವನು ಅವನೇನೆ. ಅದಕ್ಕಾಗಿ ಭಕ್ತಿ ಯಾವುದು ಅಂತ ಹೇಳಿದ್ರೆ ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತ್ಯ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯಥ ಭಕ್ತೀವ ತುಷ್ಟಿಮಭ್ಯೇತಿ ನಾನ್ಯಥಾತು ಕಥಂಚನ. ಎಲ್ಲ ಇದೆ, ಭಕ್ತಿ ಒಂದಿಲ್ಲ, ಏನೂ ಇಲ್ಲ. ಎಲ್ಲ ಮಾಡಬೇಕಾದ್ರೆ ಭಕ್ತಿಗಾಗಿ ಮಾಡಬೇಕಪ್ಪ. ಭಾಗವತ ಕೇಳ್ತಾ ಇದ್ದೀನಿ, ರಾಮಾಯಣ ಕೇಳ್ತಾ ಇದ್ದೀನಿ, ಮಹಾಭಾರತ ಕೇಳ್ತಾ ಇದ್ದೀನಿ, ಭಕ್ತಿ ಸಿದ್ಧಯೇ ಭಕ್ತಾನಾಂ ಭಕ್ತಿ ಸಿದ್ಧಯೇ. ಎಷ್ಟು ಮಾಡೋದು ಭಕ್ತಿ ಬರಲಿಲ್ಲ ಅಂದರೆ ವೇಷ ಏನು ಭಕ್ತಿ ಬರಬೇಕು. ಭಕ್ತಿ ಸಿದ್ಧಿಗಾಗಿಯೇ ಇದೆಲ್ಲವೂ ಇದೆ. ಅದಕ್ಕಾಗಿ ಭಕ್ತಿ ನಮ್ಮಲ್ಲಿ ಬರಬೇಕು ಅಂತ ಹೇಳಿದ್ರೆ ಜ್ಞಾನವನ್ನು ಮಾಡಿಕೊಳ್ಬೇಕು, ನಿರಂತರ ಶ್ರವಣ ಮಾಡಬೇಕು, ಕೇಳಬೇಕು, ಕೇಳಿದ್ದೇ ಕೇಳಬೇಕು. ಎಷ್ಟು ಸಲ ಭಾಗವತ ಕೇಳಿದ್ದೇವೆ, ಎಷ್ಟು ಸಲ ಕೇಳಿದ್ರು ಮತ್ತೆ ಬರ್ತಾನೆ ಹೊಸ ಹೊಸ ವಿಚಾರಗಳು ಬರ್ತಾ ಇರುತ್ತೆ. ಆದ್ದರಿಂದ ನಮ್ಮಲ್ಲಿ ಭಕ್ತಿ ಎಷ್ಟು, ಭಕ್ತಿಯ ಆಳವ ತಿಳಿದುಕೋ ಅಂತ ದಾಸರು ಹೇಳ್ತಾರೆ. ಎಷ್ಟು ಭಕ್ತಿ ನಿನ್ನಲ್ಲಿ ಬಂದಿದೆ, ಎಷ್ಟು ಭಕ್ತಿಯ ಆಳ ನಿನಗೆ ಗೊತ್ತಾಗಿದೆಯೇನಪ್ಪ, ಅಷ್ಟು ಆಳವಾಗಿ ಇಡಬೇಕಂತೆ. ಎಷ್ಟು ಇಡಬೇಕು, ಎಷ್ಟು ಪರಮಾತ್ಮ ಸುಪ್ರೀತನಾಗಬೇಕಪ್ಪ, ಭಗವಂತ ಪ್ರೀತನಾಗಬೇಕು. ಎಷ್ಟು ಪರೀಕ್ಷೆ ಮಾಡ್ತಾನೆ ಸ್ವಾಮಿ ಅದರಲ್ಲಿಯೂ ಕೂಡ. ಹೇಳ್ತಾ ಭಕ್ತರಿಗೂ ಪರೀಕ್ಷೆ ಮಾಡದೇ ಇಲ್ಲ ದೇವರು. ಭಕ್ತಿಯಲ್ಲಿಯೂ ನಾವು ಅಲ್ಲಿಯೂ ಪಾಸಾಗಬೇಕು, ಭಕ್ತಿಯಲ್ಲೂ ಪಾಸಾಗಬೇಕು, ಜ್ಞಾನದಲ್ಲಿಯೂ ಪಾಸಾಗಬೇಕು, ಫೇಲ್ ಆಗಬಾರ್ದು. ಆಯಿತು, ಮತ್ತೆ ಫೇಲ್ ಆದರೆ ಮತ್ತೆ ಕಟ್ತೀವಲ್ಲ ಎಕ್ಸಾಮಿಗೆ, ಮತ್ತೆ ಕಟ್ತೇವೆ. ಹಾಗೆ ಭಕ್ತಿ ನಿರಂತರವಾಗಿ, ಭಕ್ತಿ ಪ್ರಪತ್ತಿ ಎಲ್ಲ ಇರಬೇಕು. ಹೀಗೆ ಅದಕ್ಕಾಗಿ ಶುದ್ಧ ಜ್ಞಾನ ಜೊತೆಗೆ ವೈರಾಗ್ಯ ಇರಬೇಕು, ವಿಷಯ ವಿರಕ್ತಿ, ವಿಷಯದ ವಿಚಾರ ಬಿಡು, ವಿಹಿತ ಧರ್ಮವ ಮಾಡು, ವೈರಾಗ್ಯ ಭಾಗ್ಯವ ಬೇಡು ಅಂತ ದಾಸರು ಹೇಳ್ತಾರೆ. ಇದೇ ಕಪಿಲ ನಾಮಕ ಪರಮಾತ್ಮನ ದಿವ್ಯ ಸಂದೇಶ ಅಂತ ಹೇಳ್ತಾ ಇದ್ದಾರೆ. ಅದು ಮನಸ್ಸೇ ಅದು ಸಂಕಲ್ಪ ವಿಕಲ್ಪ ಅಂತ ಎರಡು. ಮನಃ ಪರಮಾತ್ಮನ ಬಂಧಕ ಶಕ್ತಿ ಅಗಾಧವಾಗಿದೆ. ಆದ್ದರಿಂದ ಸಂಕಲ್ಪ ವಿಕಲ್ಪ ಅಂತ ಎರಡು ವಿಧ. ಆದ್ದರಿಂದ ಅದು ಪ್ರತ್ಯಾಹಾರದಿಂದ ಅದು ನಮ್ಮ ವಶ ಮಾಡಿಕೊಳ್ಬೇಕು. ಅದಕ್ಕೆ ಅಭಿಮಾನಿ ಅನಿರುದ್ಧ ಇದಾನಾದ್ದರಿಂದ ಅವನು ನಿಯಾಮಕ. ಆದ್ದರಿಂದ ಬುದ್ಧಿ ಅದು ಸಂಶಯ ಭ್ರಾಂತಿ ನಿಶ್ಚಯ, ಸ್ಮರಣಂ ಅದು ಅಜ್ಞಾನ ಮತ್ತು ಬುದ್ಧಿ ತತ್ವ ಅದು ಸ್ವಾಭಾವಿಕ. ಈ ಪ್ರಕಾರವಾಗಿ ಇಂದ್ರಿಯಾಭಿಮಾನಿ ದೇವತೆಗಳು ಇದ್ದಾರೆ, ಮತ್ತು ಅಲ್ಲಿ ತೇಜಸ್ಸಾಭಿಮಾನಿ ದೇವತೆಗಳಿದ್ದಾರೆ, ಮತ್ತು ಅಭಿಮಾನಿ ಎಲ್ಲ ದೇವತೆಗಳಿದ್ದಾರೆ. ಈ ರೀತಿಯಾಗಿ ಅಹಂಕಾರ ಮಮಕಾರ ಎಲ್ಲವನ್ನು ಮೆಟ್ಟಿ ನಿಲ್ಲಬೇಕು. ಅದೆಲ್ಲ ನಮ್ಮೊಳಗಿದೆ. ಮಹತ್ತತ್ವ ಇದೆ, ಅಹಂಕಾರ ತತ್ವ ಇದೆ, ಎಲ್ಲ ತತ್ವಗಳಿಂದಲೇ ಎಲ್ಲ ಇದು ನಿರ್ಮಾಣವಾಗಿದೆ ದೇಹ. ಹೌದಲ್ಲೋ? 24 ತತ್ವ ನಮ್ಮೊಳಗೆ ಇದೆ. ಆಮೇಲೆ ಜೀವನಿದ್ದಾನೆ, ಪರಮಾತ್ಮನಿದ್ದಾನೆ. ಎಲ್ಲ ಬುದ್ಧಿ ತತ್ವ ಇದೆ, ಇಂದ್ರಿಯ ತತ್ವ ಇದೆ, ಅಹಂಕಾರ ತತ್ವ ಇದೆ, ಮನಸ್ತತ್ವ ಇದೆ. ಎಲ್ಲ ತತ್ವ ಇದ್ದುದಕ್ಕೆ ಒಂದು ದೇಹ. ಈ ರೀತಿಯಾಗಿ ಆ ತತ್ವದ ಒಳಗಿರುವಂಥವನು ಪರಮಾತ್ಮ. ಅದಕ್ಕೆ ಇಂದ್ರಿಯಾಭಿಮಾನಿ ದೇವತೆಗಳು ಅವರು ಆಯಾ ಫಲ ಕೊಡುವ ಎಲ್ಲ ದೇವತೆಗಳನ್ನು ಉಪಾಸನೆ ಮಾಡಬೇಕು, ಅವರಲ್ಲೂ ಭಕ್ತಿ ಮಾಡಬೇಕು. ಗುರುಗಳನ್ನು ಅವರನ್ನು ಉಪೇಕ್ಷೆ ಮಾಡುವಂಗಿಲ್ಲ. ಯಜ್ಞೇನ ಯಜ್ಞಂ ಅಯಜಂತ ದೇವಾಹ. ತಾರತಮ್ಯೋಪೇತವಾಗಿ ಆಯಾ ಫಲ ಕೊಡುವ ಎಲ್ಲ ದೇವತೆಗಳನ್ನು ಉಪಾಸನೆ ಮಾಡುವಂಥ ಕ್ರಮ ನಮ್ಮೊಳಗಿದೆ. ಭಾಗವತ ನಮಗೆ ಸಂದೇಶ ಕೊಟ್ಟಿದೆ. ಆದ್ದರಿಂದ ಆ ತತ್ವಾಭಿಮಾನಿ ಎಲ್ಲ ದೇವತೆಗಳನ್ನು ಉಪಾಸನೆ ಮಾಡುವ ಅದೇ ತತ್ವನ್ಯಾಸ ಮಾತ್ರಕನ್ಯಾಸ ಅಂತ ಪ್ರತಿನಿತ್ಯ ನಾವು ಅನುಷ್ಠಾನ ಮಾಡ್ತೇವೆ. ಹೀಗೆ ಇಷ್ಟೆಲ್ಲ ಅನುಸಂಧಾನ ಮಾಡಿಕೊಂಡು ಸೂಕ್ಷ್ಮ ರೂಪ ಧ್ಯಾನಕ್ಕೆ ಅವನು ವಿಶೇಷವಾಗಿ ಸ್ಥೂಲ ರೂಪ ಧ್ಯಾನ ಪ್ರಕ್ರಿಯೆ ಹೇಳಿದ್ರು. ಸೂಕ್ಷ್ಮ ರೂಪ ಧ್ಯಾನವನ್ನು ಮಾಡಬೇಕು. ಸಂಚಿಂತಿಯದ್ ಭಗವತ ಚರಣಾರವಿಂದ್ರಂ. ಪರಮಾತ್ಮನ ಚರಣ ಕಮಲ ಹೇಗಿದೆ? ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ. ಅಂತಹ ಪರಮಾತ್ಮನ ಪಾದ ಸ್ಮರಣೆ ಮಾಡಿದರೆ ಏನಾಗುತ್ತೆ? ಹೃತ್ತಮ ಶಮನೇರ್ಕಾಭಂ ಶ್ರೀಪತೆ ಪಾದ ಪಂಕಜಂ. ನೋಡ್ರಿ, ಪರಮಾತ್ಮನ ಪಾದ ಕಮಲ ಹೃದಯ ಕಮಲದಲ್ಲಿ ಹುದುಗಿರುವಂತಹ ಅಜ್ಞಾನವೆಂಬ ಕತ್ತಲೆಯನ್ನು ಅದನ್ನು ಪೂರ್ಣವಾಗಿ ನಾಶ ಮಾಡಿಬಿಡುತ್ತದೆ. ಹೇಗೆ ಸೂರ್ಯ ಹೊರಗಿನ ಕತ್ತಲೆಯನ್ನು ಓಡಿಸಿಬಿಡ್ತಾನೋ, ಸೂರ್ಯೋದಯ ಆಯಿತು ಅಂದರೆ ಕತ್ತಲೆ ತಾನಾಗಿಯೇ ಎಲ್ಲ ಪರಿಹಾರ ಆಗಿಬಿಡ್ತದೆ, ಬೆಳಕೇ ಬೆಳಕು. ಹಾಗೆ ಒಳಗಿರುವ ಆ ಕತ್ತಲೆ ನಿವಾರಣೆ ಮಾಡಬೇಕಾದರೆ ಪರಮಾತ್ಮನ ಪಾದ ಕಮಲ, ಅದೇ ಅರ್ಕಾಭಂ, ಸೂರ್ಯನ ಕಾಂತಿಯನ್ನು ಮೀರದಂಥದ್ದು. ಅದನ್ನೇ ಆಚಾರ್ಯ ಇದರ ಸಾರವನ್ನು ಹೇಳಿದ್ದಾರೆ. ಹೃತ್ತಮ ಶಮನೇರ್ಕಾಭಂ ಶ್ರೀಪತೆ ಪಾದ ಪಂಕಜಂ. ಪರಮಾತ್ಮನ ಪಾದಕಮಲ ಧ್ಯಾನ. ಆಮೇಲೆ ಜಾನುಗಳು ಅವನ ಉದರ ನಾಭಿರ್ಹದಂ ಭುವನ ಕೋಶ ಭುಗೋದರ ಸ್ತಂಭ ಎಂಬುದಾಗಿದೆ. ಆನಂತರ ವಕ್ಷಸ್ಥಳ
ಹೃದಯ, ಕಂಠ, ಕೌಸ್ತುಭ, ಅವನ ಮುಖ ಕಮಲ, ಅವನ ಶಿರಸ್ಸು, ಅವನ ಎಲ್ಲ ಭುಜಗಳು, ಈ ರೀತಿಯಾಗಿ ಪಾದಾರಭ್ಯ ಶಿರಪರ್ಯಂತರವಾಗಿ ಅದ್ಭುತವಾದಂಥ ಧ್ಯಾನ ರೂಪ ವಿಧಿಯನ್ನು ಹೇಳ್ತಾರೆ. ಅಷ್ಟು ಧ್ಯಾನವನ್ನು ಮಾಡಿಕೊಂಡು ಮೈ ಮರಿಬೇಕಂತೆ. ವಾಸೋಕೃತ ಪರಿವರ್ತೋ ಮಧಿರ ಮದಾಂಧ, ಪಾನಮತ್ತನಾದ ಮೈ ಮೇಲೆ ಬಟ್ಟೆ ಇದೆ ಅಂತ ಪರಿವಿರುವುದಿಲ್ಲಂತೆ. ಹಾಗೆ ಭಗವಂತನ ಚಿಂತನ ಅಷ್ಟು ಮೈ ಮರೆದು ಉಪಾಸನೆ ಮಾಡಬೇಕಂತೆ. ಈ ಅಂಥವರಿಗೆ ಮಾತ್ರ ಪರಮಾತ್ಮ ಎಟಕ್ತಾನೆ, ಇರೋದ್ರಿಲ್ಲ. ಹೀಗಾಗಿ ನಿರಂತರವಾಗಿ ಆನಂದ ಪುಳಕಿತನಾಗಬೇಕು, ರೋಮಾಂಚಿತ ಗದ್ಗತನಾಗಬೇಕು. ಧ್ಯಾನಿಸು, ಹರಿಯ ಧ್ಯಾನಿಸು. ಧ್ಯಾನ ಪ್ರಕ್ರಿಯೆ, ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಇದ್ದರೆ ಪಾದಾರಭ್ಯ ಶಿರಪರ್ಯಂತರವಾಗಿ ಎಲ್ಲ ವಿಧವಾದಂಥ ಧ್ಯಾನ ಪ್ರಕ್ರಿಯೆ. ಅದಕ್ಕೆ ಇದೆಲ್ಲ ಭಗವದ್ಧ್ಯಾನ ಅಂತ ಪ್ರಾತಃ ಕಾಲದಲ್ಲಿಯೇ ಪಠಣ ಮಾಡುವಂಥ ಕ್ರಮ ಇದೆ. ಭಗವದ್ಧ್ಯಾನ, ಗಜೇಂದ್ರ ಮೋಕ್ಷ, ದ್ರೌಪದಿ ಮಾನ ಸಂರಕ್ಷಣೆ, ವಾಸುದೇವಾಯ ನಮೋ, ಅದರಲ್ಲಿ ಭಕ್ತ ಪ್ರಹ್ಲಾದ ಚರಿತ್ರೆ, ಹಾಗೆ ಸುಧಾಮನ ಹಾಡುಗಳು, ನಿರಂತರ ಬೆಳಗ್ಗೆ ಉದಯರಾಗಳೆಲ್ಲ ಸಾಕಷ್ಟು ಕೊಟ್ಟಿದ್ದಾರೆ. ಭಗವದ್ಧ್ಯಾನ ಬೆಳಗ್ಗೆನೇ ಇದೆ ಧ್ಯಾನ ಶ್ಲೋಕ. ಅದನ್ನು ಮಾಡ್ತಾ ನಿರಂತರ ಚಿಂತನೆ ಮಾಡ್ತಾ ಇದ್ದರೆ ಪರಮಾತ್ಮನ ಸಾಮೀಪ್ಯ ನಮಗೆ ಉಂಟಾಗ್ತದೆ. ಇಷ್ಟು ಹೇಳಿ ಆನಂತರ ವೈರಾಗ್ಯ ಬರಲಿಕ್ಕಾಗಿ ಸಂಸಾರದ ಕಥೆಯನ್ನು ಹೇಳಿ, ಜೀವ ಹೇಗೆ ಬರ್ತಾನೆ, ಜೀವನ ಉತ್ಪತ್ತಿ ಹೇಗೆ, ಅವನ ಗರ್ಭವಾಸ, ಅವನು ಆ ತಾಯಿಯ ಗರ್ಭದಲ್ಲಿರುವಾಗಲೇ 7ನೇ ತಿಂಗಳಲ್ಲಿ 100 ಜನ್ಮದ ಜ್ಞಾನ ಆಗತ್ತಂದು. ಒಳ್ಳೆಯ ಜೀವ ಇದ್ದರೆ ಸುಜೀವಿಗೆ 100 ಜನ್ಮದ ಆ ಎಲ್ಲ ಜ್ಞಾನ ಆಗತ್ತಂದು. ಪುಟ್ಟಿಸಲೇ ಬೇಡ ಕೃಷ್ಣ, ಪುಟ್ಟಿಸಲಿಗ ಪಾಲಿಸನ್ನು, ಇಷ್ಟು ಮಾತ್ರ ಬೇಡ ಕೊಂಬೆ ಶ್ರೀಕೃಷ್ಣನೇ ಅಂತ ಹೇಳ್ತದಂತೆ. ಅಂತಾನೆ 9 ತಿಂಗಳಾಗೇ ಬಿಡ್ತದೆ. ಸೂತಿಕಾ ಗ್ರಹದಿಂದ ಹೊರ ನೂಕಲ್ಪಡ್ತದೆ ಅಂತ ಮುಗಿದೋಯ್ತು. ಏನು ಪಾಪ, ಅಷ್ಟು ಜ್ಞಾನ ಭೂಸ್ಪರ್ಶ ಆಯಿತು, ಮಗು ಅಜ್ಞಾನ ನೆಲ್ಲು. ಆ ನಂತರ ಮಮ್ಮಿ ಡ್ಯಾಡಿ ಶುರುವಾಯಿತು ಮೊಬೈಲು. ಅಷ್ಟೇ, ಇನ್ನೇನು ಆಟಿ ಪಾಟಿಗೆ ಹೋಯ್ತು. ಕಣ್ಣೆ ಮುಚ್ಚೆ ಕಾದೆ ಗುಡಿ ಎಲ್ಲ ಹೋಯ್ತು. ಈಗೆಲ್ಲ ಮೊಬೈಲ್ ಕೊಟ್ಟರೆ ಬಾಯಿ ತಿರೋದೆಲ್ಲ ಮೊಬೈಲ್ ಕೊಟ್ಟರೆ, ಏನು ಕೊಟ್ಟರು ಏನಿದು ಮೊಬೈಲ್. ಏನು ಹಣೆ ಬಾರ ಎಂಥ ಸ್ಥಿತಿ ಆಗಿಬಿಡಿ. ಹಿಂದೆ ಆಟ ಪಾಟಿ ಹೋಗೇ ಬಿಡ್ತು. ಆಟ ಕೊಟ್ಟು ಬೇಡ ಅಂತ ಆಟಿಗೆ ಕೊಟ್ಟರೆ ಎಂತಹ ಆ ಒಂದು ಕಿಮ್ಮತ್ತಿನ ಆಟಿಗೆ ತಂದರೂ ಬಿಸಾಕ್ತಾರೆ. ಮೊಬೈಲೇ ಬೇಕು, ಆ್ಯಪಲ್ ಫೋನೇ ಬೇಕಂತಾರೆ, ಐಫೋನೇ ಬೇಕಂತಾರೆ. ಇಂಥ ಪರಿಸ್ಥಿತಿ. ಹೀಗಾಗಿ ಈ ರೀತಿಯಾಗಿ ಅಜ್ಞಾನ ಆಗ ಹುಟ್ಟಿದ ಏನು ಭೂಸ್ಪರ್ಶ ಅಜ್ಞಾನ ಸಾಯು ತನಕ ಹೋಗುವುದೇ ಇಲ್ಲ. ಎಲ್ಲ ಪರಿಚಯ ಮಾಡಿಸ್ಕೋಬೇಕು. ಮತ್ತೆ ನೀನು ಅಜ್ಞಾನದಲ್ಲಿ ಹುಟ್ಟುಬಿಟ್ಟ, ಅಜ್ಞಾನದಲ್ಲಿ ಬೆಳೆದ, ಅಜ್ಞಾನದಲ್ಲಿಯೇ ಲಯ ಹೊಂದಿದ, ಮುಂದೇನು? ಇಷ್ಟೇನಾ? ಆದದ್ದಾಯ್ತಿನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. 100 ವರ್ಷ ಆಯುಷ್ಯ ಯದ್ವಾ ತದ್ವಾ, 50 ವರ್ಷ ಆಟಪಾಠಗಳಲ್ಲಿ. ಆ ನಂತರ ಏನು ಬೇಕಾದ್ದು ಮಾಡಬಾರ್ದೆಲ್ಲ ಮಾಡಿ 50 ವರ್ಷ ಹಾಗೆ ಕಳೆದ. ಇನ್ನು 50 ವರ್ಷ ವಾರ್ಧಕ್ಯದಲ್ಲಿ ಆ ರೋಗ ರುಜಿನ ಮತ್ತು ಎಲ್ಲ ಸಂದರ್ಭದಲ್ಲಿ ಭಗವಂತನ ಧ್ಯಾನ ಮಾಡಲಿಲ್ಲ, ಸಾಧನ ಮಾಡಲಿಲ್ಲ. ಕೊನೆಗೆ ಯಮನ ಪಾಶ ಹಾಕಿ ಹೇಳ್ಕೊಂಡು ಹೋಗ್ಬಿಟ್ಟು 99,000 ಯೋಜನೆ ದೂರದಲ್ಲಿ ಯಮಸದನ. ಅಲ್ಲೆಲ್ಲ ಅವನು ಮಾಡಿದಂತಹ ಏನೇನು ಪಾಪಗಳು, ಅದಕ್ಕೆಲ್ಲ ಶಿಕ್ಷೆಗಳು. ಮತ್ತು ಪುಣ್ಯ ಇತ್ತು, ಸ್ವಲ್ಪ ಕ್ಷೀಣೆ ಪುಣ್ಯ ಇರೋ ತನಕ ಅಲ್ಲಿರ್ತಾನೆ. ಮತ್ತೆ ಪಾಪ ಹುಟ್ಟಿ ಬರ್ತಾನೆ. ಪಾಪ ಇದ್ದರೆ ಮತ್ತೆ ಪುಣ್ಯ ಪಾಪ ಅವಶೇಷ ಇಟ್ಕೊಂಡು ಮತ್ತೆ ಹುಟ್ಟು ಬರ್ತಾನೆ, ಮತ್ತೆ ಸಾಯ್ತಾನೆ. ಮತ್ತು ಇಷ್ಟೇ ಜೀವನವೇ? ಇಷ್ಟ ಅಲ್ಲ. ಅದಕ್ಕಾಗಿ ಯಾಕೆ ಬಂದಿ ಜೀವ ದಾಸರ ಕೇಳ್ತಾರೆ, ಯಾಕೆ ಬಂದಿ ಜೀವ, ಲೋಕದ ಅನುಭವ ಬೇಕಾಯಿತೇ ನಿನಗೆ, ಉಣ್ಣೋ ಮತ್ತೆ ಉಣ್ಣೋ, ಮತ್ತೆ ಉಣ್ಲಿಕ್ಕೆ ಬಂದಿದ್ಯಾ ನೀನು? ಅಲ್ಲ, ಅನುಭವಿಸ್ಬೇಕಪ್ಪ. ಉಣ್ಣು ಮತ್ತೆ ಅಂದ್ರೆ ಅನುಭವಿಸು. ನೀ ಮಾಡಿದ್ದುಣ್ಣು ಮಹಾರಾಯ ಅಂತಾರಲ್ಲ, ನೀನೇನು ಮಾಡಿದ್ದೆಲ್ಲ ಅದ್ರ ಉಣ್ಲಿಕ್ಕೆ ಬಂದಿದ್ದೀಯಾ. ಅದಕ್ಕಾಗಿ ನಾನು ಬಂದದ್ದು ಏತಕ್ಕೆ, ಮುಂದೆತ್ತ ಪಯಣ. ಅದರ ಚಿಂತನೆಯೇ ಇಲ್ಲ, ಆತ್ಮಾವಲೋಕನವೇ ಇಲ್ಲ. ಹೀಗಾಗಿರುವುದರಿಂದ ಹುಟ್ಟು ಸಾವು 2 ಜೀವನವೇ. 2 ಅಲ್ಲ, ಇದನ್ನು ಜನನ ಮರಣವನ್ನು ಗೆಲ್ಲುವುದೇ ಅದೇ ಜಯ. ಅದನ್ನೇ ನಮಗೆ ಭಾಗವತ ಕೊಟ್ಟಿದೆ. ನಮಗೆ ಇದನ್ನು ಗೆಲ್ಲಬೇಕಪ್ಪ. ನೀವು ಭಾಗವತ ಹೊರಟಿದ್ದು ಗೆಲ್ಲಿಸಲಿಕ್ಕೆ, ಮಹಾಭಾರತ ಹೊರಟಿದ್ದು ಗೆಲ್ಲಿಸಲಿಕ್ಕೆ, ರಾಮಾಯಣ ಗೆಲ್ಲಿಸಲಿಕ್ಕೆ. ಇದನ್ನೆಲ್ಲ ಕೃತ್ವಾ ಧರ್ಮ ವಿಜಾನಾತಿ. ಈ ಸಂಸಾರ ಕೂಪದಿಂದ, ಜನನ ಮರಣ ಕೂಪದಿಂದ ಗೆಲ್ಲಬೇಕಾದರೆ ಇದಕ್ಕೆ ಬರಬೇಕು ನಾವು, ಶಾಸ್ತ್ರಕ್ಕೇನೆ. ಇವು ಮತ್ತೊಂದು ದಾರಿನೇ ಇಲ್ಲ ಅಂತ ಇಷ್ಟು ವಿಧವಾಗಿ ಇಂತಹ ವೈರಾಗ್ಯ ಬರಲಿಕ್ಕಾಗಿ ಅದನ್ನೂ ಕೂಡ ಎಲ್ಲ ಸಂಸಾರದ ಕಥೆಯನ್ನೆಲ್ಲ ಹೇಳ್ತಾರೆ. ಇಷ್ಟೆಲ್ಲ ಹೇಳಿ ಮಾನಸ ಯೋಗ, ಧ್ಯಾನ ಯೋಗ, ಕ್ರಿಯಾಯೋಗ, ಇಷ್ಟೆಲ್ಲ ಮತ್ತೆ ತತ್ವಗಳ ಎಲ್ಲ ಅನುಷ್ಠಾನ, ಆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳ ವಿಶಿಷ್ಟವಾದಂಥ ಚಿಂತನ. ನೀನು ಹೇಳಿದ್ನಲ್ಲ ಲಯ ಚಿಂತನೆ,
ಮಲಗುವಾಗ ನಾವು ಬೆಳಗ್ಗಿಂದ ರಾತ್ರಿ ಏನು ಮಾಡಿದೆವು ಅದೆಲ್ಲ ಆ ಎಲ್ಲ ದೇವತೆಗಳ ವಿಶಿಷ್ಟವಾದಂತಹ ರೀತಿಯಾಗಿ ಅವರ ಉಪಕಾರ ನನ್ನ ಮೇಲಿದೆ. ಆದ್ದರಿಂದ ಏನು ನೋಡಿದ್ದು, ಕೇಳಿದ್ದು, ಮಾತನಾಡಿದ್ದು, ನಡೆದಾಡಿದ್ದು ಎಲ್ಲ ಇಂದ್ರಿಗೆ ಏನೇನು ವ್ಯಾಪಾರಗಳಾಗಿದೆಯೋ ಅದನ್ನೆಲ್ಲವೂ ಆಯಾ ತದ್ವಾಚ್ಯ ತನ್ನಾಮಕ ತನ್ಯಾಮಕ ಎಲ್ಲ ತನ್ಯಾಮಕ ತನ್ನಾಮಕ ರೂಪ ಎಲ್ಲ ಭಗವದ್ ರೂಪಗಳ ಚಿಂತನೆ ಮಾಡುತ್ತಾ ನಿದ್ರಿಸಬೇಕಂತೆ. ಅದು ಎಲ್ಲ ದೊಡ್ಡ ಲಿಸ್ಟೇ ಇದೆ, ಇಲ್ಲಿ ದೊಡ್ಡ ಪಟ್ಟಿಗಿದೆ. ಅಷ್ಟೆಲ್ಲ ದೇವತೆಗಳ ಚಿಂತನೆ ಮಾಡುತ್ತಾ ನಾವು ಮುಕ್ತಿಯನ್ನು ಹೊಂದಬೇಕು ಅಂಥೇಳಿ ಕಪಿಲನಾಮಕ ಪರಮಾತ್ಮ ಸಾಂಖ್ಯ ದಿವ್ಯ ತತ್ವಜ್ಞಾನ ಎಲ್ಲ ಅಡಕವಾಗಿದೆ. ಅದನ್ನೆಲ್ಲ ಸಂಗ್ರಹ ಮಾಡಿ ನಾನು ಹೇಳಿದ್ದೇನೆ. ಇದನ್ನೇ ವಿಚಾರ ಮಾಡು. ಆ ನಂತರ ಆ ಮನಸ್ಸನ್ನು ದೇವರ ಪಾದಾರವಿಂದಗಳಲ್ಲಿ ನೆಲೆಗೊಳಿಸಿ ಮುಕ್ತಿಯನ್ನು ಹೊಂದು ಅಂಥೇಳಿ ತಾಯಿಗೆ ನಮಸ್ಕಾರ ಮಾಡಿ ತನ್ನ ಅವತಾರ ಸಮಾಪ್ತಿಯಾಯಿತು. ಅಲ್ಲಿ ಪುಷ್ಪವೃಷ್ಟಿಯಾಯಿತು. ಅಲ್ಲಿಂದ ತಾನು ಉತ್ತರಾಭಿಮುಖವಾಗಿ ತಾನು ಕೂಡ ಪ್ರಯಾಣ ಮಾಡಿದ. ಅಂತಹ ಆ ದೇವಹೂತಿ ಕಪಿಲನ ಸಂವಾದದಿಂದ ಅದು ಸಿದ್ಧಾಶ್ರಮ. ಮೊದಲೇ ಸಿದ್ಧರು ಅಲ್ಲಿ ತಪಸ್ಸು ಮಾಡಿ ಸಿದ್ಧಿ ಪಡೆದಂತಹ ಅದು ವಿಶಿಷ್ಟ ಆಶ್ರಮ. ಅದೇ ಸಿದ್ಧಪುರ ಅಂತ ಕರೀತಾರೆ. ಮಾತ್ರೆಯ ಅಂತ ಅಲ್ಲಿ ಜನಕ್ಕೆ ಅರ್ಥ ಆಗುವುದಿಲ್ಲ. ಸಿದ್ಧಪುರ ಅಂತಾರೆ ಅವರು. ಸಿದ್ಧಪುರ ಅಂತ ಹೇಳಿದ್ರೆ ಕರ್ಕೊಂಡು ಹೋಗ್ತಾರೆ. ನಮಗೆ ಮಾತ್ರಗೆಯ ತಾಯಿ ಅಂತಹ ದೇವಹೂತಿ ಅಲ್ಲಿ ಸಾಧನ ಮಾಡಿ ತಾನು ಸರಸ್ವತಿಯಾಗಿ ತನ್ನ ದೇಹತ್ಯಾಗ ಮಾಡ್ತಾಳೆ. ಆದ್ದರಿಂದ ತಾಯಿಯ ಋಣದಿಂದ ಮುಕ್ತಿಯನ್ನು ಹೊಂದಬೇಕಾದರೆ ಅಲ್ಲಿ ಹೋಗಿ ನಾವು ಮಾತೃಗೆಯಕ್ಕೆ ಹೋಗಿ ಅಂತಹ ಆ ಋಣದಿಂದ ಮುಕ್ತಿಯನ್ನು ವಿಶೇಷವಾಗಿ ನಾವೆಲ್ಲ ಪಡಿಬೇಕು. ಆದ್ದರಿಂದ ಋಣಮುಕ್ತರಾಗಬೇಕು. ಎಷ್ಟು ಜನ್ಮ ತೀರಿಸಿರೂ ಕೂಡ ತಾಯಿಯ ಋಣದಿಂದ ನಾವು ಮುಕ್ತರಾಗಿ ಸಾಧ್ಯವಿಲ್ಲವಾದ್ದರಿಂದ ಈ ರೀತಿಯಾಗಿ ಇವತ್ತಿಗೂ ಮಾತೃಗಯ ಅಂತೆಂಬುದಾಗಿ ಪ್ರಸಿದ್ಧವಾದಂಥ ಇವತ್ತಿಗೂ ಅದೆಲ್ಲ ನೋಡ್ತೇವೆ ನಾವು. ಕಪಿಲನಾಮಕ ಪರಮಾತ್ಮ ದೇವಹೂತಿ ಸಂವಾದವಾದಂಥ ಗುಹೆ ಇವತ್ತು ತೋರಿಸ್ತಾರೆ. ಅಲ್ಲಿ ಬಿಂದು ಸರೋವರ ಅಲ್ಲೇ ಇದೆ. ಪರಮಾತ್ಮ ಆನಂದ ಬಾಷ್ಪ ಒಂದು ಹನಿ ಅದೇ ಬಿಂದು ಸರೋವರವಾಯಿತು. ಎಂಥ ಭಾಗ್ಯ ನೋಡ್ರಿ. ಸರಸ್ವತಿ ನದಿ ನೀರಿದ್ರೆ ಚಂದ, ಇಲ್ಲಾಂದರೆ ಪೂರ್ಣವಾಗಿ ಗುಪ್ತಗಾಮಿನಾಗಿರ್ತಾಳೆ. ನೀರಿದ್ದಾಗ ಎಲ್ಲೋ ಸ್ನಾನ ಮಾಡಿ ಬರಬಹುದು. ಸ್ವಲ್ಪ ದೂರ ಇದೆ, ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಬರಬಹುದು. ಇಷ್ಟು ಅಂತಹ ವಿಶಿಷ್ಟವಾಗಿರ್ತಕ್ಕಂತಹ ಈ ಒಂದು ಸಂವಾದವನ್ನು ಯಾರು ನಿರಂತರವಾಗಿ ಕೇಳ್ತಾರೋ ಅಂತಹ ಕಪಿಲನಾಮಕ ಪರಮಾತ್ಮನ ಅನುಗ್ರಹ ಆಗತ್ತೆ ಅಂಥೇಳಿ ಇಸ್ಕೊಂಡು ಮುಕ್ತ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷರಂ ಕರ್ಮೇಶ್ವರ ಅಕ್ಷರ